ನಮಸ್ಕಾರ. ಆಟಿಸಂ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 15ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಾಟ್ ಆಫ್ಟರ್ ಮೀ ಅಂದರೆ ಕೆಲವೊಂದು ಆಟಿಸಮ್ ಇರುವ ಮಕ್ಕಳ ಒಂದು ಪೇರೆಂಟ್ಸಿಗೆ ನನ್ನ ನಂತರ ನನ್ನ ಮಗನ ಒಂದು ಆರೈಕೆ ಬಗ್ಗೆ ಒಂದು ಸಮಸ್ಯೆ ಇರ್ತದೆ. ಅಂದರೆ ನನ್ನ ನಂತರ ಯಾರು ಅವರನ್ನು ನೋಡ್ಕೊಳ್ತಾರೆ ಅಂಥೇಳಿ. ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಉಮೇಶ್ ತೋನ್ಸೆ ಅವರು ಬಂದಿದ್ದಾರೆ. ಇವರು ಮಣಿಪಾಲದ KMCಯಲ್ಲಿ ಮನೋವೈದ್ಯಕೀಯ ಒಂದು ವಿಭಾಗದಲ್ಲಿ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು MPhil ಅನ್ನು ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯದಲ್ಲಿ ಹಾಗೂ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನಲ್ಲಿ PhD ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ KMC ಮಣಿಪಾಲದಲ್ಲಿ ಮನೋವೈದ್ಯಕೀಯ ವಿಭಾಗದಲ್ಲಿ ಕ್ಲಿನಿಕಲ್, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಬಂಧಿತ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಸಂಶೋಧನಾ ಕ್ಷೇತ್ರಗಳು ಹೀಗಿವೆ: ಮುಂಚೂಣಿಯ ಆರೋಗ್ಯ ಕಾರ್ಯಕರ್ತರಲ್ಲಿ ಆಟಿಸಮ್ ಮತ್ತು ಇತರ ನರಗಳ ಬೆಳವಣಿಗೆ ಅಸ್ವಸ್ಥತೆಗಳ ಬಗ್ಗೆ ಅರಿವು ಹಾಗೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಉಡುಪಿ ಜಿಲ್ಲೆಯ ಗ್ರಾಮೀಣ ಸಮುದಾಯದಲ್ಲಿ ಆಟಿಸಮ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುವುದು. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದು ಆಟಿಸಮ್ ಹಾಗೂ ಆಟಿಸಮ್ ಮಕ್ಕಳ ಒಂದು ಸಮಸ್ಯೆ ಬಗ್ಗೆ ಆಗಿರ್ಬೋದು, ಅಥವಾ ಪೇರೆಂಟ್ಸ್ಗಳ ಸಮಸ್ಯೆ, ಅಥವಾ ಅವರ ಮಾನಸಿಕ ಏನು ಒಂದು ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಎಲ್ಲದರ ಬಗ್ಗೆ ನಾವು ಹಿಂದಿನ ಒಂದು 14 ಸಂಚಿಕೆಗಳಲ್ಲಿ ಒಂದರಾಗಿ ನಾವು ಸ್ವಲ್ಪ ಹೇಳ್ತಾ ಬಂದಿದ್ದೇವೆ. ಅಂದರೆ ಆಡಿಯನ್ಸಿಗೆ ನಾವು ತಿಳಿಸ್ತಾ ಬಂದಿದ್ದೇವೆ. ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಈ ಕಾರ್ಯಕ್ರಮ, ಈ ಒಂದು ಸಂಚಿಕೆ. ಯಾಕೆಂತ ಹೇಳಿದರೆ ಎಲ್ಲ ಪೇರೆಂಟ್ಸ್ಗಳಿಗೆ ಒಂದು ತಲೆಯಲ್ಲಿ ಇರ್ತದೆ. ಏನು ಅಂತ ಹೇಳಿದರೆ, ನಾನು ಇರುವ ತನಕ ನನ್ನ ಮಕ್ಕಳನ್ನು, ನನ್ನ ಮಗುವನ್ನು, ಅಂದರೆ ವಿಶೇಷ ಅಗತ್ಯವುಳ್ಳ ಮಗ ನಾನು ಇರುವ ತನಕ ಅವನನ್ನು ನಾನು ನೋಡ್ಕೊಳ್ತೇನೆ, ನನ್ನ ನಂತರ ಯಾರು ನೋಡ್ಕೊಳ್ತಾರೆ ಅಂತ ಹೇಳುವಂತಹ ಒಂದು ಆಲೋಚನೆ ಎಲ್ಲರಲ್ಲಿ ಇರ್ತದೆ. ಸೊ ಇವತ್ತು ಇದರ ಬಗ್ಗೆ ನೀವು ಮಾತಾಡಲಿಕ್ಕೆ ಬಂದಿದ್ದೀರಿ. ಸೊ ಇದಕ್ಕಿಂತ ಮೊದಲು ನಾನು ಪುನಃ ನಿಮ್ಮನ್ನು ಕೇಳೋದಂದರೆ, ಆಟಿಸಮ್ ಅಂದರೆ ಏನು, ಇದೆಲ್ಲವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಹಾಗೂ ಲೇಟ್ ಒಂದು ಐಡೆಂಟಿಫೈ ಮಾಡಿದರೆ ಈ ಆಟಿಸಮ್ ಬದಲು ಏನಾಗ್ತದೆ, ಅಥವಾ ಫ್ಯಾಮಿಲಿ ಬಗ್ಗೆ, ಅಂದರೆ ಅವರ ಮನಸ್ಸಿನಲ್ಲಿ ಅವರು ಹೇಗೆ ಸಪೋರ್ಟಿವ್ ಆಗಿರ್ತಾರೆ, ಅಥವಾ ಅವರ ಸಮಸ್ಯೆಗಳ ಬಗ್ಗೆ, ಈ ಆಟಿಸಮ್ ಮಕ್ಕಳ ಒಂದು ಇದು ಫ್ಯಾಮಿಲಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇದರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಬೇಕು. ನೀವು ಕೇಳಿರೋದು ಒಂದು ಪ್ರಶ್ನೆ. ಅದೇ ಒಂದು ಏನಂತ ಹೇಳಿದ್ರೆ, ಇಷ್ಟರವರೆಗೆ ಬಹಳಷ್ಟು ಸಲ ಇದ್ರ ಬಗ್ಗೆ ಚರ್ಚೆಗಳು ನಡೆದಿರಬಹುದು. ಸೊ ಈಗ ಮತ್ತೊಂದು ಸಲ ಹೇಳೋದಂತ ಹೇಳಿದ್ರೆ, ಎಷ್ಟೋ ಸಲ ಇದನ್ನ ಹೇಳಿದಷ್ಟು ಕೆಲವು ಸಲ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ, ಇತ್ತೀಚೆಗೆ ನಾವು ಒಂದ್ಸಲ ಈ ಆಟಿಸಮ್ ಬಗ್ಗೆ ಈ ಅವೇರ್ನೆಸ್ ಬಿಲ್ಡಿಂಗ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ಲಿಕ್ಕೆ ಹೋದಾಗ, ಅಲ್ಲಿ ನಾವು ಅವ್ರ ಜೊತೆಗೆ ಜನರ ಜೊತೆ ಅವ್ರನ್ನ ಕೇಳಿದಾಗ, ಆಟಿಸಮ್ ಅಂದರೆ ಏನು ಅಂತ ಕೇಳಿದಾಗ, ಹತ್ರ ಒಂದು 90% ಜನ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆಟಿಸಮ್ ಅಂದರೆ ಇದೊಂದು ಮಾನಸಿಕ ಕಾಯಿಲೆ. ಸೊ ಅವರಲ್ಲಿಗೆ ಫಿಕ್ಸ್ ಅದು ಏನಂತ ಹೇಳಿದ್ರೆ, ಇದೊಂದು ಮಾನಸಿಕ ತೊಂದರೆ ಅಂತ ಹೇಳಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಎಷ್ಟು ನಾವು ಡಿಸ್ಕಸ್ ಮಾಡ್ತೀವೋ ಅಷ್ಟು ಜನರಿಗೆ ತಲುಪಬಹುದು ಅಂತ ಹೇಳಿ ಒಂದು ವಿಚಾರ ಇರ್ತದೆ. ಈಗ ನೀವು ಕೇಳಿದ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಆಟಿಸಮ್ ಅಂದರೆ ಏನು ಅಂತ ಹೇಳಿ. ಇದನ್ನು ಕನ್ನಡದಲ್ಲಿ ಸ್ವಲೀನತೆ ಅಂತ ಹೇಳ್ತಾರೆ, ಅಂದರೆ ತನ್ನದ ಬಗ್ಗೆ ತಾನು ಇರುವಂಥದ್ದು ಅಂತ ಹೇಳಿ. ಆದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳಿದರೆ, ಅದನ್ನು ಅಚ್ಚ ಕನ್ನಡದಲ್ಲಿ ಮೆದುಳಿನ ಬೆಳವಣಿಗೆಯ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ಈ ಆಟಿಸಮ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೀವು ADHD ಅಂತ ತೊಗೊಂಡ್ರೂ ಕೂಡ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಅಂತ ನಾವು ಹೇಳ್ತೇವೆ. ಅಥವಾ ಈಗ ಮುಂಚೆ ಬುದ್ಧಿಮಾಂದ್ಯತೆ ಅಂತ ಹೇಳ್ತಿದ್ರು, ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತಿದ್ರು. ಈಗ ಆ ಪದಗಳನ್ನು ಉಪಯೋಗಿಸ್ತಾ ಇಲ್ಲ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ ಅಂತ ಬಂದಾಗ, ಇದನ್ನು ಎಲ್ಲರನ್ನೂ ಕೂಡ ಒಂದು ಮಗುವಿನ ಮೆದುಳಿನ ಬೆಳವಣಿಗೆಯ ಸಮಸ್ಯೆಗಳ ಒಂದು ಇದರಲ್ಲಿ ಹಾಕ್ಬೋದು. ಈ ನಿಟ್ಟಿನಲ್ಲಿ ನಾವು ಈ ಆಟಿಸಮನ್ನು ಅರ್ಥ ಮಾಡ್ಕೊಳ್ಬೋದು. ಹೀಗೆ
ಮತ್ತು ಲೇಟಾಗಿ ಬಂದರೆ ಅಂದರೆ ಈಗ ಪೇರೆಂಟ್ಸ್ಗಳಿಗೆ ಫಸ್ಟ್ ಒಂದು ಏಜಲ್ಲಿ ಸಣ್ಣ ಮಕ್ಕಳ ಒಂದು ಈ ಸಮಸ್ಯೆ ಬಗ್ಗೆ ಗೊತ್ತಿರೋದಿಲ್ಲ, ಅಥವಾ ಅವರಾಗಿ ಲೇಟ್ ಮಾಡ್ತಾರೆ. ಅಂದರೆ ಈಗಿನ ಒಂದು ಕೆಲವೊಂದು ಪೇರೆಂಟ್ಸ್ಗಳಲ್ಲಿ ಏನು ಮೂಢನಂಬಿಕೆ ಅಂತ ಹೇಳುವಂಥ ಒಂದು ಸ್ವಲ್ಪ ಇದೆ. ಯಾಕಂತ ಹೇಳಿದರೆ ನನ್ನ ಮಗು ಒಂದು 3 ವರ್ಷದ ನಂತರ ಮಾತಾಡಲಿಕ್ಕೆ ಕಲಿಬೋದು, ಅಥವಾ ಅವನ ಒಂದು ಮಾತು ಬರುವುದಿಲ್ಲ ಅಂತ ಹೇಳಿದ್ರೂ ಬರುತ್ತೆ, ಮೆಲ್ಲ ಮಾತಾಡ್ತಾರೆ, ಆ ರೀತಿಯ ಒಂದು ಮಾನಸಿಕವಾಗಿ ಅವರ ತಲೆಯಲ್ಲಿ ಇರ್ತದೆ. ಅಂದರೆ ಈ ರೀತಿ ಲೇಟ್ ಆಗ್ಬೋದು ಅಂತೇಳಿ. ಅಂದರೆ ಕೆಲವೊಂದು ಮಕ್ಕಳಿಗೆ ಲೇಟಾಗಿ ಮಾತು ಬಂದದ್ದು ಇರುತ್ತೆ, ಅಥವಾ ಅವರದ್ದು ಹೈಪರ್ ಒಂದು ಏನು ಇದಿರುತ್ತೆ ಅದು ಕಡಿಮೆ ಆಗ್ಬೋದು ಅಂತ ಹೇಳುವಂತಹ ಒಂದು ಇದರಲ್ಲಿ ಇರ್ತಾರೆ. ಇಲ್ಲ, ನನ್ನ ಮಗುವಿಗೆ ಯಾವುದೇ ಸಮಸ್ಯೆ ಇಲ್ಲ ಹೇಳಿ. ಸೊ ಲೇಟಾಗಿ ಬಂದರೆ ಐಡೆಂಟಿಫಿಕೇಶನ್ ಅಂದರೆ ಐಡೆಂಟಿಫೈ ಮಾಡಿ ಅವರು ಲೇಟಾಗಿ ಬಂದರೆ ಏನಾಗ್ಬೋದು, ಅಥವಾ ಕಾರಣಗಳು ಏನಿರುತ್ತೆ? ಒಂದು ಏನಂತ ಹೇಳಿದರೆ, ಈಗ ಯಾವ ತಂದೆ ತಾಯಿಗೂ ಕೂಡ ಅವರ ಮಕ್ಕಳಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ. ಇದೊಂಥರ ಮನಸ್ಸಿಗೆ ಆಘಾತ ಆಗುವಂಥ ವಿಚಾರ. ಹಾಗಾಗಿ ಎಲ್ಲರೂ ಬಯಸೋದೇನಂತಾರೆ ತಮ್ಮ ಮಕ್ಕಳು ಆರೋಗ್ಯವಂತರಾಗಿರಲಿ ಅಂತ ಹೇಳಿ ಬಯಸುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯಾಕೆ ಬರುವುದಿಲ್ಲ ಅಥವಾ ಅವರು ಒಂದು ಏನಂತ ಹೇಳಿದರೆ ಯಾಕೆ ಲೇಟ್ ಆಗುತ್ತೆ ಅವ್ರು ಬರುವಂಥದ್ದು ಅಂತ ಹೇಳಿದ್ರೆ, ಒಂದು ಇದ್ರ ಬಗ್ಗೆ ಅರಿವು ತುಂಬ ಕಡಿಮೆ ಇದೆ. ಇದ್ರ ಬಗ್ಗೆ ಆಟಿಸಮ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ತುಂಬ ಅರಿವು ಕಡಿಮೆ ಇದೆ. ಇದು ಬರೀ ಜನಸಾಮಾನ್ಯರಲ್ಲ, ಈವನ್ ಈ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗಳಿರ್ಬೋದು, ಅಥವಾ ಈ ಕೆಲವೊಂದು ಈ ಎಲ್ಲ ಒಂದು ಜನಸ್ತರಗಳನ್ನು ನೋಡಿದರೆ ಎಲ್ಲರಲ್ಲೂ ಕೂಡ ಇದ್ರ ಬಗ್ಗೆ ಇದ್ರ ಬಗ್ಗೆ ಅರಿವು ತುಂಬ ಕಡಿಮೆ ಇದೆ. ಹಾಗಾಗಿ ಅವರು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇನ್ನೊಂದು ಕಾರಣಗಳು ಏನಂತ ಹೇಳಿದರೆ, ಈಗ ನೀವು ಹೇಳಿದ ಹಾಗೆ ಬೇರೆ ಏನು ಕಾರಣ ಇರ್ಬೋದು ಅವ್ರು ಬರೋದಕ್ಕೆ ಲೇಟ್ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದರೆ, ಕೆಲವೊಂದು ಈಗ ಉದಾಹರಣೆಗೆ ಗ್ರಾಮೀಣ ಪ್ರದೇಶದಿಂದ ಈಗ ಈ ಎಲ್ಲ ಈಗ ಆಟಿಸಮ್ ಬಗ್ಗೆ ಒಂದು ಎಕ್ಸ್ಪರ್ಟ್ ಆದಂಥ ಒಂದು ಸ್ಪೆಷಲ್ ಸರ್ವಿಸ್ ಸಿಗಬೇಕು ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಇರುವಂಥದ್ದು ಎಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಹೇಳಿದ್ರೆ ಪಟ್ಟಣ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ಸೊ ಅವ್ರು ಏನು ಮಾಡಬೇಕಂದ್ರೆ ಗ್ರಾಮೀಣ ಪ್ರದೇಶದಿಂದ ಅಲ್ಲಿವರೆಗೆ ಬರಬೇಕಾಗತ್ತೆ ಈ ಒಂದು ಚಿಕಿತ್ಸೆಯನ್ನು ಸೆಂಟ್ರಿಗೆ ಬರಬೇಕಾದ್ರೆ. ಸೊ ಹಾಗಾಗಿ ಬರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಆ ದಿವಸ ಒಂದು ರಜೆಯನ್ನು ತಗೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ಬಂದಾಗ ಅವನು ಉಳ್ಕೊಳ್ಬೇಕು, ಅವನು ಊಟದ ಖರ್ಚು, ಮತ್ತು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಇದು, ಮತ್ತು ಅಡ್ಮಿಷನ್ ಆದರೆ ಅಡ್ಮಿಷನ್ ಖರ್ಚು, ಇವನ್ನೆಲ್ಲ ಅವನು ಯೋಚನೆ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಹಾಗಾಗಿ ಹಣಕಾಸಿನ ತೊಂದರೆಗಳು ಕೂಡ ಒಂದು ಕಾರಣ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗ್ರಾಮೀಣ ಪ್ರದೇಶಗಳಲ್ಲಿ ನೀವು ಹೇಳಿದ ಹಾಗೆ ಈಗ ಸೆಂಟ್ರಿಗೆ ಹೋದ್ರೆ ಹುಚ್ಚ ಅಂತ ಹೇಳುವಂಥದ್ದು. ಹೌದು, ಅದು ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಳಂಕ ಭಾವನೆ. ಈಗ ಉದಾಹರಣೆಗೆ ಈಗ ಎಲ್ಲಾದ್ರೂ ಒಂದು ಮನಃಶಾಸ್ತ್ರ ವಿಭಾಗಕ್ಕೆ ಹೋದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಬೇರೆಯವರು ಅದನ್ನು ನೋಡ್ತಾರೆ. ಸೊ ನೋಡಿದ ಮೇಲೆ ನನ್ನ ಮಗುವನ್ನು ಇತರರು ನೋಡುವಂಥ ದೃಷ್ಟಿಕೋನ ಒಂದು ಬೇರೆ ಥರ ಇರ್ತದೆ, ಆ ಒಂದು ಭಯವೂ ಕೂಡ ಇರ್ತದೆ. ಹಾಗಾಗಿ ಅವರು ಹೋಗೋದನ್ನು ಸ್ವಲ್ಪ ಲೇಟ್ ಮಾಡ್ತಾರೆ. ನೀವು ಹೇಳಿದ ಹಾಗೆ ನೋಡುವ, ಈಗ ಮನೆಯವರು ಹೇಳೋದಿರ್ತದೆ ನಿಂಗೆ ಅಷ್ಟು ಅರ್ಜೆಂಟ್ ಏನು, ಸೊ ನೋಡುವ, ಈಗ ಅವನಿಗೆ ಆದದ್ದು 3 ವರ್ಷ ಅಲ್ವಾ, ಈಗ ಅವನು ಬೇರೆಯವ್ರನ್ನ ನೋಡಿ ಏನಾಗಬೇಕು, ಇನ್ನೊಬ್ಬರ ಫ್ರೆಂಡ್ಸ್ ಜೊತೆ ಅವನು ಹೋಗಿ ಆಟ ಆಡದಿದ್ರೆ ಏನಾಗಬೇಕು, ಅವನು ಸರಿ ಆಗ್ತಾನೆ, ಒಂದು ಇನ್ನೊಂದು ಅವನು ಬೆಳೆದು ಹೋಗ್ತಾ ಇದ್ದಾಗೆ ಸರಿ ಆಗ್ತದೆ, ಅವನು ಸರಿ ಮಾತಾಡ್ತಾನೆ, ಅವನು ಎಲ್ಲರ ಜೊತೆ ಬೆರೀತಾನೆ. ಸೊ ಅಷ್ಟು ಅರ್ಜೆಂಟ್ ಏನು ಅಂತ ಹೇಳಿ. ಸೊ ಆ ಕಾರಣವೂ ಕೂಡ ಒಂದಿರ್ತದೆ ಅವರು ಲೇಟ್ ಬರಲಿಕ್ಕೆ. ಸೊ ಇನ್ನೊಂದು ಏನಂತ ಹೇಳಿದರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿ ಅವರ ಸಹಿಷ್ಣುತೆ ಸ್ವಲ್ಪ, ನಮ್ಮ ಜನರ ಸಹಿಷ್ಣುತೆ ಸ್ವಲ್ಪ ಜಾಸ್ತಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಎಷ್ಟೇ ಈಗ ಉದಾಹರಣೆಗೆ ನೀವು ಆಟಿಸಮಲ್ಲಿ ನೋಡಿರ್ಬೋದು, ಕೆಲವು ಸಲ ಅವನು ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಅಥವಾ ಅವನು ಹೀಗೆ ಮಾಡ್ತಾ ಇರ್ತಾನೆ, ಅಂದ್ರೆ ರಿಪೀಟ್ ಆಗಿ ಅದೇ ಬಿಹೇವಿಯರ್ನ ತೋರಿಸ್ತಾ ಇರ್ತಾನೆ, ಕೈಯನ್ನು ಹೀಗೆ ಮಾಡ್ತಾ ಇರೋದು, ಅಥವಾ ಅವನಿಂದಾಗಿ ಏನಾದರೂ ತೊಂದರೆಗಳನ್ನ ಮಾಡ್ಕೊಳ್ತಾ ಇದ್ರೆ, ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ ಅಂತ ಹೇಳಿ ಅದನ್ನು ಸಹಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅದು ಕೂಡ ಒಂದು ಕಾರಣ ಆಗ್ತದೆ, ಅವರು ಲೇಟ್ ಬರಲಿಕ್ಕೆ ಒಂದು ಕಾರಣ ಅಂತ ಹೇಳಿ. ಈಗ ಅವಾಗಲೇ ಹೇಳಿದ ಹಾಗೆ, ಈಗ ಫ್ಯಾಮಿಲೀಸ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು ಅಂದರೆ, ಪಾಸಿಟಿವ್ ಆಗಿರುತ್ತಾ, ಅಥವಾ ಕೆಲವೊಂದು ಫ್ಯಾಮಿಲೀಸ್ಗಳಲ್ಲಿ ಇಲ್ಲ ಸಪೋರ್ಟಿವ್ ಆಗಿರ್ತಾರೆ, ಕೆಲವೊಮ್ಮೆ ಇಲ್ಲ ಅಂಥೇಳಿ ನೋಡ್ಕೊಳ್ಳಿಕ್ಕೆ ಯಾರು ಏನು ಅಂತೇಳಿ ಆ ಒಂದು ಟೆನ್ಷನ್ ಇರ್ತದೆ, ಯಾವ ಸಮಸ್ಯೆಗಳಿರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಈಗ ಫ್ಯಾಮಿಲಿ ಮೇಲೆ ಹೇಗೆ ಅದು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿದರೆ, ಒಂದು ಫಸ್ಟ್ ಆಫ್ ಆಲ್ ಈ ನಿಮ್ಮ ಮಗುವಿಗೆ ಆಟಿಸಮ್ ಇದೆ ಅಂತ ಒಂದು ಡಯಾಗ್ನೋಸ್ ಮಾಡಿದಾಗಲೇ ಅದು ಒಂಥರ ಒಂದು ಆಘಾತಕಾರಿ ಆಗುವಂಥ ಒಂದು ವಿಚಾರ ಮನೆಯವರಿಗೆ.
ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಮಗುವನ್ನು ಏನಂತ ಇದು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಗುವಿಗೆ ಒಂಥರ ಹುಚ್ಚು ಇದೆ, ಅವರಿಗೆ ಏನಾಗ್ತದೆ ಅಂತಲೇ ಅರ್ಥ ಆಗೋದಿಲ್ಲ ಬೇರೆ ಜನರಿಗೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಸುಲಭವಾಗಿ ಇದಕ್ಕೊಂದು ಮಗುವಿಗೊಂದು ಹುಚ್ಚಿದೆ, ಸೊ ಬೇರೆ ಬೇರೆ ಹೆಸರಿನಿಂದ ಅವನನ್ನು ಕರೆಯುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯವರು ಕೂಡ ಈಗ ಈ ಸಭೆ ಸಮಾರಂಭಗಳಿಗೆ ಹೋಗುವಂಥದ್ದು ಅಥವಾ ಏನಾದ್ರು ಫಂಕ್ಷನ್ ಇದ್ದರೆ ಅಲ್ಲಿ ಹೋಗೋದನ್ನೇ ಅವಾಯ್ಡ್ ಮಾಡಿಬಿಡ್ತಾರೆ. ಯಾಕಂದರೆ ಅಲ್ಲಿ ಹೋದರೆ ಅವ್ರ ಮಕ್ಕಳನ್ನ ಕೇಳುವಂಥದ್ದು, ಮಕ್ಕಳಲ್ಲಿ ಏನಾದರೂ ಮಾಡಿದರೆ ಈ ರೀತಿಯ ಮಾತುಗಳು ಬರುವಂಥದ್ದು. ಸೊ ಇದರಿಂದಾಗಿ ಅಲ್ಲಿ ಹೋದರೆ ಮಾತ್ರ ಅಲ್ವಾ ಈ ಥರ ಪ್ರಶ್ನೆಗಳು ಬರೋದು ಅಥವಾ ಈ ರೀತಿಯಾಗಿ ನಮಗೆ ಕೇಳಲಿಕ್ಕಿರುವಂಥದ್ದು. ಸೊ ಅಲ್ಲಿಗೆ ಹೋಗೋದೇ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಒಂಥರ ಸೋಷಲ್ ಐಸೋಲೇಷನ್ ಕೂಡ ಅವರಿಗೆ ಆಗಿಬಿಡುತ್ತೆ, ಅಲ್ಲಿ ಹೋಗುವಂಥದ್ದನ್ನು ಅವರು ಬಿಟ್ಟು ಬಿಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಅವರ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ಅಥವಾ ವೇದನೆಗಳನ್ನು ಕೂಡ ಅವರು ಇನ್ನೊಬ್ಬರ ಜೊತೆಗೆ ಹೇಳ್ಕೊಳ್ಳಿಕ್ಕೂ ಅವರು ಹಿಂಜರಿತಾರೆ. ಯಾಕಂತ ಹೇಳಿದರೆ, ಅವರು ಈಗ ಉದಾಹರಣೆಗೆ ಅವರ ಮನೆಯವ್ರ ಹತ್ರ ಇರ್ಬೋದು ಅಥವಾ ಅವರ ಒಂದು ಸಹೋದ್ಯೋಗಿಗಳಿರ್ಬೋದು, ಅವ್ರ ಹತ್ರ ಈಗ ನನ್ನ ಮಗುವಿನ ಬಗ್ಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಹೇಳಿದರೆ, ಆ ಎದುರಿದ್ದವರಿಗೆ ಈ ಆಟಿಸಮ್ ಅಂದರೆ ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವರು ಈ ಮಗುವಿನ ಬಗ್ಗೆ ಇನ್ನೊಂದು ಯಾವುದೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವೆಲ್ಲ ಏನಕ್ಕೆ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಮಾತನಾಡೋದನ್ನೇ ಇವರು ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ ಮನೆಯವರು. ಆಮೇಲೆ ಕೆಲವು ಸಲ ಅವರು ಈ ಉದಾಹರಣೆಗೆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಿದ್ರೆ, ಕೆಲವು ಸಲ ತಾಯಿ ಕೆಲಸ ಬಿಡುವುದು ಇರ್ತದೆ. ಯಾಕಂತ ಹೇಳಿದ್ರೆ ಮಗುವಿಗೆ ಸ್ವಲ್ಪ ನಾನು ಅವರನ್ನು ನೋಡ್ಕೊಳ್ಬೇಕು, ಅವರನ್ನ ಸ್ವಲ್ಪ ಜಾಗ್ರತೆಯಿಂದ ಇದು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಬಿಡ್ತಾರೆ. ಸೊ ಇದು ಒಂದು ಕಾರಣ. ಇದು ಒಂದು ಕೂಡ ಒಂದು ಅವರಿಗೆ ಫೈನಾನ್ಷಿಯಲಿ ಆಗಿ ಒಂದು ಹೊಡೆತವನ್ನು ಬೀಳುತ್ತೆ ಈ ಇತ್ತೀಚಿನ ಒಂದು ಆಧುನಿಕ ಇದನ್ನು ನೋಡಿದರೆ. ಇನ್ನೊಂದು ಏನಂತ ಹೇಳಿದ್ರೆ, ಕೆಲವು ಸಲ ಸಿಟ್ಟಿನ ಮಾತುಗಳು ಕೂಡ ಬಂದುಬಿಡ್ತವೆ. ಯಾಕಂತ ಹೇಳಿದ್ರೆ, ಯಾರಿಗೂ ಕೂಡ ಇಂಥ ಮಕ್ಕಳು ಹುಟ್ಟಬಾರ್ದಪ್ಪ, ನನ್ನ ಶತ್ರುಗಳಿಗೂ ಕೂಡ ಬೇಡ ಅನ್ನುವಂಥದ್ದು ಒಂದು ಕೆಲವು ಸಲ ಮನಸ್ಸಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಏನಂತ ಹೇಳಿದ್ರೆ, ಇದು ಎಲ್ಲೊಂದು ಕಡೆ ದೂಷಣೆ ಅಂತಲ್ಲ, ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ಇರುವಂತಹ ವೇದನೆಗಳಿಂದಾಗಿ ಅದು ಮೋಸ್ಟ್ಲಿ ಸಿಟ್ಟಿನ ರೂಪದಲ್ಲಿ ಬಂದುಬಿಡ್ಬೋದು. ಸೊ ಯಾತಕ್ಕೆ ನಾನು ಈ ರೀತಿಯಾದಂಥ ಕಮೆಂಟ್ಗಳನ್ನು ಅವರು ಪಾಸ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕೂಡ ಮಗುವಿನ ಆರೈಕೆಗೂ ಒಳ್ಳೆಯದಲ್ಲ. ಸೊ ಹಾಗಂತ ಹೇಳಿ ಇವರು ಮಗುವನ್ನ ನೋಯಿಸ್ಬೇಕು ಅಂತ ಹೇಳುವುದಲ್ಲ, ಎಲ್ಲೊಂದು ಕಡೆ ತನ್ನ ಮನಸ್ಸಿನ ವೇದನೆಯಿಂದಾಗಿ ಹೇಳುವಂಥದ್ದು ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಒಂದು ಆಟಿಸಮ್ ಇರುವ ಒಂದು ಮಗು ಇದ್ರೆ, ಸ್ವಲೀನತೆ ಇರುವ ಮಗು ಮನೇಲಿದ್ರೆ ಇಡೀ ದಿನ ಅದರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ. ಎಲ್ಲಿ ಹೊರಗೆ ಹೋಗುತ್ತಾ, ಏನ್ ಮಾಡ್ಕೊಳ್ಳುತ್ತಾ, ಏನಾಗುತ್ತಾ ಅಂತ ಹೇಳುವಂಥದ್ದು ಒಂದು ಟೆನ್ಷನ್ ತಾಯಿಗೆ ಇದ್ದೇ ಇರುತ್ತೆ. ಅದು ಅಲ್ಲದೆ ಅವರಿಗೆ ಸಾಮಾಜಿಕವಾಗಿ ಹೊರಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದೆಲ್ಲದ್ರಿಂದ ಸಹ ಇರಬಹುದು ಆ ಒಂದು ನೀವು ಹೇಳಿದ ಹಾಗೆ ಸಿಟ್ಟು ಬರುವಂಥದ್ದು, ಅಂಥದ್ದೆಲ್ಲ ಇರಬಹುದು ಅಂತೇಳಿ ಅನಿಸಿಕೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೀವು ಹೊರಗೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ಯಾಕಂದ್ರೆ ಇವನು ಅಲ್ಲಿ ಹೊರಗೆ ಆದದ್ದು ಏನೂ ಕೂಡ ಹೇಳುವುದಿಲ್ಲ, ಇವನಿಗೆ ಏನು ತೊಂದರೆ ಆದರೂ ಹೇಳುವುದಿಲ್ಲ, ಅದಕ್ಕಿಂತ ರಿಸ್ಕ್ ಯಾಕೆ, ನಾನು ಅವನ್ನ ಹೊರಗೆ ಬಿಡುವುದಿಲ್ಲ ಅಂತ ಹೇಳಿ. ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವನ್ನು ಇನ್ನಷ್ಟು ಕೂಡ ಮನೆಯ ಒಳಗಡೆನೆ ಹಾಕಿದಾಗ ಆಗ್ತದೆ, ಹೊರಗೆ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ. ಇವರಿಗೂ ಒಂದು ಏನಂತ ಹೇಳಿದ್ರೆ, ಇವರಿಗೊಂಥರ ಪ್ರೊಟೆಕ್ಷನ್ ಮಾಡಿದ ಹಾಗೆ, ಅವನಿಗೆ ಹೋಗಿ ಏನ್ ಮಾಡ್ತಾನೇನೋ ಅಥವಾ ಯಾರು ಇವನಿಗೆ ತೊಂದರೆ ಕೊಡ್ತಾರೇನೋ, ಅದಕ್ಕೆ ಇರ್ಲಿ ಮನೆಯಲ್ಲಿ ಇರ್ಲಿ ಅಂತ ಹೇಳಿ. ಅದು ಕೂಡ ಒಂದು ಮಗುವಿಗೆ ತೊಂದರೆನೂ ಆಗ್ತದೆ, ಮನೆಯವರಿಗೂ ಕೂಡ ತೊಂದರೆನೇ ಆಗುತ್ತೆ ಅದರಿಂದ. ಕೆಲವು ಸಲ ಮತ್ತೊಂದು ಗಿಲ್ಟ್ ಫೀಲ್ ಇರ್ತದೆ. ನಾನು ಅವನನ್ನು ಪ್ರೆಗ್ನೆನ್ಸಿ ಡೆಲಿವರಿ ಎಲ್ಲ ಆದಮೇಲೆ ನಾನು ಅವನನ್ನು ಬರೇ 1.5 ವರ್ಷ ನೋಡಿಕೊಂಡೆ ಅಷ್ಟೇ, ಎರಡು ವರ್ಷ ನೋಡಿಕೊಂಡೆ ಅಷ್ಟೇ, ಆಮೇಲೆ ನಾನು ಕೆಲಸಕ್ಕಂತೇಳಿ ಫೋಕಸ್ ಮಾಡಿಬಿಟ್ಟೆ, ಆ ಕಡೆ ಫೋಕಸ್ ಮಾಡಿದೆ, ಬಹುಶಃ ಇವನ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗಲಿಲ್ವೇನೋ, ಅದೇ ಕಾರಣದಿಂದಾಗಿ ಹೀಗೆ ಆಯ್ತೇನೋ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಗಿಲ್ಟ್ ಫೀಲ್ ಅವರನ್ನು ಕಾಡ್ತಾ ಇರುತ್ತೆ ಸಾಮಾನ್ಯವಾಗಿ ಅವರು ಮಾತನಾಡುವ ಶೈಲಿಯನ್ನು ನೋಡಿದ್ರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ಒಂಥರ ಹರ್ಟ್ ಫೀಲ್ ಆಗುತ್ತೆ. ಸಭೆ ಸಮಾರಂಭದಲ್ಲಿ ಬೇರೆಯವ್ರ ಮಕ್ಕಳೆಲ್ಲ ಓಡಾಡಿಕೊಂಡು ಹಾರಾಡಿಕೊಂಡು ಎಲ್ಲರ ಜೊತೆಗೆ ಬೆರೀತಾ ಇರಬೇಕಾದ್ರೆ ತನ್ನ ಮಗು ಆ ಥರ ಮಾಡ್ತಾ ಇಲ್ವಲ್ಲ ಅನ್ನುವಂಥದ್ದು ಹರ್ಟ್ ಫೀಲು ಕೂಡ ಕೆಲವು ಸಲ ಆಗೋದಿರ್ತದೆ ತಂದೆ ತಾಯಿಯರಲ್ಲಿ. ಇದನ್ನು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸಪೋರ್ಟು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಈ ಮಕ್ಕಳನ್ನ ನೋಡಬೇಕಾದ್ರೆ ಅವ್ರ ಹಿಂದೆನೇ ಸ್ವಲ್ಪ ಅವ್ರನ್ನ ಸ್ವಲ್ಪ ಜಾಗೃತರಾಗಿ ನೋಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಬಂದುಬಿಡುತ್ತೆ. ಈಗ ಮನೆಯಲ್ಲಿ ಹಿರಿಯರಾದಂಥ ಅತ್ತೆ ಮಾವ ಇದ್ದರೆ ಬೇರೆ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ ಅವರು. ಈ ಮಗುವನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅವರಿಗೂ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ಆವಾಗ ಇವ್ರಿಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಬೇರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಒಂದು ಬಂದುಬಿಡ್ತದೆ. ಸೊ ಇದೆಲ್ಲವೂ ಕೂಡ ಮನಸ್ಸಿನ ಎಲ್ಲೋ ಒಂದು ಕಡೆ ಮನಸ್ಸಿನ ವೇದನೆಗಳಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ತಂದೆ ತಾಯಿಯರಿಗೆ ಇದು ಎಫೆಕ್ಟ್ ಆಗ್ತದೆ. ಮತ್ತು ನೀವು ಕೇಳಿದ ಹಾಗೆ
ಅರ್ಲಿ ಐಡೆಂಟಿಫಿಕೇಶನ್ ಅಂತ ನೀವು ಹೇಳಿದ್ರಿ. ಅರ್ಲಿ ಐಡೆಂಟಿಫಿಕೇಶನ್ ಅಂತ ಹೇಳಿದ್ರೆ ಈಗ ಪಾಶ್ಚಿಮಾತ್ಯ ಕಂಟ್ರಿಗಳಲ್ಲೆಲ್ಲ ನೋಡಿದ್ರೆ ಒಂದು 2 ವರ್ಷಗಳಲ್ಲೇ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಗುವಿಗೆ ಆಟಿಸಮ್ ಇದೆಯಾ, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಅರ್ಲಿ ಇಂಟರ್ವೆನ್ಷನ್ ಕೊಟ್ಬಿಟ್ಟು ಆದಷ್ಟು ಅದರ ಒಂದು ಕೆಲವೊಂದು ಡಿಸೆಬಿಲಿಟಿಗಳನ್ನು ತೆಗಿಲಿಕ್ಕೆ ನೋಡುವ ಅಂತ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 5 ರಿಂದ 7 ವರ್ಷ ಆಗ್ಬಿಡ್ತದೆ. ಅವರು ಈ ಸೆಂಟರ್ಗಳಿಗೆ ಆಟಿಸಮ್ ಬಗ್ಗೆನೇ ಸ್ಪೆಸಿಫಿಕ್ ಆಗಿ ಕೆಲಸ ಮಾಡುವಂಥ ಸೆಂಟರ್ಗಳಿಗೆ ಬಂದು ಡಯಾಗ್ನೋಸಿಸನ್ನು ಮಾಡಬೇಕಾದ್ರೆ 5 ರಿಂದ 7 ವರ್ಷ ಆಗಿಬಿಡ್ತದೆ. ಅಲ್ಲ, ಕೆಲವೊಂದು ಇದರಲ್ಲಿ ಹೇಳ್ತಾರಲ್ಲ, ಭ್ರೂಣದಲ್ಲಿ ಇರುವಾಗಲೇ ಗೊತ್ತಾಗುತ್ತೆ, ಇದು ಏನಾದರೂ ಆ ರೀತಿ ಕಂಡುಹಿಡಿಯುವಂತಹ ಸಾಧ್ಯತೆ ಇದೆಯಾ? ಅಂದ್ರೆ ಹೊಟ್ಟೆಲಿ ಇರುವಾಗಲೇ ಪ್ರೆಗ್ನೆನ್ಸಿಯಲ್ಲೇ ಕೆಲವೊಮ್ಮೆ ಅವರ ಮೆದುಳಿನ ಒಂದು ಬೆಳವಣಿಗೆ ಆಗಿರ್ಬೋದು, ಅಥವಾ ಈ ಒಂದು ಆಟಿಸಮ್ ಬದಲು ಅದು ಏನಾದರೂ ಕಂಡು ಹಿಡಿಯಬಹುದು? ಸಾಮಾನ್ಯವಾಗಿ ನಾನು ಓದಿದ ಪ್ರಕಾರ ಹೇಗಿತ್ತು ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಫಸ್ಟಿಗೆ ಒಂದು 5-6 ತಿಂಗಳುಗಳಲ್ಲಿ ನೋಡುವಾಗ ಮಗು ಅಮ್ಮನನ್ನು ನೋಡುತ್ತೆ, ಸಾಮಾಜಿಕ ನಗುವನ್ನು ಬೀರುತ್ತೆ, ಅಂದರೆ ಸೋಷಿಯಲ್ ಸ್ಮೈಲನ್ನು ಇದು ಮಾಡುತ್ತೆ. ಈ ವೆಸ್ಟರ್ನ್ ಕಂಟ್ರಿಲಿ ನಾನು ಅದೇ ಹೇಳಿದ್ದು ಏನಂತ ಹೇಳಿದ್ರೆ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವನ್ನೆಲ್ಲವೂ ಕೂಡ ಗಮನಿಸ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಗುವಿಗೆ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದನ್ನು ಅವ್ರು ಅಲ್ಲಿಂದ ಫೋಕಸ್ ಮಾಡ್ತಾ ಹೋಗ್ತಾರೆ. ಬಟ್ ನಾನು ಕೇಳಿದೆ ಯಾಕೆ ಅಂತ ಏನು ಹೇಳಿದ್ರೆ, ಹೊಟ್ಟೆಯಲ್ಲಿ ಇರುವಾಗಲೇ, ಪ್ರೆಗ್ನೆನ್ಸಿಯಲ್ಲಿ ಇರುವಾಗಲೇ, ಮಗು ಹೊಟ್ಟೆಯಲ್ಲಿ ಇರುವಾಗಲೇ ಕಂಡುಹಿಡಿಯಲಿಕ್ಕೆ ಆಗತ್ತಾ ಅಂತ ಕೇಳಿದ್ರು. ಓಕೆ, ಅಂದ್ರೆ ಮೆದುಳಿನ ಬೆಳವಣಿಗೆ ಆಗಿರ್ಬೋದು, ಹಾರ್ಟ್ ಬೆಳವಣಿಗೆ ಎಲ್ಲ ಹಾರ್ಟ್ ಬೆಳವಣಿಗೆ ಎಲ್ಲದರ ಬೆಳವಣಿಗೆ ನೋಡ್ತಾ ಬರ್ತಾರಲ್ವ. ಸೊ ಆ ರೀತಿಯಾದ ಏನಾದರೂ ಒಂದು ಇದು ನನಗೆ ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ ಹೊಟ್ಟೆ ಒಳಗೆ ಆಟಿಸಮ್ ಇದೆಯಾ ಅನ್ನುವಂಥದ್ದನ್ನು ನೋಡುವಂಥದ್ದು, ಮೆದುಳಿನ ಬೆಳವಣಿಗೆಯನ್ನು ನೋಡ್ತಾರೆ, ಅದು ಹೇಗಿದೆ ಏನು ಅನ್ನೋದು ನೋಡ್ತಾರೆ. ಅದರ ಆಟಿಸಮ್ ಆಗಿ ಸ್ಪೆಸಿಫಿಕ್ ಆಗಿ ಅದು ಕಂಡುಹಿಡಿಯುವಂಥದ್ದು ಮುಂದಿನ ದಿನಗಳಲ್ಲಿ ಬರಬಹುದು ಅಂತ ಹೇಳಿ. ಸೊ ಇದು ಒಂದು ಕಾರಣ ಆಗತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹೇಳಿದ್ರೆ ಅವರು ತಕ್ಷಣ ಕರ್ಕೊಂಬರ್ಲಿಕ್ಕೆ ಏನು ಕಾರಣ, ತಕ್ಷಣ ಕರ್ಕೊಂಡು ಬರದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನೀವು ಹಳ್ಳಿ ಪ್ರದೇಶದಲ್ಲಿ ನೋಡಿದರೆ ಇವತ್ತು ಅವರಿಗೆ ತುಂಬ ತೋಟಗಳಿರುತ್ತೆ, ಅಲ್ಲಿ ಇವತ್ತೊಂದು 10 ಜನ ಬಂದರು, ಇವತ್ತೊಂದು ಕಾಳು ಮೆಣಸಿದೆ ಅಲ್ಲಿ ಒಂದು 10 ಜನ ಬಂದರು, ಅವರಿಗೆ ಇವತ್ತೆಲ್ಲ ಅಡುಗೆ ಮಾಡಿ ಹಾಕಬೇಕು, ಇವಳು ಇದನ್ನು ನೋಡ್ಕೊಳ್ಬೇಕು, ಆ ಕಡೆ ಅದನ್ನೂ ನೋಡ್ಕೊಳ್ಬೇಕು ಅಂತ ಬಂದಾಗ ಮಗುವಿನ ಕಡೆಗೆ ಗಮನ ಹರಿಸುವುದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಸೊ ಹಾಗಾಗಿ ಈ ಮಗುವಿನ ಬಗ್ಗೆ ಏನು ತೊಂದರೆ ಆಗ್ತದೆ ಅನ್ನುವಂಥದ್ದು ಗಮನಿಸಬೇಕಾದ್ರೆ ಮಗು ಶಾಲೆಗೆ ಹೋದ್ಮೇಲೆ ಅಲ್ಲಿ ಟೀಚರ್ ಅಥವಾ ಅವರು ಸ್ವಲ್ಪ ನಿಮ್ಮ ಮಗು ಯಾಕೆ ಬೇರೆ ಮಕ್ಕಳ ಜೊತೆಗೆ ಸೇರ್ತಾ ಇಲ್ಲ, ತನ್ನಷ್ಟಕ್ಕೆ ತಾನು ಇದ್ಬಿಡ್ತಾನೆ, ಸೊ ಈ ಯಾಕೋ ಇನ್ನೊಬ್ಬರ ಜೊತೆಗೆ ಬೆರೀತಾ ಇಲ್ಲ, ಸೊ ಈ ಕೆಲವೊಂದು ಈ ಮೂಮೆಂಟ್ಗಳನ್ನ ಮಾಡ್ತಾ ಇರ್ತಾನೆ ರಿಪೀಟ್ ಆಗಿ ಅಂತ ಬಂದಾಗ ಓ ಏನು ಸಮಸ್ಯೆ ಆಗ್ತದೆ ಅಂತ. ಸೊ ಆವಾಗ ಮಕ್ಕಳನ್ನ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಿಕಿತ್ಸೆ ಕರ್ಕೊಂಡ್ಬರ್ಲಿಕ್ಕೆ ಮನಸ್ಸು ಮಾಡ್ತಾರೆ. ಹೌದು, ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಬಾಲ್ವಾಡಿ ಟೀಚರಿಗಾಗಿರ್ಬೋದು, ಸ್ಕೂಲ್ ಟೀಚರಿಗೂ ಕೆಲವೊಂದು ಟ್ರೈನಿಂಗ್ ಕೊಟ್ಟಿರ್ತಾರೆ, ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಮಕ್ಕಳು ಈ ರೀತಿಯಾಗಿದ್ದಾರೆ, ಅಂದ್ರೆ ಇದು ಆಟಿಸಮ್, ಇದು ಒಂದು ಲಕ್ಷಣ ಅಂತ ಹೇಳಿ. ಸೊ ಅದ್ರ ಬಗ್ಗೆನೂ ನಾವು ಮಾತಾಡಿದ್ದೇವೆ ಹಿಂದಿನ ಇದರಲ್ಲಿ. ಹಾಗೆ ಈಗ ಮೇನ್ ಒಂದು ವಿಷಯಕ್ಕೆ ಬರೋದು ಅಂತ ಹೇಳಿದ್ರೆ, ಇವತ್ತಿನ ಒಂದು ಮೇನ್ ವಿಷಯ ಏನು ಅಂತ ಹೇಳಿದ್ರೆ ವಾಟ್ ಆಫ್ಟರ್ ಮೀ ಅಂತೇಳಿ. ಅಂದ್ರೆ ನಾನು ಆವಾಗಲೇ ಹೇಳಿದಾಗೆ ಎಲ್ಲ ಪೇರೆಂಟ್ಸ್ಗಳಿಗೂ ಒಂದು ಮನಸ್ಸಿನಲ್ಲಿ ಒಂದು ರೀತಿಯಂತ ಹೆದರಿಕೆ ಇದ್ದೇ ಇರುತ್ತೆ, ನಾನು ಇರುವ ತನಕ ಈ ಮಗುವನ್ನು ನಾನು ನೋಡ್ಕೊಳ್ತೇನೆ ಚೆನ್ನಾಗಿ, ಆ ನಂತರ ಏನು, ನನ್ನ ನಂತರ ಏನು ಅಂತೇಳಿ. ಸೊ ಇದ್ರ ಬಗ್ಗೆ ನೀವು ಹೇಳುದಾದ್ರೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನಾದರೂ ಆ್ಯಕ್ಟ್ಗಳೇನಾದರೂ ಇದೆಯಾ ಏನು ಅಂತೇಳಿ? ಸೊ ಒಂದು ಇಲ್ಲಿ ವಿಚಾರ ಏನು ಬರುತ್ತೆ ಅಂತ ಹೇಳಿದ್ರೆ, ಆಟಿಸಮ್ ಇರುವಂಥ ಎಲ್ಲ ಮಕ್ಕಳಲ್ಲೂ ಕೂಡ ಅವ್ರು ಏನು ಮಾಡ್ಬೇಕಂದ್ರೆ, ಎಲ್ಲ ಒಂದು ಕಡೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ, ಮಗುವಿಗೆ ಇಷ್ಟು ಸಮಸ್ಯೆ ಆಗುತ್ತೆ, ತಂದೆ ತಾಯಿರಿಗೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಿರಾಶಾವಾದವನ್ನು ಹೊಂದಬೇಕಾಗಿಲ್ಲ. ಒಂದು ವಿಚಾರ. ಎರಡನೇ ವಿಚಾರ ಏನಂತ ಹೇಳಿದರೆ, ಈಗ ಆಟಿಸಮ್ ಇರುವಂಥ ಮಕ್ಕಳು ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂಥ ಒಂದು ತೊಂದರೆಗೆ ಒಳಗಾಗ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆಟಿಸಮ್ ಇದ್ರೂ ಕೂಡ ಅವರ ಬುದ್ಧಿವಂತಿಕೆ ಚೆನ್ನಾಗಿದ್ದಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ಜನ ಆಟಿಸಮ್ ಇರುವವರು ಏನೋ ಒಂದು ಬಹಳಷ್ಟು ಹೆಸರುಗಳನ್ನ, ಸಾಧನೆಗಳನ್ನು ಮಾಡಿದ್ದು ಇದೆ. ಅದು ಮಾಡೆಲಿಂಗಲ್ಲಿ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ನಲ್ಲಿ ಆಗಿರ್ಬೋದು, ಸಿಂಗಿಂಗಲ್ಲಿ ಆಗಿರ್ಬೋದು, ಏನೋ ಒಂದು ಸಾಧನೆಗಳು ಮಾಡ್ಕೊಂಡು ಹೋಗೋದಿದೆ. ಹೌದು, ಆರ್ಟಲ್ಲಿ, ಹೌದು, ಅದನ್ನು ಮಾಡ್ಕೊಂಡು ಹೋದದ್ದು ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ, ಕೆಲವು ಸಲ ಆಟಿಸಮ್ ಜೊತೆಗೆ ಈಗ ಉದಾಹರಣೆಗೆ ಇದು ಸ್ವಲ್ಪ ಬುದ್ಧಿಮಟ್ಟದ ಸಮಸ್ಯೆಗಳಿದ್ದಾಗ ಏನಾಗುತ್ತೆ, ಅಂಥ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ಗಳು ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಹೋಗ್ತಾ 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 ಅವರಿಗೂ ತಂದೆ ತಾಯಿಗೂ ವಯಸ್ಸಾಗ್ತಾ ಇದೆ, ಈ ಮಕ್ಕಳಿಗೂ ವಯಸ್ಸಾಗ್ತಾ ಇದೆ ಅಂತ ಹೇಳಿದಾಗ ಅವರಿಗೆ ಈ ಒಂದು ಪ್ರಶ್ನೆ ಬರೋದು ಸಹಜ. ನಾನು ಇರುವವರಲ್ಲಿಗೆ ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ನನ್ನ ನಂತರ ಯಾರು ಅಂತ ಹೇಳಿ. ಅದಕ್ಕಾಗಿಯೇ
ಉದಾಹರಣೆಗೆ ಭಾರತ ಸರ್ಕಾರ ಒಂದು ಆ್ಯಕ್ಟನ್ನು ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಹೇಳಿ ಒಂದನ್ನು ಜಾರಿಗೊಳಿಸುತ್ತೆ 1999ರಲ್ಲಿ. ಸೊ ಇದು ಈ ಆ್ಯಕ್ಟ್ ಬೇಸಿಕಲಿ ಎಲ್ಲಿ ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ ಮಕ್ಕಳ ಯೋಗಕ್ಷೇಮ ಮತ್ತು ಅವರಿಗೊಂದು ಕಾನೂನಿನ ನೆರವು, ಅವರ ರಕ್ಷಣೆ, ಕಾನೂನಿನ ಮೂಲಕ ಅವರ ರಕ್ಷಣೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಕಾನೂನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಇದ್ಕೊಂಡು ಎಲ್ಲ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋದು ಕಷ್ಟ. ಹಾಗಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದು ಲೋಕಲ್ ಲೆವೆಲ್ ಕಮಿಟಿ ಅಂತ ಒಂದು ರಚನೆಯನ್ನು ಮಾಡುತ್ತೆ. ಸೊ ಆ ಕಮಿಟಿಯಲ್ಲಿ ಆ ಕಮಿಟಿಯಲ್ಲಿ ಯಾರೆಲ್ಲ ಇರಬಹುದು ಅಂತ ಹೇಳಿ ಬಂದಾಗ ಒಂದು ಮುಖ್ಯವಾಗಿ DC ಅವರು, ಡಿಸ್ಟ್ರಿಕ್ಟ್ ಕಮಿಷನರು ಇರ್ತಾರೆ. ಅದೇ ರೀತಿ ಈ ಒಂದು ಈ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ ಬಗ್ಗೆ ಕೆಲಸ ಮಾಡುವಂಥ ಸಂಸ್ಥೆಗಳು ಇರ್ತವೆ. ಆಮೇಲೆ ಆ ಡಿಸೇಬಿಲಿಟಿಯನ್ನು ಹೊಂದಿರುವಂತಹ ವ್ಯಕ್ತಿಯೂ ಕೂಡ ಅದರ ಪಾರ್ಟ್ ಆಗಿರಬೇಕು ಅಂತ ಹೇಳುತ್ತೆ. ಇನ್ನೊಂದು ಯಾಕಂದರೆ ಅವರು ಬೆಟರ್ ಅರ್ಥ ಮಾಡ್ಕೊಳ್ತಾರೆ ಈ ಸಮಸ್ಯೆಗಳನ್ನು. ಇನ್ನೊಂದು ಏನಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್ಗಳು ಇರ್ಬೋದು, ಆಮೇಲೆ ಚೀಫ್ ಮೆಡಿಕಲ್ ಆಫೀಸರ್ಗಳಿರ್ಬೋದು, ಅದೇ ರೀತಿ ಮನೋವೈದ್ಯರು ಕೂಡ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಮನೋವೈದ್ಯರು ಕೂಡ ಈ ಒಂದು ಕಮಿಟಿಯಲ್ಲಿ ಇರಬೇಕು ಅಂತ ಹೇಳಿ, ಆಮೇಲೆ ಒಬ್ಬರು ಲಾಯರು ಕೂಡ ಅದರ ಆ ಕಮಿಟಿಯಲ್ಲಿ ಇರಬೇಕು ಅಂತ ಹೇಳಿ ಆ ಒಂದು ರಚನೆಯನ್ನು ಮಾಡ್ತಾರೆ. ಓಕೆ, ಈಗ ನೀವು ಹೇಳಿದ್ರಿ ಡಿಸ್ಟ್ರಿಕ್ಟ್ ಕಮಿಷನರ್ ಹಾಗೆ ಮನೋವೈದ್ಯರು ಇರಬೇಕು, ಹಾಗೆ ಯಾರಿಗೆ ಆಟಿಸಮ್ ಇದೆ ಆ ವ್ಯಕ್ತಿ ಸಹ ಅದರಲ್ಲಿ ಇರಬೇಕು ಅಂತ ಹೇಳಿ ಹೇಳಿದ್ರೆ, ಅದು ಅಲ್ಲದೆ ಈಗ ಅವರ ಪೇರೆಂಟ್ಸ್ ಅವರ ನಂತರ ಈ ಕಮಿಟಿ ಫಾರ್ಮ್ ಮಾಡಬೇಕಾದ್ರೆ ಅದು ಯಾರ ಕಸ್ಟಡಿಗೆ ಕೊಡಬೇಕು ಅಂದ್ರೆ ಅವರ ಮನೆಯಲ್ಲಿ ಅವರ ನೆಕ್ಸ್ಟ್ ಅವರ ಬ್ರದರ್ಸಿಗ, ಸಿಬ್ಲಿಂಗ್ಸ್ ಅಂದ್ರೆ ಅವರಿಗ, ಅಥವಾ ಅದು ಹೇಗೆ ಬರ್ತದದು ಅಂತೇಳಿ ಯಾರಿಗೆ ಕೊಡಬೇಕು? ಈಗ ಕೆಲವರು ಹೇಳ್ತಾರೆ ಇಲ್ಲ ನನಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಅವರಿಗೆ ಕೊಡ್ತಾರೆ ಅಂತೇಳಿ? ಓಕೆ, ಒಂದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಹಜವಾಗಿ ಈಗ ಎಲ್ಲಿ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ತ ಸಂಬಂಧಿಗಳ ಮೇಲೆ ಫೋಕಸ್ ಮಾಡ್ತಾರೆ. ಒಂದೇ ತಂದೆ ತಾಯಿಯ ನಂತರ ಅವರಿಗೆ ಅಣ್ಣ ತಮ್ಮಂದಿರಿದ್ರೆ ಅವರನ್ನ ಲೀಗಲ್ ಗಾರ್ಡಿಯನ್ ಆಗಿ ಮಾಡುವಂಥದ್ದು ಸಹಜ ಆಗಿ ಬರ್ತದೆ. ಒಂದು ವೇಳೆ ಅಲ್ಲಿಯೂ ಕೂಡ ಈಗ ಉದಾಹರಣೆಗೆ ತಮ್ಮಂದಿರು ಯಾರು ಇಲ್ಲ, ಇವಾಗ ಒಂದೇ ಮಕ್ಕಳು ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಯಾರು ಅಣ್ಣ ತಮ್ಮ ತಂಗಿ ಯಾರು ಇಲ್ಲದಿದ್ದ ಸಂದರ್ಭದಲ್ಲಿ ಅವರ ಕುಟುಂಬದ ಒಬ್ಬರ ರಿಲೇಟಿವ್ ಕೂಡ ಲೀಗಲ್ ಗಾರ್ಡಿಯನ್ ಆಗಬಹುದು. ಅಥವಾ ಈಗ ಲೀಗಲ್ ಗಾರ್ಡಿಯನ್ನು ಕೂಡ ಅವೈಲೇಬಲ್ ಇಲ್ಲ ಅಥವಾ ಅವರಿಗೆ ಸಾಧ್ಯತೆ ಆಗ್ತಾ ಇಲ್ಲ ಅಂತೇಳಿ ಬಂದಾಗ ಈ ಲೋಕಲ್ ಲೆವೆಲ್ ಕಮ್ಯುನಿಟಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಈ ಬಗ್ಗೆ ಕೆಲಸ ಮಾಡುವಂತಹ ಸಂಸ್ಥೆಗಳನ್ನು ಯಾವುದಾದ್ರೂ ಐಡೆಂಟಿಫೈ ಮಾಡಿಕೊಂಡು ಅವರನ್ನು ಕೂಡ ಲೀಗಲ್ ಗಾರ್ಡಿಯನ್ ಆಗಿ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಇವರು ಅದಕ್ಕೊಂದು ಆಪ್ಷನ್ ಇದೆ ಅದರಲ್ಲಿ. ಮತ್ತೆ ಈಗ ಈ ಕಮಿಟಿ ಮಾಡಿದ ನಂತರ ಅವರ ಈಗ ನೀವು ಹೇಳಿದ್ರೆ ಗಾರ್ಡಿಯನ್ ಆಗಿ ಸಿಬ್ಲಿಂಗ್ಸ್ ಅಂದ್ರೆ ಅವರಿಗೆ ಅಣ್ಣ ತಮ್ಮಂದಿರು ಯಾರಾದ್ರೂ ಇದ್ರೆ ಅವರಿಗೆ ಒಪ್ಪಿಸ್ತೇವೆ ಅಂತ ಹೇಳಿ, ಆದರೆ ಯಾವ ಆಧಾರ ಅದೇ ಕೇಳಿದಲ್ಲ ಅವಾಗ ಅಂದ್ರೆ ಅವರಿಗೆ ಅವರನ್ನು ಸಾಕುವಂತ ಶಕ್ತಿ ಇದೆಯಾ ಅಥವಾ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಶಕ್ತಿ ಇದೆಯಾ ಇದೆಲ್ಲವನ್ನು ನೋಡುತ್ತಾ ಅಥವಾ ಬೇರೆ ಏನಾದರೂ ಅವರು ಹೇಗೆ ಅವನ್ನ ನೋಡ್ಕೊಳ್ತಾರೆ ಅಂತ ಹೇಳುವಂಥದ್ದು ಅವ್ರಿಗೆ ಹೇಗೆ ಗೊತ್ತಾಗ ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ಏನಾದರೂ ಬಂದು ವಿಸಿಟ್ ಮಾಡುವಂಥದ್ದು ಅಂಥದ್ದು ಏನಾದರೂ ಇರುತ್ತಾ ಅಥವಾ ಯಾವ ರೀತಿಯಾಗಿ ಇದು ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿ? ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಬ್ಬ ಲೀಗಲ್ ಗಾರ್ಡಿಯನ್ ಆಗಬೇಕು ಅಂತ ಹೇಳಿ ಕಣ್ಣು ಮುಚ್ಕೊಂಡು ಹೋಗಿ ಅವನನ್ನ ಒಬ್ಬ ವ್ಯಕ್ತಿಯನ್ನ ಲೀಗಲ್ ಗಾರ್ಡಿಯನ್ ಅಂತ ಮಾಡೋದಿಲ್ಲ ಈ ಕಮಿಟಿಯಲ್ಲಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಅದನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ. ಈ ವ್ಯಕ್ತಿ ಯಾರು, ಈ ವ್ಯಕ್ತಿಯ ಹಿನ್ನೆಲೆ ಏನು, ಉದಾಹರಣೆಗೆ ಆ ವ್ಯಕ್ತಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ಅವನನ್ನ ಅವರು ಅಷ್ಟೊಂದು ಒಪ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಈಗ ಉದಾಹರಣೆಗೆ ಆಲ್ರೆಡಿ ಬ್ಯಾಂಕ್ ರಪ್ಟ್ ಆಗಿದ್ದಾನೆ ಅಥವಾ ಅವನಿಗೆ ಹಣಕಾಸಿನ ಸಮಸ್ಯೆಗಳು ತುಂಬಾ ಇದೆ, ಅವನನ್ನು ಕೂಡ ಅವರು ಒಪ್ಕೊಳ್ಳಿಕ್ಕೆ ಮಾಡೋದಿಲ್ಲ. ಮತ್ತೆ ಅವನು ಕೂಡ ಮಾನಸಿಕವಾಗಿ ಅವನು ಕೂಡ ಸಮಸ್ಯೆಗೆ ಒಳಗಾಗಿದ್ರೆ ಅವನನ್ನು ಕೂಡ ಅವರು ಒಪ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಥವಾ ಅವನೇ ಸ್ವತಃ ಅವನಿಗೆ ಯಾರಿಲ್ಲ, ಅವನೇ ಒಂಥರ ನಿರಾಶ್ರಿತ ಅಂತ ಬಂದಾಗ ಅವನನ್ನು ಕೂಡ ಲೀಗಲ್ ಗಾರ್ಡಿಯನ್ ಆಗಿ ಒಪ್ಕೊಳ್ಳೋದಿಲ್ಲ. ಸೊ ಎಲ್ಲ ಅವನ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವನು ಲೀಗಲ್ ಗಾರ್ಡಿಯನ್ ಆಗ್ಬೋದು ಅಂತ ಒಪ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅವರು ಏನ್ ಫೋಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ತ ಸಂಬಂಧದಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳಿ, ಆದ್ರೆ ಅವೆಲ್ಲವೂ ಇಲ್ಲದಿದ್ರೆ ಯಾವ್ದಾದ್ರು ಸಂಸ್ಥೆಯನ್ನು ಅವರು ಲೀಗಲ್ ಗಾರ್ಡಿಯನ್ ಆಗಿ ಮಾಡ್ತಾರೆ. ಸಂಸ್ಥೆಯನ್ನು ಲೀಗಲ್ ಗಾರ್ಡಿಯನ್ ಆಗಿ ಒಪ್ಪಿಸುದು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಆ ಸಂಸ್ಥೆಗೆ ಅಂದ್ರೆ ಅಲ್ಲೇ ಇರುವ ಹಾಗೆ ಮಾಡ್ತಾರಾ ಅಥವಾ ಹೇಗೆ ಏನು ಅಂತೇಳಿ ಅಲ್ಲಿ ಹೋಗಿ ಸೇರಿಸ್ತಾರಾ? ಅಲ್ಲಿ ಖಾಲಿ ಸಂಸ್ಥೆ ಮಾತ್ರ ಇರುತ್ತಾ ಅಥವಾ ಆಟಿಸಮ್ ಮಕ್ಕಳ ಸ್ಕೂಲ್ ಅಂಥದ್ದು ಏನಾದರೂ ಆಶ್ರಮಗಳು ಅಂಥದ್ದು ಏನಾದರೂ ಇರುತ್ತಾ? ಅದು ಹೇಗೆ? ನೀವು ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅದನ್ನು ನೋಡಿದ್ರೆ ಅವರದ್ರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ಏನಂತ ಹೇಳಿದ್ರೆ
ಆ ಮಗುವನ್ನು ಅಥವಾ ಆ ಒಂದು ವ್ಯಕ್ತಿಯನ್ನು ಏನು ಮಾಡ್ಬೋದು ಅಂದರೆ ಡಿಸ್ಪ್ಲೇಸ್ ಮಾಡುವ ಹಾಗಿಲ್ಲ. ಅವನ ತಗೊಂಡು ಇನ್ನೊಂದು ಪ್ಲೇಸ್ಗೆ ಹಾಕಿ ಬಿಡ್ತೇವೆ ಅಂತೇಳಿ. ಅವನ ಪರಿಸರದಲ್ಲಿ ಬೆಳೆದು ಬಂದಿದ್ದಾನೋ ಅವನನ್ನು ಅದೇ ಪರಿಸರದಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಅವರು ಮಾಡಬೇಕು ಅಂತ ಇದೆ. ಅವನನ್ನ ಟೋಟಲಿ ಆಗಿ ಡಿಸ್ಪ್ಲೇಸ್ ಮಾಡಿ ಬೇರೆ ಕಡೆ ಹಾಕಿ ಬಿಡುವ ಅಂತ ಹೇಳಿ ಮಾಡಬಾರ್ದು ಅಂತನೂ ಇದೆ ಒಂದು ಇದರಲ್ಲಿ. ಆವಾಗ ಇವರ ಮನೇಲಿ ಯಾರು ಇಲ್ದಿದ್ದಾಗ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳಿ? ಒಂದು ಆ ಲೀಗಲ್ ಗಾರ್ಡಿಯನ್ ಅವ್ರು ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆಗೆ ಲೀಗಲ್ ಗಾರ್ಡಿಯನ್ನ ಕೆಲಸ ಏನೆಲ್ಲ ಇರ್ತದೆ ಅಂತ ಹೇಳಿದ್ರೆ ಅವನು ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಯಾರಿಗೆ ನಾನು ಲೀಗಲ್ ಗಾರ್ಡಿಯನ್ ಆಗ್ತೀನೋ ಅವನ ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಗಮನಿಸಬೇಕಾಗತ್ತೆ. ಅವನಿಗೆ ಸಮಯ ಸಂದರ್ಭಕ್ಕಾಗಿ ಅವನನ್ನು ಚಿಕಿತ್ಸೆ ಕರ್ಕೊಂಡು ಹೋಗೋದಾಗಿರ್ಬೋದು, ಅವನ ಒಂದು ಪ್ರೊಟೆಕ್ಷನ್ ಆಗಿ ಇರ್ಬೋದು, ಅವನ ಕೇರ್ ಆರೈಕೆ ಇರ್ಬೋದು, ಎಲ್ಲವನ್ನು ಕೂಡ ನಾನು ನೋಡ್ಕೊಳ್ಬೇಕಾಗತ್ತೆ. ಅವನ ಊಟ ತಿಂಡಿಯಿಂದ ಹಿಡಿದು ಅವನ ಹೆಲ್ತ್ ಕೇರ್ ನೀಡ್ಸಿಂದ ಹಿಡಿದು ಅವನ ಒಂದು ಟ್ರೈನಿಂಗ್ ಬೇಕಾಗ್ಬೋದು, ಅವನನ್ನು ಟ್ರೈನಿಂಗಿಗೆ ಹೋಗಿ ಕರ್ಕೊಂಡು ಬರೋದು, ಇವೆಲ್ಲವನ್ನು ಕೂಡ ಏನು ಮಾಡ್ಬೇಕಂತ ಹೇಳಿದ್ರೆ ಅವನಿಗೀಗ ಏನೋ ಒಂದು ಸರ್ಜರಿ ಬೇಕಾಯಿತು, ಅವನಿಗೇನೋ ಒಂದು ಸಮಸ್ಯೆ ಬಂತು, ಆರೋಗ್ಯ ಸಮಸ್ಯೆ, ಹಾಗೆ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಅವನನ್ನು ನೋಡ್ಕೊಳ್ಬೇಕು. ಇವೆಲ್ಲ ವಿಷಯಗಳು ಏನು ಬರ್ತವೆ ಅಂತ ಹೇಳಿದ್ರೆ ಆ ಲೀಗಲ್ ಗಾರ್ಡಿಯನ್ನ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ಇವೆಲ್ಲವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಗವರ್ಮೆಂಟ್ ಆಕ್ಟ್ ಈಗ ನೀವು ಏನು ಹೇಳಿದ್ರಲ್ಲ, ಸೊ ಅದರಿಂದ ಫೈನಾನ್ಷಿಯಲಿ ಏನಾದರೂ ಸಪೋರ್ಟ್ ಆಗುತ್ತಾ ಅಥವಾ ಹೇಗೆ? ಅದರಲ್ಲಿ ಎರಡು ಇದೆ. ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಂತ ಹೇಳಿದ್ರೆ ಒಂದು ವೆಲ್ಫೇರ್ ಇದಿದೆ, ಅದರಲ್ಲಿ ಬೇರೆ ಬೇರೆ ಬೆನಿಫಿಟ್ಸ್ಗಳನ್ನ ಅವರು ಇದು ಮಾಡ್ತಾರೆ. ಅಂದ್ರೆ ಇವರಿಗೆ ಬೆನಿಫಿಟ್ ಆಗುವ ಹಾಗೆ ಕೆಲವೊಂದು ಸ್ಕೀಮ್ಗಳನ್ನ ಅವರು ಇದು ಮಾಡ್ತಾರೆ. ಇನ್ನೊಂದು ಕಡೆ ಲೀಗಲ್ ಆಸ್ಪೆಕ್ಟ್, ಕಾನೂನು ಮೂಲಕವಾಗಿ ಅವ್ರಿಗೆ ಏನೇನಿರಬೇಕು, ಉದಾಹರಣೆಗೆ ಲೀಗಲ್ ಗಾರ್ಡಿಯನ್ ಅನ್ನು ಇದು ಮಾಡುವಂಥದ್ದು. ಕೆಲವು ಸಲ ಈ ಲೀಗಲ್ ಗಾರ್ಡಿಯನ್ ಸರಿಯಾಗಿ ಕೆಲಸ ಮಾಡದಿದ್ರೆ ಅವನನ್ನು ತೆಗೆದುಬಿಟ್ಟು ಬೇರೆಯವರನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಒಂದು ಆಪ್ಷನ್ ಕೂಡ ಅವರು ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದು ಎರಡೂ ವೇಲು ಕೆಲಸ ಮಾಡುತ್ತೆ. ಯೋಗಕ್ಷೇಮಕ್ಕಾಗಿ ಅವನಿಗೆ ಏನೇನು ಸ್ಕೀಮ್ಗಳು ಬೇಕು, ಡೇ ಕೇರ್ ಫೆಸಿಲಿಟಿ ಬೇಕಾ, ಅಥವಾ ಅವನಿಗೆ ಏನಾದರೂ ಈ ಪೆನ್ಷನ್ಗಳ ಬಗ್ಗೆ ಬೇಕಾ, ಇವೆಲ್ಲವನ್ನು ಅವುಗಳು ಒಂದು ಕಡೆ ನೋಡಿಕೊಂಡ್ರೆ ಲೀಗಲ್ ಆಸ್ಪೆಕ್ಟ್ಗಳನ್ನು ಇನ್ನೊಂದು ಕಡೆಯಲ್ಲಿ ಅದು ನೋಡ್ಕೊಂಡು ಹೋಗುತ್ತೆ. ಅದು ಸೈಮಲ್ಟೇನಿಯಸ್ಲಿ ಎರಡು ಜೊತೆಲಿ ಹೋಗಬೇಕಾಗತ್ತೆ. ಓಕೆ, ಈಗ ನೀವು ಹೇಳಿದ್ರಿ ಲೀಗಲ್ ಗಾರ್ಡಿಯನ್ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ, ಅವನನ್ನು ಕರ್ಕೊಂಡು ಹೋಗಿ ಎಲ್ಲ ರಿಪೋರ್ಟ್ಗಳನ್ನು ಹೇಗೆ ಅವರು ಒಪ್ಪಿಸಬೇಕಾಗತ್ತೆ, ಯಾವಾಗ ಒಪ್ಪಿಸಬೇಕಾಗತ್ತೆ, ಅವನ ಬಗ್ಗೆದು ಏನಾದರೂ ರಿಪೋರ್ಟ್ಗಳನ್ನು ಕೊಡ್ಲಿಕ್ಕೆ ಇರತ್ತಾ, ಅದು ಹೇಗೆ? ಅವರು ಬೇಸಿಕಲಿ ಆ ಕಮಿಟಿಯಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಯಾವಾಗೆಲ್ಲ ನೀವು ಬಂದು ನಿಮ್ಮ ಡಾಕ್ಯುಮೆಂಟ್ಗಳನ್ನು ನಮಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ. ಉದಾಹರಣೆಗೆ ಆ ವ್ಯಕ್ತಿಗೆ ಲೀಗಲ್ ಗಾರ್ಡಿಯನ್ ಆದಂಥ ಒಂದು ವ್ಯಕ್ತಿಗೆ ಅವರಲ್ಲಿ ಆಸ್ತಿಯೂ ಕೂಡ ಇದ್ದಿರ್ಬೋದು, ಪ್ರಾಪರ್ಟಿ ಇದ್ದಿರ್ಬೋದು, ಅದನ್ನು ಇವರು ನೋಡ್ಕೊಳ್ಬೇಕಾಗತ್ತೆ. ಎಷ್ಟು ಖರ್ಚಾಗಿದೆ, ಯಾವುದಕ್ಕೆಲ್ಲ ಖರ್ಚಾಗಿದೆ, ಯಾವುದಕ್ಕೆಲ್ಲ ಅವನನ್ನು ನಾವು ಕರ್ಕೊಂಡು ಹೋಗಿದ್ದೇವೆ, ಈ ರೀತಿಯಾಗಿ ರಿಪೋರ್ಟ್ಗಳನ್ನು ಅವರು ಪೆರಿಯೋಡಿಕಲಿ ಆಗಿ ಅವರು ಅಂತ ಹೇಳಿದರೆ ಸಮಯಕ್ಕೆ ಸಂದರ್ಭವಾಗಿ, ಉದಾಹರಣೆಗೆ ಈಗ ವರ್ಷದ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಅವರು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ, ಅಥವಾ ಒಂದು ಪ್ರತಿ 6 ತಿಂಗಳಿಗೆ ಹೋಗಿ ಅವರು ಅದನ್ನು ಅಲ್ಲಿ ಹೋಗಿ ಅದನ್ನು ತೋರಿಸ್ಬಿಟ್ಟು ಅವರು ಅದರ ಬಗ್ಗೆ ಚರ್ಚೆಯನ್ನು ಅಥವಾ ಡಿಸ್ಕಸ್ ಮಾಡಬೇಕಾಗತ್ತೆ. ಆಮೇಲೆ ಆ ಕಮಿಟಿಯಿಂದನೂ ಕೂಡ ಕೆಲವೊಂದು ಹೋಮ್ ವಿಸಿಟ್ಗಳು ಕೂಡ ಇರ್ತವೆ. ಇವರನ್ನು ಬಿಟ್ಟು ಬಿಡೋದಿಲ್ಲ, ನಮ್ದೆಲ್ಲ ಕೆಲಸ ಆಯಿತು ಇನ್ನು ನಾವಿಲ್ಲ ಅಂತ ಹೇಳೋದಿಲ್ಲ. ಕೆಲವು ಸಲ ಹೋಮ್ ವಿಸಿಟ್ಗಳು ಇರಬೇಕು ಅಂತ ಹೇಳ್ತಾರೆ. ಅಂದರೆ ಹೋಮ್ ವಿಸಿಟ್ ಇದ್ದದ್ರಿಂದಾಗಿ ಅವ್ರಿಗೆ ಸ್ವಲ್ಪ ಅಲರ್ಟ್ ಆಗಿರ್ತಾರೆ, ಯಾವ ಬಂದರು ಅಂದರೆ. ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಆಚೆ ಕಡೆ ಹೋಗೋದೇ ಇದ್ರೆ ಅವರು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅದು ಗೊತ್ತಿರೋದಿಲ್ಲ ಅಲ್ವಾ. ಅವರು ಜಸ್ಟ್ ಜನರಿಗೋಸ್ಕರ ಲೀಗಲ್ ಗಾರ್ಡಿಯನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಗೋಸ್ಕರ ಲೀಗಲ್ ಗಾರ್ಡಿಯನ್ ಆಗಿರ್ಬೋದು, ಅವರೇ ಒಂದು ಏನು ಹೇಳ್ತಾರೆ ಬೋಜ್ ಅಂತ ಹೇಳ್ತಾರೆ, ಹಾಗೆ ಆಗಿರ್ಬೋದು. ಸೊ ಹೀಗೆ ಸಡನ್ ವಿಸಿಟ್ ಕೊಟ್ಟಾಗ, ಮನೆಗೆ ವಿಸಿಟ್ ಕೊಟ್ಟಾಗ ಆವಾಗ ಅವರ ಒಂದು ಏನು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅದು ಗೊತ್ತಾಗುತ್ತೆ. ಸೊ ಅವರ ಮೇಲೆ ಕಣ್ಣು ಇಡ್ತಾರೆ ಅಂತ ಹೇಳಿ ಒಂದ್ ಕಡೆ ಸೂಪರ್ವಿಷನ್ ಕೂಡ ನಡೆಯುತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮುಖ್ಯವಾಗಿ ಇದು ಕಾನೂನು ಮೂಲಕ ಅಂತ ಹೇಳಿದ್ರು ಕೂಡ ಇನ್ನೊಂದು ವಿಚಾರಗಳು ನಡೆಯುತ್ತೇನೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಈ ಆಟಿಸಮ್ ಇರುವಂತಹ ಪೇರೆಂಟ್ಸ್ಗಳೇ ಅವ್ರದ್ದೇ ಆದಂಥ ಒಂದು ಸಪೋರ್ಟ್ ಗ್ರೂಪ್ಗಳನ್ನು ಅವರು ರಚನೆ ಮಾಡ್ಕೊಂಡಿರುವಂಥದ್ದು ಕೂಡ ಇದೆ. ಉದಾಹರಣೆಗೆ ಇದು ಒಂದು ಈಗ ಉದಾಹರಣೆಗೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಡಿಸಬಿಲಿಟಿಯಿಂದ ಬಂದಾಗ ಅಲ್ಲಿ ಅವರ ಪೇರೆಂಟ್ಸ್ಗಳೇ ಎಲ್ಲರ ಜೊತೆ ಸೇರಿ ಅವರೇ ಒಂದು ಗ್ರೂಪನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಸಪೋರ್ಟ್ ಗ್ರೂಪ್ಗಳನ್ನ ಮಾಡಿಕೊಂಡು ಅವರ ಮಕ್ಕಳನ್ನು ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಪೇರೆಂಟ್ಸ್ಗಳೇ ಮಾಡ್ಕೊಂಡದ್ದಿದೆ, ಸ್ವತಃವಾಗಿ ಅವರೇ ಮಾಡ್ಕೊಂಡದ್ದು. ಸೊ ಇದು ಕೂಡ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಈ ಒಂದು ಪ್ರಶ್ನೆ ಇದೆಯಲ್ಲ, ನನ್ನ ನಂತರ ಯಾರು ಅನ್ನೋದು ಒಂದು ಈ ಪ್ರಶ್ನೆಗೆ ಒಂದು ಉತ್ತರವನ್ನು ಕಂಡುಕೊಂಡದ್ದು ಇದೆ. ಸೊ ಅದು ಇದೆ. ಹಾಗೆ ಇನ್ನು ಈ ಹೆಲ್ತ್ ಟೀಮ್ ಅಂತೇಳಿ ಬಂದಾಗ ಅದರಲ್ಲಿ ಯಾರೆಲ್ಲ ಇರಬೇಕು ಹೇಗೆ ಅಂತೇಳಿ?
ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಬಹುಶಃ ಈ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಬಗ್ಗೆ ಇರ್ಬೋದು ಅಥವಾ ಅದಕ್ಕೆ ಹೇಗೆ ಆ ಲೀಗಲ್ ಗಾರ್ಡಿಯನ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಬಂದಾಗ ಬಹುಶಃ ಪೇರೆಂಟ್ಸ್ಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ DC ಆಫೀಸ್ನಲ್ಲಿ ಮಣಿಪಾಲದಲ್ಲಿ DC ಆಫೀಸ್ನಲ್ಲಿ ಈ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಒಂದು ಸಬಲೀಕರಣ ಇಲಾಖೆ ಅಂತ ಇದೆ. ಸೊ ಅದು 2ನೇ ಫ್ಲೋರಲ್ಲಿ ಅಥವಾ 3ನೇ C ಬ್ಲಾಕಲ್ಲಿ ಏನೋ ಇದೆ. ಸೊ ಅಲ್ಲಿ ಹೋಗಿ ಅವರು ವಿಚಾರಿಸಿದ್ರೆ ಬಹುಶಃ ಅವರು ಇದ್ರ ಬಗ್ಗೆ ಬಹಳಷ್ಟು ಇನ್ನಷ್ಟು ಮಾಹಿತಿಗಳನ್ನ ಅವರು ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳು ನಮ್ಮ ಪೇರೆಂಟ್ಸ್ ಅಲ್ಲಿ ಇರಬಹುದು. ಅದನ್ನ ನನಗೀಗ ಅವ್ರು ಯಾವ ಪ್ರಶ್ನೆನ ಇದು ಮಾಡ್ತಿದ್ದಾರೆ ಅಂತ ಅರ್ಥ ಆಗೋದು. ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಾವು ಜೀವಂತ ಇರುವ ತನಕ ಅಥವಾ ಜೀವಂತ ಇರುವಾಗಲೇ ಅದನ್ನ ಅಪ್ಲೈ ಮಾಡಬೇಕಾ, ಅಥವಾ ಒಂದು ವೇಳೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ಇದು ಯಾವಾಗ ಆಗುತ್ತೆ ಅಂತ, ಅದು ಯಾವಾಗ ಮಾಡಬೇಕು? ಅದು ಅಲ್ಲದೆ ವರ್ಷ ಅಂದರೆ ಮಕ್ಕಳ ಒಂದು ಏಜ್ ಮೇಲೆ ಡಿಪೆಂಡ್ ಆಗಿ ಅದೇನಾದರೂ ಇದೆಯಾ? ಅಂದರೆ ಸಣ್ಣ ಮಕ್ಕಳಿಂದಲೂ ಕೊನೆ ತನಕ ನೋಡ್ತಾರಾ, ಅಥವಾ ತಾಯಿ ತಂದೆ ಇದ್ರೂ ಕಸ್ಟಡಿಗೆ ಕೊಡ್ಬೋದಾ, ಅಥವಾ ಅದಕ್ಕೆ ಅಪ್ಲೈ ಮಾಡ್ಬೋದಾ? ಅದು ಅಂಥದ್ದೇನಾದರೂ ಇದೆಯಾ ಅಂತೇಳಿ. ಸೊ ಇಲ್ಲಿ ತಂದೆ ತಾಯಿ ಇರುವಾಗ ಅವರು ಬೇಸಿಕಲಿ ಅವರ ಒಂದು ಪ್ರಶ್ನೆ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಇರುವವರಲ್ಲಿಗೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೇವೆ. ಅಂದ್ರೆ ಕೆಲವು ಪೇರೆಂಟ್ಸ್ ಇರ್ತಾರೆ, ಅಂದ್ರೆ ಅವರು ಫೈನಾನ್ಷಿಯಲಿ ಆಗಿ ಇದಿರ್ಬೋದು, ಅಥವಾ ಅವರಿಗೆ ಬೇರೆ ಏನಾದ್ರು ಆರೋಗ್ಯ ಸಮಸ್ಯೆಗಳಿರ್ಬೋದು, ಅಂದ್ರೆ ಅವರು ಚೇತನರಾಗಿರ್ಬೋದು, ಅಂದ್ರೆ ಅವರ ಒಂದು ಕಾಲು ಬಲ ಇಲ್ಲದೆ ಇರ್ಬೋದು, ಅಥವಾ ಬೇರೆ ಏನಾದ್ರು ಅಂಗವಿಕಲತೆಯಿಂದ ಇರಬಹುದು. ಸೊ ಅಂಥವ್ರು ಏನಾದ್ರು ಇದು ಮಾಡ್ಲಿಕ್ಕೆ ಆಗತ್ತಾ ಜೀವ ಇರುವಾಗ? ಅವಾಗ್ಲೂ ಮಾಡ್ಬೋದು. ಅವಾಗಲೂ ಅವರಿಗೆ ಎಲ್ಲೋ ಒಂದು ಕಡೆ ಅಸುರಕ್ಷತೆ ಕಾಣ್ತಾ ಇದೆ ಅಂತ ಬಂದಾಗ ಅವರು ಆವಾಗಲೇ ಅವ್ರನ್ನ ಅಪ್ರೋಚ್ ಮಾಡಿ, ನಾನೀಗ ಏನು ಹೇಳಿದ್ದೇನೆ ಅಲ್ಲಿ ಆ ಇಲಾಖೆಯನ್ನು ಅಪ್ರೋಚ್ ಮಾಡಿದರೆ ಅವರು ಸಮಗ್ರವಾದಂಥ ಮಾಹಿತಿಯನ್ನು ಮಾಡ್ತಾರೆ. ಮತ್ತು ಇದೆಲ್ಲವೂ ಕೂಡ ಆನ್ಲೈನಲ್ಲಿ ಅವರು ಸಬ್ಮಿಟ್ ಮಾಡಲಿಕ್ಕೆ ಈ ಈ ರಿಪೋರ್ಟ್ಸ್ಗಳನ್ನೆಲ್ಲ. ಸೊ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ, ID ಪ್ರೂಫ್ಗಳನ್ನಿರ್ಬೋದು, ಮತ್ತು ಅವರ ಡಿಸಬಿಲಿಟಿ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲವನ್ನು ಅವರು ಕೇಳ್ತಾರೆ. ಸೊ ಅವನ್ನ ಕೇಳಿಬಿಟ್ಟು ಅದನ್ನು ಆನ್ಲೈನ್ ಸಬ್ಮಿಟ್ ಮಾಡಲಿಕ್ಕೆ ಇರುತ್ತೆ. ಬಟ್ ಇದರ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ನಾನು ಅದೇ ಇವತ್ತು ಮಾತನಾಡಿದಾಗ ಅವರು ಹೇಳ್ತಾ ಇದ್ರು, ಸೊ ಅವರ ಇಲಾಖೆಗೆ ಕಳಿಸಿದ್ರೆ ಅವರು ಡೀಟೇಲ್ ಆಗಿ ಇವರಿಗೆ ಮಾಹಿತಿಯನ್ನು ಕೊಟ್ಟು ಅವರು ಗೈಡೆನ್ಸ್ ಅನ್ನು ಕೊಡ್ತಾರೆ ಹೇಗೆ ಮಾಡಬೇಕು. ಯಾಕಂದ್ರೆ ನಮಗೆ ಸಮಗ್ರವಾದ ಮಾಹಿತಿ ಇರದೇ ಇದ್ದಾಗ ನಾವು ತಪ್ಪು ಮಾಹಿತಿ ಕೊಡುವ ಬದಲಿಗೆ ಅಲ್ಲಿ ಹೋಗಿ ಅವರನ್ನು ಇದು ಮಾಡಿದ್ರೆ ಸಮಗ್ರ ಏನೆಲ್ಲ ನಮಗೆ ಸಮಸ್ಯೆಗಳಿದಾವೆ, ಏನೆಲ್ಲ ಕ್ವಶನ್ಗಳಿದಾವೆ, ಎಲ್ಲವನ್ನು ಅವ್ರ ಹತ್ರ ಕೇಳಿ ಕ್ಲಿಯರ್ ಮಾಡಬಹುದು. ಇಲ್ಲಿ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಈ ತರದ ಆಪ್ಷನ್ಸ್ಗಳು ಕೂಡ ಇವೆ. ಎಲ್ಲೋ ಒಂದ್ ಕಡೆ ನಾವು ಧೃತಿಗೆಡಬೇಕಾಗಿಲ್ಲ. ಈ ತರದ ಒಂದು ಕೆಲವರಿಗೆ ಎಷ್ಟೋ ಒಂದು ಈ ತರ ಒಂದು ವಿಚಾರ ಇದೆ ಅಂತಾನೆ ಅವ್ರಿಗೆ ಒಂದು ಗೊತ್ತಿಲ್ಲದಿದ್ದಾಗ ಸೊ ಅವರು ಹೋಗಿ ಇಲಾಖೆಯನ್ನ ವಿಚಾರಿಸಬಹುದು, ಅಲ್ಲಿಂದ ಮಾಹಿತಿಯನ್ನು ಕೂಡ ಪಡಿಬಹುದು ಅವರು. ಮತ್ತೆ ಅವಾಗಲೇ ನಾನು ಕೇಳಿದೆ, ಈಗ ಹೆಲ್ತ್ ಟೀಮ್ ಅಂತೇಳಿ ಬಂದಾಗ ಅದ್ರಲ್ಲಿ ಯಾರೆಲ್ಲ ಇರಬೇಕು, ಹೇಗೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಇಲ್ಲಿ ಈಗ ಆಟಿಸಮ್ ಅಂತ ಬಂದಾಗ ಇಲ್ಲಿ ಒಂದು ಮಗುವಿಗೆ ನಾವು ಏನು ಪ್ಲಾನ್ ಮಾಡಿರ್ತಾರೆ, ಈಗ ಈ ಮಗುವಿಗೆ ಒಂದು ಸ್ಪೀಚ್ ಥೆರಪಿ ಬೇಕು, ಅದಕ್ಕೇನೋ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಸಮಸ್ಯೆಗಳಿವೆ, ಅಥವಾ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರಿಗೆ ಏನು ಡಿಫಿಕಲ್ಟಿ ಇದೆ. ಈಗ ಒಂದು ಮಗುವಿಗೆ ಅವರು ಏನು ಮಾಡಿರ್ತಾರೆ, ಒಂದು ಪ್ಲಾನನ್ನು ಮಾಡಿರ್ತಾರೆ, ಅದೇ ಪ್ಲಾನ್ ಇನ್ನೊಂದು ಮಗುವಿಗೆ ಅಪ್ಲೈ ಆಗೋದಿಲ್ಲ. ಆಟಿಸಮ್ ಅಂತ ಬಂದಾಗ ಆ ಮಗುವಿಗೆ ಅಪ್ಲೈ ಆಯ್ತಲ್ಲ ಈ ಮಗುವಿಗೆ ಅಪ್ಲೈ ಮಾಡುವಂತ ಬರೋದಿಲ್ಲ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಅವರನ್ನು ಪ್ರತ್ಯೇಕವಾಗಿ ಆ ಮಗುವನ್ನು ಅಸೆಸ್ಮೆಂಟ್ ಮಾಡಿ ಅವರಿಗೆ ಕೆಲವೊಂದು ಪ್ಲಾನ್ಗಳನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಇದಕ್ಕೊಂದು ತಜ್ಞರ ಒಂದು ಟೀಮ್ ಇರಬೇಕಾಗತ್ತೆ. ಸೊ ಆ ತಜ್ಞರ ಒಂದು ಟೀಮ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದರೆ, ಉದಾಹರಣೆಗೆ ಅಲ್ಲಿ ಮಕ್ಕಳ ತಜ್ಞರು ಇರ್ತಾರೆ, ಅದರ ಒಟ್ಟಿಗೆ ಮನೋವೈದ್ಯರು ಇರ್ತಾರೆ. ಮನೋವೈದ್ಯರು ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಮಕ್ಕಳ ಮತ್ತು ಹದಿಹರೆಯದ ಮನೋವೈದ್ಯರು ಇರಬೇಕಾಗತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸೈಕಾಲಜಿಸ್ಟ್, ಮನೋಶಾಸ್ತ್ರಜ್ಞರು ಅದರಲ್ಲಿ ಇರಬೇಕಾಗತ್ತೆ. ಆಮೇಲೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಅಂತ ಹೇಳಿ ಇವರು ಬೇಸಿಕಲಿ ಈಗ ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಇಷ್ಟೆಲ್ಲ ಅವರು ಸಮಸ್ಯೆಗಳನ್ನ ಎದುರಿಸ್ತಿರುವಾಗ ಅವರಿಗೆ ಮಗುವಿಗೆ ಒಂದು ಒಳ್ಳೆಯ ಆರೈಕೆಯನ್ನು ಕೊಡಲಿಕ್ಕೆ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಅದನ್ನು ಕೂಡ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ನವರು ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಸಜೆಷನ್ಸ್ಗಳನ್ನ ಕೊಡುವುದು, ಅವರಿಗೆ ಒಂದು ಕೆಲವೊಂದು ಗೈಡೆನ್ಸ್ ಕೊಡುವಂಥದ್ದು ಕೂಡ ಕೆಲಸಗಳು ಆಗಬೇಕಾಗತ್ತೆ. ಅದರ ಜೊತೆಗೆ ಆಕ್ಯುಪೇಷನ್ ಥೆರಪಿಸ್ಟ್ ಅಂತ ಹೇಳಿ ಅವರು ಉದಾಹರಣೆಗೆ ಈಗ ಕೆಲವೊಂದು ಸೆನ್ಸರಿ ಮೋಟರ್ ಸ್ಕಿಲ್ ಅಂತ ನಾವು ಹೇಳ್ತೇವೆ. ಅಂದರೆ ಈ ಉದಾಹರಣೆಗೆ ಮಗುವಿಗೆ ಕೆಲವೊಂದು ಕೌಶಲ್ಯಗಳನ್ನು ಕಲಿಸಿಕೊಡ್ಲಿಕ್ಕೆ ಅವರು ಬೇಕಾಗತ್ತೆ. ಅದೇ ರೀತಿ ಸ್ಪೀಚ್ ಥೆರಪಿಸ್ಟ್ ಅಂದರೆ ಮಾತಿನ ಚಿಕಿತ್ಸಕರು, ಅದೇ ರೀತಿ ಫಿಸಿಯೋಥೆರಪಿಸ್ಟ್, ಇವರೆಲ್ಲರೂ ಕೂಡ ಆ ಟೀಮ್ನಲ್ಲಿ ಇದ್ದುಕೊಂಡು ಅವರವರ ಅಸೆಸ್ಮೆಂಟ್ಗಳನ್ನ ಮಾಡಿ ಒಂದು ಸಮಗ್ರವಾದಂಥ ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಈ ಮಗುವಿಗೆ ಯಾವುದೆಲ್ಲ ಕಷ್ಟಗಳಿವೆ, ಆ ಮಗುವಿಗೆ ಹೇಗೆ ಅದಕ್ಕೆ ಪರಿಹಾರವನ್ನು ಕೊಡ್ಬೋದು ಅಂತ ಹೇಳಿ.
ಸೊ ಈ ವಿಚಾರಗಳು ನಡಿಬೇಕಾಗತ್ತೆ. ಸೊ ಇದನ್ನು ಕೂಡ ಈಗ ಉದಾಹರಣೆಗೆ ಇದನ್ನು ಹೇಳೋದಾದರೆ ನಮ್ಮ KMCಯಲ್ಲಿ ಪ್ರತಿ ಬುಧವಾರ ಇದು ನ್ಯೂರೋ ಡೆವಲಪ್ಮೆಂಟಲ್ ಕ್ಲಿನಿಕ್ ಅಂತಲೇ ಮಾಡಿದ್ದಾರೆ. ಅಲ್ಲಿ ಒಂದು ಸೆಂಟರ್ನಲ್ಲಿ ಈ ಎಲ್ಲ ಪ್ರೊಫೆಷನ್ಸ್ಗಳು ಕೂತ್ಕೊಂಡು ಮಗುವನ್ನು ಅಸೆಸ್ಮೆಂಟ್ ಮಾಡಿ ಅವರವರ ಲೆವೆಲ್ನಲ್ಲಿ ಅಸೆಸ್ಮೆಂಟ್ ಮಾಡಿ ಫೈನಲಿ ಒಂದು ರಿಪೋರ್ಟ್ ಮಾಡಿ ಅದನ್ನು ತಂದೆ ತಾಯಿಯರಿಗೆ ಅದನ್ನು ಕೊಡ್ತಾರೆ. ಸರ್, ಇಲ್ಲಿ ತನಕ ಬಂದು ಆಟಿಸಮ್ ಬದಲು ಸ್ವಲ್ಪ ಹಾಗೂ ವಾಟ್ ನೆಕ್ಸ್ಟ್ ಅಂತೇಳಿ ನಮ್ಮ ನಂತರ ಏನು ಯಾವುದ್ರ ಬಗ್ಗೆ ಯಾವುದೆಲ್ಲ ಆ್ಯಕ್ಟ್ ಇದೆ ಅದರ ಬಗ್ಗೆ ಮಾಹಿತಿ ಹೇಗೆ ಪಡ್ಕೊಳ್ಬೇಕು, ಗೌರ್ಮೆಂಟಿಂದ ಯಾವುದೆಲ್ಲ ಫೆಸಿಲಿಟೀಸ್ಗಳು ಬರ್ತದೆ ಎಲ್ಲದರ ಬಗ್ಗೆ ನೀವು ಒಂದು ಸಮಗ್ರ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಶಾಲೆಯ ಜೊತೆ ಸೇರಿಕೊಂಡಿರುವಂಥದ್ದು. ಇವತ್ತು NFS ಸ್ಪೆಷಲ್ ಸ್ಕೂಲ್ ನೇಜಾರು ಸಂತೆಕಟ್ಟೆಯಲ್ಲಿ ನಾನಿರುವಂಥದ್ದು. ಈ ಶಾಲೆಯ ವಿಶೇಷತೆಗಳೇನು, ಈ ಶಾಲೆಯಲ್ಲಿ ಯಾವ ರೀತಿ ವಿಶೇಷ ಮಕ್ಕಳಿಗೆ ಕಲಿಸಿಕೊಡ್ತಾರೆ ಅಂತ ಹೇಳುವಂಥದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸರ್, ಇದು ನೋಡಿ, ಇದು ನಾನೇ ತಯಾರಿಸುವಂಥದ್ದು ಆಟಿಸ್ಟಿಕ್ ಮಕ್ಕಳಿಗೆ, ಆಟಿಸಮ್ ಇದ್ದ ಮಕ್ಕಳಿಗೆ. ಯಾಕಂದರೆ ಅವರಲ್ಲಿ ಮೇಯ್ನಾಗಿ ಅಂತ ಅವರಿಗೆ ಅರ್ಥ ಆಗ್ತದೆ, ಅವರಲ್ಲಿ ಎಕ್ಸ್ಪ್ರೆಷನ್ ಮಾಡಲಿಕ್ಕೆ, ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರ ಫೀಲಿಂಗ್ಸ್ ಅವರಿಗೆ ಕಷ್ಟ ಆಗ್ತದೆ. ಮತ್ತು ಮೇನ್ ಆಟಿಸಮ್ ಮಕ್ಕಳಿಗೆ ಅಂತ ಮೇಯ್ನಾಗಿ ಐ ಕಾಂಟ್ಯಾಕ್ಟ್ಸ್ ಇರುವುದಿಲ್ಲ, ಮತ್ತು ಏನು ಹೇಳಬೇಕಾಗ್ತದೆ, ಸೆನ್ಸರಿ ಇಶ್ಯೂಸ್ ಎಲ್ಲ ತುಂಬ ಇರ್ತದೆ. ಅಂಥ ಮಕ್ಕಳಿಗೋಸ್ಕರ ನಾನು ಇದನ್ನು ತಯಾರಿಸುವಂಥದ್ದು. ಆದರೆ ಇದು ನೋಡ್ಲಿಕ್ಕೆ ಹೋದರೆ ಎಲ್ಲ ಮಕ್ಕಳಿಗೂ, 3 ಡಿಸಬಿಲಿಟಿ ಇದ್ದ ಮಕ್ಕಳಿಗೂ ಯೂಸ್ ಆಗ್ತದೆ. ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇದ್ದ ಮಕ್ಕಳಿಗೂ ಯೂಸ್ ಆಗ್ತದೆ, ಮತ್ತು ಇದು ADHD ಇದ್ದ ಲರ್ನಿಂಗ್ ಡಿಸಬಿಲಿಟಿ ಇದ್ದ ಮಕ್ಕಳಿಗೂ ಯೂಸ್ ಆಗ್ತದೆ. ನಾವು ಯಾಕಂದರೆ ಇದರಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಒಂದು ಚಿಕ್ಕ ಇದರಲ್ಲಿ ಬೇರೆ ಬೇರೆ ಸಪ್ರೇಟ್. ಇದರದ್ದು ಇನ್ನೊಂದು ವಿಶೇಷತೆ ಅಂತ ಅಂದರೆ ಇದನ್ನು ನಾವು ಸ್ಪ್ಲಿಟ್ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಇದನ್ನು ಹಾಕಿ ಯೂಸ್ ಮಾಡ್ಬೋದು, ದೊಡ್ಡ ಮಕ್ಕಳಾದರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೂ ನಾವು ಯೂಸ್ ಮಾಡ್ಬೋದು. ಹಾಗೆ ಫೋಕಸ್ ಫ್ರೆಂಡ್ ಟೇಬಲ್ ಅಂತ ಮಲ್ಟಿ ಆ್ಯಕ್ಟಿವಿಟಿ ಟೇಬಲ್ ಇದು. ಓಕೆ, ಇದರಲ್ಲಿ ಈಗ ನೋಡಿ, ಈ ಮಕ್ಕಳಿಗೆ ಕಲರ್ ಐಡೆಂಟಿಫಿಕೇಷನ್, ಮಕ್ಕಳಿಗೂ ಪ್ರೀ ಪ್ರೈಮರಿ ಅವರಿಗೂ ಆಗ್ತದೆ. ಮತ್ತು ಇನ್ನೊಂದು ಇದನ್ನು ಹಿಡಿಯುವಂಥದ್ದು, ಬಾಲ್ ಫಿಂಗರ್, ಅದು ಗ್ರಾಸ್ ಹೇಗೆ ಅದನ್ನು ಅವರು ಕಲಿಬೋದು. ಮತ್ತು ಇದು ನೋಡಿ, ಇದರ ಕಲರ್ ಬೀಡ್ಸ್, ಅದು ಕೌಂಟಿಂಗ್ ಕೂಡ ಮಾಡ್ಬೋದು. ನೀವು ಕೌಂಟಿಂಗನ್ನು ನೀವು ಕಲಿಸ್ಬೋದು ಮಕ್ಕಳಿಗೆ. ಬ್ಲೂ ಕಲರ್ ಒಂದು ಕಲರ್ ಐಡೆಂಟಿಫಿಕೇಷನ್, ಇನ್ನೊಂದು ಮ್ಯಾಚಿಂಗ್. ಈಗ ನಾನು ಹೇಳಿದರೆ ಕೌಂಟ್ ಮಾಡು, ಒಂದು ಬಾಲ್ ಇದರಲ್ಲಿ ಇಲ್ಲಿ ಇದು ಮಾಡಿ, ಅಥವಾ ಇದನ್ನು ಮ್ಯಾಚ್ ಮಾಡು, ಇದರಲ್ಲಿ ಹಿಡಿದು ಮ್ಯಾಚ್ ಮಾಡು ಅಂತ ಹೇಳಿದರೆ ಮಗು ಏನು ಮಾಡ್ತದೆ, ಬ್ಲೂ ಇದ್ದದನ್ನೇ ಬ್ಲೂ ಬೀಡ್ಸಿಗೆ ಮ್ಯಾಚ್ ಆಗ್ತದೆ. ಮತ್ತು ನಾನೀಗ ಹೇಳ್ತೇನೆ ಇದನ್ನು ಹಾಕು, ಈಗ ಹೋಗಿ ಹಾಕಲಿಕ್ಕೂ ಮಗುವಿಗೆ ಫೈನ್ ಮೋಟರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗ್ತದೆ. ಇದನ್ನು ಹಿಡಿಬೇಕಾಗ್ತದೆ, ಮಗು ಹಿಡಿದು ಏನು ಮಾಡಬೇಕಾಗ್ತದೆ, ಇಲ್ಲಿಂದ ಹಾಕಬೇಕಾದ ಅದು ಇಲ್ಲಿ ಹಾಕ್ತದೆ. ಅದು ಕೂಡ ಅವರಿಗೆ ಗೇಮ್ ಪ್ಲಸ್ ಏನಾಗ್ತದೆ, ಅವರಿಗೆ ಲರ್ನಿಂಗ್ ಕೂಡ ಸಿಗ್ತದೆ. ಹೀಗೆ ಹಾಕಿದರೆ ಅದು ಹೋಗ್ತದೆ ಆ ರೀತಿ. ಮತ್ತು ಹೀಗೆ ಕಲರ್ ಬೇರೆ ಬೇರೆ. ಮತ್ತು ಇದನ್ನು ಡಿವೈಡ್ ಮಾಡಿ ಕೂಡ ನಿಮಗೆ ನೀವು 1 2 3 ಹೀಗೆ ಕೂಡ ನೀವು ಅಡಿಷನ್ ಕೂಡ ನೀವು ಕಲಿಸ್ಬೋದು. ಇನ್ನೊಂದು ಇದರದ ವಿಶೇಷತೆ ಏನಂದರೆ, ಇದನ್ನು ನೀವು ಡಿಟ್ಯಾಚಬಲ್ ತೆಗಿಬೋದು. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಬೋದು, ಆಟಿಸ್ಟಿಕ್ ಮಕ್ಕಳಿಗೆ ಅಥವಾ ಪ್ರೀ ಪ್ರೈಮರಿ ಮಕ್ಕಳಿಗೆ ಎಲ್ಲ ನೀವು ಯೂಸ್ ಮಾಡಿ ಮತ್ತೆ ತೆಗೆದಿಡ್ಬೋದು. ಓಕೆ, ಆ ಮಕ್ಕಳಿಗೆ ಏನು ಮಾಡ್ಬೋದು, ನೀವು ಚಿಕ್ಕ ಮಕ್ಕಳಾದರೆ ಅವರಿಗೆ ತುಂಬ ಸ್ಕ್ರಿಬಲ್ ಎಲ್ಲ ಮಾಡ್ತಾರೆ, ಅಂಥ ಮಕ್ಕಳಿಗೆ ನೀವು ಇಲ್ಲಿ ಇಟ್ಟು ಹೀಗೆ
ಒಂದು ಚಾಕ್ ಪೀಸಲ್ಲಿ ಲೈನ್ಸ್ ಎಲ್ಲ ಹಾಕಲಿಕ್ಕೆ ಪ್ರೀ ಪ್ರೈಮರಿ ಮಕ್ಕಳಿಗೂ ಕಲಿಸ್ಬೋದು, ದೊಡ್ಡ ಮಕ್ಕಳಿಗೂ ಕಲಿಸ್ಬೋದು. ಮತ್ತು ಇಲ್ಲಿ ಹಿಂದೆ ಕೂಡ ಮಾರ್ಕರ್ ಹಿಡಿಯುವ ಮಕ್ಕಳು ಹೆಚ್ಚು ಸ್ವಲ್ಪ ಬರೀತಾರೆ, ಸ್ಪೆಲ್ಲಿಂಗ್ಸ್ ಎಲ್ಲ, ಅದನ್ನೆಲ್ಲ ನೀವು ಇಲ್ಲಿ ಕಲಿಸ್ಬೋದು. ಆಟಿಸ್ಟಿಕ್ ಮಕ್ಕಳಿಗೆ ನೋಡಿ ಅವರಿಗೆ ಟಚ್ ಮಾಡಿ ಕಲಿಯುವಂಥದ್ದು. ಅವರಿಗೆ ಹೇಳಿದರೆ ಅವರಿಗೆ ಅರ್ಥ ಆಗೋದಿಲ್ಲ, ಅಂದರೆ ಅರ್ಥ ಆಗ್ತದೆ, ಅವರಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನೀವೇನು ಮಾಡ್ತಾರೆ, ನಾನು ಇದು ಮಾಡಿರುವಂಥದ್ದೇ ಟಚ್. ಇದರಲ್ಲಿ ಟಚ್ ಮಾಡಿ ಅವರಿಗೆ ಏನಾಗ್ತದೆ ಕಲಿಬೋದು. ಈವನ್ ಬ್ಲೈಂಡ್ ಮಕ್ಕಳಿಗೂ ಕೂಡ ಇದು ಲೆಟರ್ಸ್ ಎಲ್ಲ ನಾವು ಕಲಿಸ್ಬೋದು. ಹೌದು, ಸೆನ್ಸರಿ ಇದಕ್ಕೆ ಕಲಿಸ್ಬೋದು. ಈಗ ನೋಡಿ ನಂಬರ್ಸ್ 1 ಇದ್ದರೆ ಅದು ಬೀಡ್ಸಲ್ಲಿ ಕೌಂಟ್ ಮಾಡಿ ಈ ನಂಬರ್ಸನ್ನು ತೆಗಿ ಅಂತ ಹೇಳ್ಬೋದು, ಫ್ಲ್ಯಾಶ್ ಕಾರ್ಡ್ಸ್. ಮತ್ತು ಎನಿಮಲ್ಸ್ ಅದು ಇಂಥದ್ದೆಲ್ಲ ನಾವು ಕಲಿಸ್ಬೋದು. ಮತ್ತು ಇದು ಇಲ್ಲಿಗೆ ಕೂಡ ಏನು ಮಾಡಿದೆ ನಾನು, ಇದರಲ್ಲಿ ಬೇಕಾದರೆ ನೀವು ಯೂಸ್ ಮಾಡಿ ಇಲ್ಲಿ ಒಳಗೆ ನೀವು ಇಡ್ಬೋದು. ಆಟಿಸ್ಟಿಕ್ ಮಕ್ಕಳಲ್ಲಿ ಸೆನ್ಸರಿ ಇಶ್ಯೂಸ್ ಎಲ್ಲ ಇರ್ತದಲ್ಲ, ಅವರಿಗೆ ಟಚಿಂಗ್ ಎಲ್ಲ ಇದು ಸಾಫ್ಟ್, ಸ್ವಲ್ಪ ರಫ್ ಇದ್ದದ್ದನ್ನು ಮತ್ತು ಸ್ವಲ್ಪ ಸಾಫ್ಟ್, ಮತ್ತು ಇದನ್ನು ಕೂಡ ಸ್ವಲ್ಪ ಹಾರ್ಡ್, ಇಂಥದ್ದೆಲ್ಲ ನಾವು ಅವರಿಗೆ ಟಚ್ ಮಾಡಿಸಿ ಅಥವಾ ಇದನ್ನು ಕೆಳಗೆ ಹಾಕಿ ಕೂಡ ಅವರಿಗೆ ನಿಲ್ಲಿಕ್ಕೆ ಅಥವಾ ಇದರ ಮೇಲೆ ನಡಿಲಿಕ್ಕೂ ನಾವು ಇದನ್ನು ಅವರಿಗೆ ಕಲಿಸ್ಬೋದು. ಅಂದ್ರೆ ಎಸ್ಪೆಷಲಿ ಆಟಿಸಮ್ ಮಕ್ಕಳಲ್ಲಿ ಈ ಸೆನ್ಸರಿ ಇಶ್ಯೂಸ್ ತುಂಬಾ ಜಾಸ್ತಿ ಇರ್ತದೆ. ಇಂತಹ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಅವರಿಗೆ ಬೆನಿಫಿಟ್ ಆಗ್ತದೆ. ಈಗ ಇದರಲ್ಲಿ ಬರ್ತಿಲ್ಲ, ಇದು ಅಂದ್ರೆ ADHD ಇದ್ದ ಮಕ್ಕಳಿಗೆ ಈ ರೀತಿ ತಕೊಂಡು ಹೋಗ್ಲಿಕ್ಕೆ ಅಂತ ಅವರಿಗೆ ಹೇಳಬೇಕು. ಇದರಲ್ಲಿ ಏನಾಗ್ತದೆ, ನಿಮಗೆ ಹಿಡಿಯುವಾಗ ಐ ಹ್ಯಾಂಡ್ ಕೋಆರ್ಡಿನೇಷನ್ ಕೂಡ ಇದರಲ್ಲಿ ತುಂಬಾ ಇಂಪ್ರೂವ್ ಆಗ್ತದೆ. ಈಗ ಟಚ್ ಆದರೆ ಏನಾಗ್ತದೆ, ಅಲ್ಲಿ ಇದು ಶಬ್ದ ಬರ್ತದೆ. ಮತ್ತು ಪ್ಲಸ್ ಇದು ಮೋಟಿವೇಶನ್, ಇದು ರಿವಾರ್ಡ್ ಅಂತ ಕೂಡ ಇವರಿಗೆ ಕೇಳಿ, ಒಂದು ಗೇಮಿನ ಥರ ಅಲ್ಲ, ಆ್ಯಕ್ಚುಲಿ ನೋಡಲಿಕ್ಕೆ ಇದು ಗೇಮಿನ ಥರ ಇದೆ. ಏನಾದರೂ ವರ್ಕ್ ಇದು ಬರೀಲಿಕ್ಕೆಲ್ಲ ಕ್ವಶನ್ ಆನ್ಸರ್ ಅಥವಾ ಏನಾದರೂ ನಾವು ಹೇಳಿದ್ದನ್ನು ಅವರು ಮಾಡದಿದ್ದರೆ ನಿನಗೆ ಈ ಗೇಮ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಅವರು ಆಡಿದರೆ ಏನಾಗ್ತದೆ, ಅದು ನಾವು ಹೇಳಿದ ಕೆಲಸ ಅವರು ಮಾಡಿದರೆ ಅವರಿಗೆ ರಿವಾರ್ಡ್, ಆ್ಯಸ್ ಎ ರಿವಾರ್ಡ್ ಅವರಿಗೆ ಇದನ್ನು ನಾವು ಆಡಲಿಕ್ಕೆ ಬಿಡ್ಬೋದು. ಮತ್ತು ಇದು ಮಾಡಿದರೂ ಕೂಡ ಅವರಿಗೆ ಇಲ್ಲ ಫುಲ್ ಇದು ಮಾಡುವ ತನಕ ಅವರಿಗೆ ಇದು ಐ ಹ್ಯಾಂಡ್ ಕೋಆರ್ಡಿನೇಷನ್ ಅವರದ್ದು ತುಂಬ ಇಂಪ್ರೂವ್ ಆಗ್ತದೆ. ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ತುಂಬ ಇಂಪ್ರೂವ್ ಆಗ್ತದೆ ಇದರಿಂದ. ಹೌದು, ಇಲ್ಲ ಇದು ಎಲ್ಲ ಮಕ್ಕಳಿಗೆ ಆಗ್ತದೆ, ಆಟಿಸಮ್ ಮಕ್ಕಳಿಗೂ ದೊಡ್ಡ ಮಕ್ಕಳಿಗೂ ಆಗ್ತದೆ. ಯಾಕಂದರೆ ಇದರಲ್ಲಿ ಕಾನ್ಸಂಟ್ರೇಷನ್, ಈಗ ನೋಡಲಿಕ್ಕೆ ನೋಡಿ ನೀವು ಇದನ್ನು ನೋಡಬೇಕು ಮತ್ತು ಇದನ್ನು ಹಿಡಿಬೇಕು. ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಈ ಮಕ್ಕಳಲ್ಲಿ ಒಂದು ದೊಡ್ಡ ಇಶ್ಯೂ ಅಂದರೆ ಪ್ರಾಬ್ಲಮ್ ಅಂದರೆ ಈ ಮಕ್ಕಳಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಇರುವುದಿಲ್ಲ. ಮತ್ತು ADHD ಮಕ್ಕಳಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಎಂದರೆ ಒಂದು ಕಡೆ ಅವರು ನಿಲ್ಲುವುದಿಲ್ಲ, ಅವರಿಗೆ ಸ್ವಲ್ಪ ಓದಬೇಕು ಮತ್ತು ಅವರಿಗೆ ಹೊರಗೆ ಹೋಗಬೇಕು. ಇಂಥದ್ದೆಲ್ಲ ಕೊಟ್ಟರೆ ನಾವು ಏನು ಮಾಡೋದು, ಒಂದು ಇದು ಮಾಡಲಿಕ್ಕೆ ಅವರು ಫಸ್ಟ್ ಡೇ ಏನು ಮಾಡ್ಬೋದು, ಇಲ್ಲಿ ತನಕ ಮಾಡ್ಬೋದು ಅಥವಾ ಇಲ್ಲಿ ತನಕ ಮಾಡ್ಬೋದು. ಸೆಕೆಂಡ್ ಡೇ ಇಲ್ಲಿ ತನಕ ಬರಲಿಕ್ಕೆ ಎಷ್ಟಾಗ್ತದೆ ಅವರಿಗೆ ಟೈಮ್, ಹಾಗೆ ನಾವು ಕನ್ಸ್ಯೂಮ್ ಮಾಡ್ಬೋದು. ಈಗ ಫಸ್ಟ್ ಡೇ ಅವರಿಗೆ 1 ಸೆಕೆಂಡ್ ಇಲ್ಲಿ ಮಾಡಿಸಿದರೆ ಇನ್ನೊಂದು ದಿವಸ ಟೈಮ್ ನಾನು ಹೆಚ್ಚು ಮಾಡಿಸ್ಬೋದು ಜಾಸ್ತಿ. ಹಾಗೆ 1 ನಿಮಿಷ ಒಂದೇ ಕಡೆ ಅವರಿಗೆ ನಿಲ್ಲಲಿಕ್ಕೆ, ಒಂದು ಕೆಲಸ ಮಾಡಲಿಕ್ಕೆ ಅದರಿಂದ ಏನಾಗ್ತದೆ, ತುಂಬ ಬೆನಿಫಿಟ್ ಆಗ್ತದೆ. ಇದು ಎಲ್ಲ ಮಕ್ಕಳಿಗೂ ಯೂಸ್ ಆಗ್ತದೆ. ಸ್ಕೂಲಲ್ಲಿ ನಾವು ವೊಕೇಶ್ನಲ್ ಟ್ರೈನಿಂಗಲ್ಲಿ ಇಂಥ ಮಫ್ಲರನ್ನು ಮಾಡಲಿಕ್ಕೆ ನಾವು ಕಲಿಸ್ತಾ ಇದ್ದೇವೆ. ಮತ್ತು ಇದು ಕೂಡ ಬ್ಯಾಗ್ಸ್, ಇಂಥ ಬ್ಯಾಗ್ಸನ್ನು ಕೂಡ ನಾವು ಮಾಡಲಿಕ್ಕೆ ಕಲಿಸ್ತಾ ಇದ್ದೇವೆ. ಯಾಕಂದರೆ ವೊಕೇಶ್ನಲ್ ಕ್ಲಾಸಲ್ಲಿ ನಾವು ಇಂಥದ್ದೆಲ್ಲ ಮಾಡಿದರೆ ಮುಂದೆ ಮಗು ಏನಾಗ್ತದೆ, ಒಂದು ಇಂಡಿಪೆಂಡೆಂಟಾಗಿ ಒಂದು ವರ್ಕನ್ನು ಮಾಡ್ಬೋದು, ಅವರ ಜೀವನಕ್ಕೆ ತುಂಬ ಸುಲಭ ಆಗ್ತದೆ, ಒಂದು ದಾರಿ ಸಿಕ್ಕಿದ ಹಾಗೆ ಆಗ್ತದೆ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸ್ತಿರುವಂತಹ ಸೊಲಿನತೆ ಅರಿವಿನ ಹರಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ಇರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನಾವು NFS ಸ್ಪೆಷಲ್ ಸ್ಕೂಲ್ ನೈಜಾರು ಸಂತೆಗಟ್ಟೆಯಲ್ಲಿದ್ದೇವೆ. ನಮ್ಮ ಜೊತೆ ದಿಲ್ದಾರ್ ಮೇಡಮ್, ಇಲ್ಲಿನ ಪ್ರಿನ್ಸಿಪಲ್ ಆಗಿರೋರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್, ಈಗ ನಾವು ಯಾವುದೇ ಒಂದು ಎಸ್ಪೆಷಲಿ ನಾವು ಸ್ಪೆಷಲ್ ಸ್ಕೂಲಿಗೆ ಹೋದಾಗ ನಾನೊಂದು ಫಸ್ಟಾಗಿ ಕೇಳುವಂಥದ್ದು, ನಾವು ಎಸ್ಪೆಷಲಿ ನಿಮ್ಮ ಬಗ್ಗೆ ನಮಗೆ ಗೊತ್ತಿದ್ರು ಅಂತ ಹೇಳಿದ್ರು ಸಹ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳುವಂಥ ವಿಚಾರಕ್ಕಾಗಿ ಈ ಸ್ಪೆಷಲ್ ಸ್ಕೂಲ್ ಹೇಗೆ ಪ್ರಾರಂಭವಾಯಿತು, ನಿಮ್ಮ ಜರ್ನಿ ಏನು ಈ ಸ್ಪೆಷಲ್ ಸ್ಕೂಲ್ನ ಜೊತೆ? ಫಸ್ಟ್ ಆಫ್ ಆಲ್ ಸರ್, ನೀವು ಇಲ್ಲಿ ಬಂದ್ರಿ, ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ. ಮುಖ್ಯವಾಗಿ ಆಟಿಸಮ್ ಸೊಸೈಟಿಗೆ ಕೂಡ ಈ ನಿಮ್ಮ ಸ್ಟೆಪ್ ನಮ್ಮತ್ತ ಇನಿಷಿಯಲಿ ಸ್ಟಾರ್ಟ್ ಆದ ಒಂದು ಸ್ಕೂಲಿಗೆಲ್ಲ ಒಂದು ದೊಡ್ಡ ಬಿಗ್ ಆಪರ್ಚುನಿಟಿ ಇದು. ಒಂದು ಸ್ಕೂಲ್ ಇದೆ ಅಂತ ಎಲ್ಲರಿಗೆ ಒಂದು ಗೊತ್ತಾಗ್ತದೆ ಈ ಮೂಲಕ. ಅದಕ್ಕೆ ಕೂಡ ನಾನು ನಿಮ್ಮ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ಈಗ ನೀವು ಹೇಳಿದ್ರಿ ಇದು ಪ್ರಿನ್ಸಿಪಲ್ ಅಂತ. ನಾನು ಪ್ರಿನ್ಸಿಪಲ್ ಆಗಿ ಹೇಳುವುದಕ್ಕಿಂತ ಮಿಗಿಲಾಗಿ ನಾನು ಆ್ಯಸ್ ಅ ಪೇರೆಂಟ್
ಒಂದು ವಿಶೇಷ ಮಗುವಿನ ತಾಯಿ ಅಂತ ಹೇಳಿಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆ ಅನ್ನಿಸ್ತದೆ ನನಗೆ. ಯಾಕಂದರೆ ಇಷ್ಟೆಲ್ಲ ಮಾಡುವ ಹಿಂದೆ ಆ ತಾಯಿ ನಿಂತಿದ್ದಾಳೆ. ತಾಯಿ ಅದು ಒಂದು ಇರ್ತದಲ್ಲ, ಒಂದು ತಾಯಿ ಮಾಡುವಷ್ಟು ಒಂದು ಹೆಣ್ಣು, ಖಾಲಿ ಒಂದು ಹೆಣ್ಣಾದರೆ ಅಷ್ಟು ಮಾಡುವಂತಿಲ್ಲ. ಆದರೆ ಒಂದು ಹೆಣ್ಣು ಒಂದು ತಾಯಿಯಾಗಿ ತುಂಬ ವಸ್ತುಗಳನ್ನು ಅಥವಾ ಒಂದು ಹೊಸ ಅರಿವಿನ ಕಡೆಗೆ ಹೋಗ್ಲಿಕ್ಕೂ ಕೂಡ ಒಂದು ಹೆಲ್ಪ್ ಆಗ್ತದೆ. ಇದು ಸ್ಟಾರ್ಟ್ ಮಾಡಲಿಕ್ಕೆ ಅದು ಈಗ ನಾನು ಹೇಳಿದಾಗೆ ನನ್ನ ಮಗಳು ಮೆಹಕ್ ಫಜಲುರ್ ರೆಹಮಾನ್, ಅವಳು ಬೈ ಬರ್ತ್ ಸ್ವಲ್ಪ ಅವಳದು ಎಂತಂದರೆ ಪ್ರೀಮೆಚೂರ್ ಬರ್ತ್ ಇತ್ತು ಅವಳದ್ದು. ಹಾಗೆ ಅವಳಿಗೆ ನಡಿಲಿಕ್ಕೆ ತೊಂದರೆ ಇತ್ತು, ಅವಳಿಗೆ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಇದನ್ನೆಲ್ಲ ನಾವು ನೋಡಿ ಅವಳಿಗೆ ಯಾವತ್ತೂ ಆ ಮಗು ನಮಗೆ ಒಂದು ಭಾರ ಅಂತ ನಾವು ಎಣಿಸಲಿಲ್ಲ. ಇದು ಒಂದು ದೇವರ ವರದಾನ ಅಂತಲೇ ನಾವು ಎಣಿಸಿದ್ದೀವಿ. ನಮಗೆ ಮತ್ತೆ ಖುಷಿ ಕೂಡ ಆಯಿತು. ಮತ್ತು ನಾನು ಈ ಮಗುವಿಗೆ KMCಗೆ ಎಲ್ಲ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗುವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲಿ ನಾವು ನೋಡುವಾಗ ನಮ್ಮ ಮಗುವಿಗಿಂತ ತುಂಬ ಒಂದು ಫಿಸಿಕಲಿ ಡಿಸೇಬಲ್ ಮಕ್ಕಳಿಗೆ ಕೂಡ ಒಂದು ನೋಡುವ ಆಪರ್ಚುನಿಟಿ ಸಿಕ್ಕಿತ್ತು ನಮ್ಮ ಮಗುವಿಂದ. ಅದು ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದರೆ ದೇವರು ನನಗೆ ಆ ಮಗು ಕೊಡದಿದ್ದರೆ ನಾವು ಆ ಫೀಲ್ಡಲ್ಲಿ ಆ ಪೇರೆಂಟ್ಸ್ ಹತ್ತಿರ ಮಾತಾಡುವ ಒಂದು ಆಪರ್ಚುನಿಟಿ ನಮಗೆ ಸಿಗ್ತಿರ್ಲಿಲ್ಲ. ಅವರ ಫೀಲಿಂಗ್ ಏನು ಅದನ್ನೆಲ್ಲ ನಮಗೆ ಒಂದು ಅರ್ಥ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಹೋದರೂ ಕೂಡ ನಾವು ಒಂದು ಈಗ ಎಲ್ಲಿಗೂ ನಾವು ಹೋಗಲಿ, ನಾನಿರಲಿ ನನ್ನ ಹಸ್ಬೆಂಡ್ ಇರಲಿ, ಎಲ್ಲಿ ಒಂದು ಸ್ಪೆಷಲ್ ಮಗು ಇದ್ದರೆ ನಮ್ಮ ಅಟ್ರಾಕ್ಷನ್ ಫಸ್ಟ್ ಆಫ್ ಆಲ್ ಕೇಂದ್ರ ಬಿಂದು ಆ ಮಗು ಮತ್ತು ಆ ಪೇರೆಂಟ್ಸ್ ಜೊತೆ ಮಾತಾಡೋದು. ಹಾಗೆ ನನಗೆ ಅಲ್ಲಿ ನನ್ನ ಮಗುವಿಗೆ ಟ್ರೀಟ್ಮೆಂಟ್ ಮಾಡಿಸ್ಲಿಕ್ಕೆ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗ್ತಿತ್ತು KMCಗೆ. ಸ್ಪೀಚ್ ಥೆರಪಿ, ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ, ಅದು ಎಲ್ಲಿ ತನಕ ಅಂದರೆ ಮಾಡಿ ಮತ್ತೆ ಏನಾಯ್ತಂದರೆ ಅಲ್ಲಿ ಅದು ನಿಮಗೆ ಪ್ಲಸ್ ಪಾಯಿಂಟ್ ಕೂಡ ಇರ್ತಿತ್ತು ಸ್ಪೀಚ್ ಥೆರಪಿಯಲ್ಲಿ. ಇನ್ನೊಂದು ಸ್ವಲ್ಪ ನೆಗೆಟಿವಿಟಿ ಅಂತ ಇರ್ತಿತ್ತಂದರೆ ಒಂದು ತಿಂಗಳಿಗೆ ಒಂದು ಸ್ಟೂಡೆಂಟ್ ಅಲ್ಲಿ ಟೀಚ್ ಮಾಡಲಿಕ್ಕೆ ಇದ್ರೆ ಇನ್ನೊಂದು ಮಂತಲ್ಲಿ ಬೇರೆ ಇರ್ತಿದ್ರು. ಇದೊಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು. ಅದಕ್ಕೆ ಎಂತ ಆಗ್ತಿತ್ತಂತೆ, ಪುನಃ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಮತ್ತೆ ಎಂತ ಮಾಡಿದ್ದೆ, ಇದನ್ನು ರಿಕವರ್ ಮಾಡಲಿಕ್ಕೆ ಅವರಿಗೆ ನಾನು ಹೇಳ್ತಿದ್ದೆ, ನೀವು ಏನೆಲ್ಲ ಸ್ಟ್ರಾಟಜಿ ನನಗೆ ಹೇಳಿಕೊಡಿ, ಜಸ್ಟ್ ನೀವು ಐಡಿಯಾ ಕೊಡಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಲಿಸ್ತೀನಿ ಅದನ್ನು ನಾನು ಬರ್ತಿಟ್ಕೊಳ್ತಿದ್ದೆ. ಮತ್ತು ಅವರು ಹೇಳಿದ್ದನ್ನೇ ಮನೆಗೆ ಬಂದು ಆ ಸ್ಟ್ರಾಟಜೀಸ್, ಆ ಟೆಕ್ನಿಕ್ಸ್ ಎಲ್ಲ ಮಾಡಿ, ಮೆಟೀರಿಯಲ್ ಎಲ್ಲ TLML ನನ್ನ ಮಗುವಿಗೆ ಏನೆಲ್ಲ ಬೇಕು ಅದನ್ನು ನಾನು ಡೈಲಿ ಏನು ಮಾಡ್ತಿದ್ದೆ, ತಗೊಂಡು ಹೋಗಿ ಅವ್ರು ಮತ್ತೆ ಒಂದು ದಿನ ಹೀಗೆ ಬಂತು, ಆ ಡಾಕ್ಟರ್ ಸ್ಪೀಚ್ ಥೆರಪಿಸ್ಟ್ ಅವ್ರು ಹೇಳ್ತಿದ್ರು, ಈಗ ನೀವೇ ಮಾಡಿ ಮ್ಯಾಮ್ ಅಲ್ಲಿ ತನಕ. ಮತ್ತೆ ನಾನು ಮಾಡಿದ ಮೆಟೀರಿಯಲ್ಸ್ ಬೇರೆ ಪೇರೆಂಟ್ಸಿಗೆ ಅವರು ತೋರಿಸ್ತಿದ್ರು. ಇದೆಲ್ಲ ನನಗೆ ತುಂಬ ಆ್ಯಕ್ಚುಲಿ ಕಲೀಲಿಕ್ಕೆ ತುಂಬ ಸಿಕ್ಕಿತ್ತು. ನನ್ನ ಮಗಳಿಗೋಸ್ಕರ ನಾನು ಮಾಡ್ತಿದ್ದೆ ಆಬ್ವಿಯಸ್ಲಿ, ಆದರೆ ಅಲ್ಲಿಂದ ನನ್ನ ಮಗಳಿಗೋಸ್ಕರ ಮಾಡಿದ್ದನ್ನೇ ನನಗೆ ಅದರಲ್ಲಿ ಕಲೀಲಿಕ್ಕೆ ತುಂಬ ಸಿಕ್ಕಿತ್ತು. ಹಾಗೆ ಈ ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೂ ಅದೇ ಒಂದು ರೀಸನ್. ಅದು ಒಂದು ನನಗೆ ಧೈರ್ಯ ಬಂತು. ಮತ್ತು ನನ್ನ ಮನಸ್ಸಲ್ಲಿ ಆಯಿತು, ಅವಳಿಗೆ ಸ್ಪೆಷಲ್ ಸ್ಕೂಲಿಗೂ ಇನ್ನೊಂದು ಇದಂದರೆ ನಾರ್ಮಲ್ ಸ್ಕೂಲಿಗೆ ಹೋಗ್ತಿದ್ಲು, ಅವಳದೇನು ನಾವು ಅಷ್ಟು ಇದು ಮಾಡಿ ಮೈಲ್ಡ್ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇತ್ತು ಅವಳಿಗೆ. ಅಂದರೆ ನಾರ್ಮಲ್ ಸ್ಕೂಲಲ್ಲಿ ಅಂತಂದರೆ ಅವರು ಕಳಿಸಿ ಅಂತ ಹೇಳ್ತಿದ್ರು, ಎಂಡ್ ಆಫ್ ದ ಡೇ ಅವಳಿಗೆ ಎಕ್ಸಾಮ್ ಬರೀಲಿಕ್ಕೆಲ್ಲ ಆಗ್ತಿರ್ಲಿಲ್ಲ, ಓರಲ್ ಎಕ್ಸಾಮ್ ಕೊಡ್ತಿದ್ಲು ಅವಳು. ಆದರೆ ಎಲ್ಲಿ ತನಕ ಸರ್ ಅದಕ್ಕೆ ಒಂದು ಸ್ಟಾಪ್ ಬೇಕಲ್ವಾ. ಈಗ ನೀವು ಹೊರಗೆ ಕಮ್ಯುನಿಟಿಯಲ್ಲಿ ಹೋದರೆ ಎಲ್ಲಿ ಅದು ನಿಮಗೆ ಸೈನ್ ಮಾಡಲಿಕ್ಕೆ ಇರ್ತದೆ, ಬರೀಲಿಕ್ಕೆ ಇರ್ತದೆ, ಬರೀಲಿಕ್ಕೆ ಬಾರದಿದ್ರೆ ಕೂಡ ಅದು ಕೂಡ ಒಂದು ತುಂಬ ಕಷ್ಟ. ಅದು ಎಣಿಸಿ ನಾವು ಮತ್ತೆಂತ ಯೋಚಿಸಿದೆವು, ಇವಳಿಗೆ ಇಲ್ಲಿಗೆ ಹಾಕಿದರೆ ಸರಿಯಲ್ಲ, ಇಂಥ ಮಕ್ಕಳಿಗೆ ಒಂದು ಸ್ಪೆಷಲ್ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಅಲ್ಲಿ 1-to-1 ಬೇಸಲ್ಲಿ ಈ ಮಗುವಿಗೆ ಕಲಿಸಬೇಕು. ಡೈಲಿ ಸ್ಕಿಲ್ಸ್ ಅದು ಆ್ಯಕ್ಟಿವಿಟೀಸ್ ಕೂಡ ಬೇಕು, ಸ್ಪೆಷಲ್ ಮಲ್ಟಿಡಿಸಿಪ್ಲಿನರಿ ಟೀಮ್ ಕೂಡ ಬೇಕು, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಅದರ ಒಟ್ಟಿಗೆ ಇವರಿಗೆ ಎಜುಕೇಷನ್ ಕೂಡ ಬೇಕು. ಯಾಕಂದರೆ ನೀವು ಹೊರಗೆ ಹೋದರೆ ಅಟ್ಲೀಸ್ಟ್ ನಿಮಗೆ ಒಂದು ಬರೀಲಿಕ್ಕೆ ಬಾರದಿದ್ರು ಕೂಡ ಹೆಚ್ಚು ನಾಲೆಜ್ ಇಲ್ಲದಿದ್ರು ಕೂಡ ಒಂದು ಇಂಗ್ಲೀಷ್ ಮಾತಾಡಬೇಕು ಅಲ್ವಾ, ಒಂದು ಕನ್ನಡ ಮಾತಾಡಬೇಕು, ಇಲ್ಲದೆ ಕಮ್ಯುನಿಕೇಟ್ ಹೇಗೆ ಮಾಡೋದು, ತುಂಬ ಪ್ರಾಬ್ಲಮ್ ಆಗ್ತದೆ. ಮತ್ತು ಇನ್ನೊಂದು ವಿಷಯ ಅಂದರೆ ತುಂಬ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತದೆ, ಬರೀಬೇಕು, ಹೆಸರು ಬರೀಬೇಕು, ಅಡ್ರೆಸ್ ಗೊತ್ತಿರಬೇಕು, ಲೆಟರ್ಸ್ ಎಲ್ಲ ಬಾರದಿದ್ರೆ ಅದು ಒಂದು ಕೂಡ ನೆಗೆಟಿವಿಟಿ. ಇದನ್ನೆಲ್ಲ ನಾವು ಮನಗೊಂಡು ಮತ್ತೆ ಏನು ಯೋಚಿಸಿದ್ದೇವೆ ಅಂದರೆ ಇಂಥ ಒಂದು ಸ್ಕೂಲ್ ಪ್ಲ್ಯಾಟ್ಫಾರ್ಮ್ ಬೇಕು ನಮ್ಮ ಮಗುವಿಗೆ. ಅದರ ಒಟ್ಟಿಗೆ ನಮ್ಮ ಇಂಟೆನ್ಷನ್ ಮೋಟೋ ಎಂತ ಇತ್ತಂದರೆ ನಮ್ಮ ಮಗುವಿನ ಜೊತೆಗೆ ಒಂದು 4 ಇನ್ನೂ ಮಕ್ಕಳು ಕೂಡ ಇಲ್ಲಿ ಬಂದು ಕಲಿಯಿರಿ ಸೇರಿಕೊಳ್ಳೋಣ. ಅದರಿಂದ ನಾವು ಈ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೆವು ಸರ್. ಅದಕ್ಕೋಸ್ಕರ ನಾವು ಎಂತ ಮಾಡಿದ್ದೇವೆ ಅಂದರೆ 2020ಯಲ್ಲಿ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿದ್ದೆವು.
ಮತ್ತೆ ಅದು ರಿಜಿಸ್ಟ್ರೇಷನ್ ಮಾಡಿ ಪುನಃ ನಾವೆಂತ ಮಾಡಿದ್ದು ಒಂದು ಚಿಕ್ಕ ಸೈಟನ್ನು ತಗೊಂಡು 4.5 ಸೆಂಟ್ಸದ್ದು ನಾವೇ ಎಂತ ಮಾಡಿದ್ದು ಚಿಕ್ಕ ಬಿಲ್ಡಿಂಗನ್ನು ನಮ್ಮದಿದೆ ಓನ್ ಬಿಲ್ಡಿಂಗ್ ನಾವೇ ಓನ್ ಇದು ಮಾಡಿ ಕಟ್ಟಿರುವಂಥದ್ದು. ಮತ್ತೆ ಮಾಡ್ತಾ ಮಾಡ್ತಾ ನಮಗೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಫ್ಯಾನ್ ಇರ್ಬೋದು, ಇದಕ್ಕೆ ಬೇಕಾಗಿರುವಂಥ ವಸ್ತು, ಮತ್ತೆ ಇಲ್ಲಿ ಲೋಕಲ್ಸ್ ಕೂಡ ನಮಗೆ ತುಂಬ ಹೆಲ್ಪ್ ಆಗಿ ಸಪೋರ್ಟ್ ಮಾಡಿದ್ರು. ಹಾಗೆ ಸ್ಟಾರ್ಟಲ್ಲಿ ಈಗ 2020ಯಲ್ಲಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು ಫೆಬ್ರವರಿಯಲ್ಲಿ. ಮತ್ತು ಮಾರ್ಚ್ ತಿಂಗಳಲ್ಲಿ ಎಂತಾಯ್ತಂದರೆ ನಾನು ಯೋಚಿಸಿದೆ ಈಗ ಸ್ಟಾರ್ಟ್ ಮಾಡಬೇಕಲ್ಲ ಹೊಸ ಅಕಾಡೆಮಿಕ್ ಇಯರ್. ಅದಕ್ಕೆ ಏನು ಮಾಡಿದ್ದೆ, ಫೆಬ್ರವರಿಯಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆದ ಕೂಡಲೇ ಮಾರ್ಚ್ ತಿಂಗಳಲ್ಲಿ ಅಡ್ಮಿಷನ್ ಓಪನ್ ಮಾಡಿದ್ದೆ. ಅದರಲ್ಲಿ ನಮಗೆ ಸಿಕ್ಕಿತ್ತು ಒಂದು 4 ಮಕ್ಕಳು ಮಾತ್ರ. ಜಸ್ಟ್ ಅವರ ಬ್ಯಾಕ್ಗ್ರೌಂಡ್ ಹೇಗಿದೆ ಎಲ್ಲ ನನಗೆ ನಾನು ಮಾಡ್ತೇನಾ ಇಲ್ವಾ ಆ ರೀತಿ ಎಂತ ಮಾಡಿದ್ದೆ, ಮಕ್ಕಳಿಗೆ 1 ತಿಂಗಳು ನಾನು ಟ್ರೈನಿಂಗ್ ಕೊಟ್ಟೆ. ಹಾಗೆ 4 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ಮತ್ತು ನನಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಬರುವ ವರ್ಷ ನಾವು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ 21 to 22 ಇಂದ ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಯಿತು. ಅದೇ 4 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ನಾವೇ ಎಣಿಸಿರ್ಲಿಲ್ಲ, ದೇವರ ತುಂಬ ದೊಡ್ಡ ದಯೆ ಅಂತ ಹೇಳಬೇಕು. ನನ್ನ ಮಗುವಿನ ಜೊತೆ ಇನ್ನೂ 18 ಮಕ್ಕಳು ನಮಗೆ ಸಿಕ್ಕಿತ್ತು. ಎಂಡ್ ಆಫ್ ದ ಇಯರ್ ಅದೇ 18 ಮಕ್ಕಳು ಇಲ್ಲಿ ಆದರು. ಮತ್ತು 2022 to 23 ಇಂದ 24 ಮತ್ತು 27 ಆದರು. ಈಗ 27 ಈಗ ಪ್ರಸ್ತುತ ಇಯರಲ್ಲಿ ಈಗ 31 ಮಕ್ಕಳಿದ್ದಾರೆ. ಸೊ ಐ ಥಿಂಕ್ ವಿದಿನ್ 4 years ಅಲ್ಲಿ ಒಂದು ಅರೌಂಡ್ 31 ಹೇಳ್ಬೋದು. ಓಕೆ, ಐ ಥಿಂಕ್ ನೀವು ಹೇಳಿರುವಂಥದ್ರಲ್ಲಿ ನನಗೆ ತುಂಬ ಖುಷಿಯಾಗಿರುವಂತಹ ಕೆಲವು ಪಾಯಿಂಟ್ ಏನಂತ ಹೇಳಿದರೆ, ನಾನು ಪ್ರಿನ್ಸಿಪಲ್ ಆಗಿರುವಂಥದ್ದು ಮೊದಲು ಒಂದು ಆ್ಯಸ್ ಎ ಪೇರೆಂಟ್ ಆಗಿ ಇದು ಜರ್ನಿ ಸ್ಟಾರ್ಟ್ ಆಗಿರುವಂಥದ್ದು. ಐ ಥಿಂಕ್ ಮೇಡಮ್ ಅವರು ಈ ಇದಕ್ಕೆ ಬಂದಾಗ ಐ ಥಿಂಕ್ ನಿಮ್ಮ ಸ್ಟಡೀಸ್ ಸಹ ಆಗಿರ್ಲಿಲ್ಲ ಅಂತ ಎಣಿಸ್ತೇನೆ. ಸ್ಟಡೀಸ್ ಕೂಡ ಆಗಿರ್ಲಿಲ್ಲ. ಯಾಕೆ ಆಸ್ ಅ ಪೇರೆಂಟ್ ನಾನು ಹೇಳಿದ್ದೆಲ್ಲ, ನಾನು ಏನು ಸ್ಟಾರ್ಟ್ ಮಾಡಿದ್ದೆ ಇನಿಷಿಯಲಿ ಅದು ನನ್ನ ಎಕ್ಸ್ಪೀರಿಯನ್ಸ್. ನಂತರ ಇದು ಸ್ಟಾರ್ಟ್ ಮಾಡಿದ ನಂತರ ತುಂಬಾ ಅಫಿಷಿಯಲಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗ್ತದೆ. ಆ ಪ್ರೋಟೋಕಾಲ್ ಅಲ್ಲಿ ನಮಗೆ ಒಂದು ಸ್ಪೆಷಲ್ ಸ್ಕೂಲ್ ನಡೆಸಬೇಕಾಗ್ತದೆ. ಮತ್ತೆ ನನ್ನ ಮುಂದೆ ಚಾಲೆಂಜಸ್ ಅಂತಂದ್ರೆ ಇಲ್ಲಿ ಸ್ಪೆಷಲ್ ಎಜುಕೇಟರ್ ಬೇಕು ಒಂದು ಸ್ಕೂಲಿಗೆ. ಅದರಲ್ಲಿ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಾದ್ರೆ ರತ್ನ ಮ್ಯಾಮಿಗೆ. ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ, ನೀವು ಯಾಕೆ ಹೋಗಿ ಕಲಿಯೋದಿಲ್ಲ, ನೀವು ಕಲೀರಿ ಅಂತ ಹೇಳಿದ ಕೂಡಲೇ ಮತ್ತೆ ಅದು ನಿಮಗೆ ನಡೆಸಲಿಕ್ಕೂ ತುಂಬ ಈಸಿ ಆಗ್ತದೆ ಅಂತ ಹೇಳಿದರು ಅವರು. ಮತ್ತೆ ನಾನು ಯೋಚಿಸಿದೆ, ಎಲ್ಲರಿಗೂ ಹೇಳಿದೆ, ಯಾರೂ ಮುಂದೆ ಬರಲಿಲ್ಲ. ಮತ್ತೆ ನಾನೇ ಯಾಕೆ ಹೋಗಬಾರ್ದು. ಹಾಗೆ ಸೈಂಟ್ ಆಗ್ನೆಸಲ್ಲಿ ಅಡ್ಮಿಷನ್ ತಗೊಂಡೆ. ಮತ್ತೆ 2 ವರ್ಷ D.Ed IDDಯಲ್ಲಿ ಮಾಡಿದೆ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿಯಲ್ಲಿ. ಅದರಿಂದ ನನಗೆ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ಏನು ನಾನು ಟೆಕ್ನಿಕ್ಸ್, ಈಗ ಸಪೋಸ್ ಆಟಿಸ್ಟಿಕ್ ಮಕ್ಕಳಿಗೆ ಯಾವ ಚೆಕ್ ಲಿಸ್ಟ್ ನೀವು ಯೂಸ್ ಮಾಡ್ತೀರಿ, ಯಾವ ರೀತಿ ಅವರಿಗೆ, ಯಾಕಂದ್ರೆ ಎಲ್ಲ ಮಕ್ಕಳು ಒಂದೇ ಥರ ಇರುವುದಿಲ್ಲಲ್ಲ ಸರ್, 5 ಬೆರಳು ಒಂದು ಥರ ಇರುವುದಿಲ್ಲ. ಅದರಲ್ಲಿ ಕೂಡ ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳಲ್ಲಿ ಕೂಡ ಎಲ್ಲ ಮಕ್ಕಳು ಒಂದೇ ಥರ ಇರುವುದಿಲ್ಲ. ಹೌದು, ಈಗ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಮಕ್ಕಳದ್ದು ಪ್ರಾಬ್ಲಮ್ಸೇ ಬೇರೆ, ಆಟಿಸಮ್ ಮಕ್ಕಳದ್ದು ಪ್ರಾಬ್ಲಮ್ಮೇ ಬೇರೆ, ಹೈಪರ್ ಆಕ್ಟಿವಿಟಿ ಮಕ್ಕಳದ್ದು ADHD ಇದ್ದ ಮಕ್ಕಳಿಗೂ ಇರುವ ಪ್ರಾಬ್ಲಮ್ಸೇ ಬೇರೆ. ಹಾಗೆಲ್ಲ ಅವರ ಚೆಕ್ ಲಿಸ್ಟ್ ಕೂಡ ಇರ್ತದೆ. ಅದನ್ನು ನಾವು ಇಟ್ಕೊಂಡು ಅವರಿಗೆ ಅಸೆಸ್ಮೆಂಟ್ ಮಾಡಿ ಅವರ ಕೇಸ್ ಹಿಸ್ಟ್ರಿ ತಗೊಂಡು ನಂತರ ನಾವು ಅದು ಗೋಲ್ಸ್ ಎಲ್ಲ ಸೆಟ್ ಮಾಡಿ ಆ ರೀತಿ ಮಾಡಿದರೆ ಅವರಿಗೆ ತುಂಬ ಬೆನಿಫಿಟ್ ಆಗ್ತದೆ. ಹಾಗೆ 2 ವರ್ಷ ಕಂಪ್ಲೀಟ್ ಮಾಡಿದ್ದೆ, ಅಲ್ಹಮ್ದುಲಿಲ್ಲ ಅಂತ ಹೇಳಬೇಕು. ದೇವರ ತುಂಬ ದೊಡ್ಡ ದಯೆ. 85% ನಾನು ಪಾಸ್ ಆದೆ. ಫಸ್ಟ್ ಇಯರಲ್ಲಿ 83%, ಸೆಕೆಂಡ್ ಇಯರಲ್ಲಿ 87, ಟೋಟಲ್ ಮಾಡೋದಾದ್ರೆ 85% ಪಾಸ್ ಆದೆ. ಇಟ್ಸ್ ಸಮಥಿಂಗ್ ಲೈಕ್ ಒಂದು ಜರ್ನಿ, ಒಂದು ಯಾವುದೋ ಒಂದು ಸ್ಪಾರ್ಕ್ ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೇವಲ್ಲ, ತನ್ನ ಮಗುವಿಗೋಸ್ಕರ ಪ್ರಾರಂಭ ಆಗಿ ಈಗ 30 ಮಕ್ಕಳ ಅವರ ಭವಿಷ್ಯವನ್ನು ನೋಡ್ತಾ ಇರುವಂಥದ್ದು ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಮೇಡಮ್. ಅದು ಸಹ ಒಂದು 4 to 5 years ಜರ್ನಿ ಅಂತ ಹೇಳಿದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್ ಮೇಡಮ್. ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಲ್ಲ ಅಂತ ಎಣಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ನಿಮ್ಮ ಹತ್ರ ಮಾತಾಡುವಾಗಲೂ ಸಹ ತುಂಬ ವಿಚಾರಗಳನ್ನು ಹೇಳ್ತಾ ಇದ್ರು ವೀಕ್ಷಕರೇ. ಸಣ್ಣ ಸಣ್ಣ ಮೆಟೀರಿಯಲ್ಸ್ಗಳನ್ನು ಹೇಗೆ ಡೆವಲಪ್ ಮಾಡ್ಬೋದು, ನಮ್ಮ ಕಲ್ತಿರುವಂಥದ್ದನ್ನು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಮೇಡಮ್ ಅವರು ತುಂಬ ಒಳ್ಳೆಯದಾಗಿ ಹೇಳ್ತಾ ಇದ್ರು. ಸೊ ಈಗ ನಿಮ್ಮಲ್ಲಿ ಎಷ್ಟು ಜನ ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ ಇಲ್ಲಿ? 3 ಸ್ಪೆಷಲ್ ಎಜುಕೇಟರ್ಸ್ ಇದ್ದಾರೆ, ಮತ್ತೆ ಅಸಿಸ್ಟೆಂಟ್ ಟೀಚರ್ಸ್ ಕೂಡ 4 ಮಂದಿ ಇದ್ದಾರೆ. ಓಕೆ, ಈಗ ಇಲ್ಲಿ ಏನು ಹೇಗೆ ಅದರ ಮಕ್ಕಳನ್ನು ಡಿವೈಡ್ ಮಾಡಿದ್ದೀರಿ? ಅಂದ್ರೆ ಈಗ 30 ಮಕ್ಕಳನ್ನು ಹೇಗೆ ಯಾವ ರೀತಿಯಲ್ಲಿ ಅವರನ್ನು ಈಗ ಅವ್ರನ್ನು
ಒಂದೇ ಕ್ಲಾಸ್ನಲ್ಲಿ ಇದ್ದೀರಾ ಆರ್ ಬೇರೆ ಬೇರೆ ಕ್ಲಾಸ್ನಲ್ಲಿ ಇಟ್ಕೊಂಡು ಹೇಗೆ ನೀವು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀರಿ ಮಕ್ಕಳನ್ನ? ಇಲ್ಲ, ಇದು ನಾರ್ಮಲ್ ಸ್ಕೂಲಿನ ತರ ಅಲ್ಲ ಅಲ್ವಾ ಸ್ಪೆಷಲ್ ಸ್ಕೂಲ್ ಅಂದ್ರೆ. ಇಲ್ಲಿಯ ಅಕಾಡೆಮಿಕ್ ಇವರಿಗೆ ಕಲಿಸುವಂತದ್ದೆಲ್ಲ ಕ್ಲಾಸಸ್ ಕೂಡ ಈವನ್ ಸಪರೇಟ್ ಇರ್ತದೆ. ಇವರಿಗೆ ಅಂದ್ರೆ ಪ್ರೀ ಪ್ರೈಮರಿ, ಮತ್ತೆ ಪ್ರೈಮರಿ, ಸೆಕೆಂಡರಿ, ಪ್ರೀ ವೊಕೇಶನಲ್, ಹೀಗೆ 4 ಕ್ಲಾಸ್ ನಮ್ಮಲ್ಲಿಯೂ ಇದೆ. ಆ ರೀತಿ ನಾವು IQ ಟೆಸ್ಟ್ ಎಲ್ಲ ನೋಡಿ ಪ್ಲಸ್ ಏಜ್ ಅವರದ್ದು ನೋಡಿ ಆ ರೀತಿ ನಾವು ಡಿವೈಡ್ ಮಾಡಿ ಇವರಿಗೆ ಕಲಿಸ್ತೇವೆ. ಓಕೆ. ಸೊ ಮಕ್ಕಳ ಅಡ್ಮಿಷನ್ ಪ್ರೋಸೆಸ್ ನೀವು ಹೇಗೆ ಇಟ್ಕೊಂಡಿದ್ದೀರಿ? ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಎಲ್ಲಕ್ಕಿಂತ ಮೊದಲಾಗಿ ನಾವು ಅವರದ್ದು ಬರ್ತ್ ಸರ್ಟಿಫಿಕೇಟ್, ಅದರಲ್ಲೂ ಕೂಡ IQ ಲೆವೆಲ್ ತುಂಬ ಈಗ ಕೂಡ ಅಡ್ಮಿಷನ್ಗೆ ಬಂದರೆ ಕೆಲವು ಪೇರೆಂಟ್ಸಲ್ಲಿ ಅವೇರ್ನೆಸ್ಸೇ ಇರುವುದಿಲ್ಲ, ಅವರಿಗೆ ಒಂದು IQ ಟೆಸ್ಟ್ ಮಾಡಿಸ್ಬೇಕಂತ. ಮೊದಲು ಅದನ್ನು ನಾವು ಮಾಡಿಸಿ ಅದನ್ನು ನಾವು ತಗೊಳ್ತೇವೆ. ಯಾಕಂದರೆ ಅದು ನೋಡಿದ ನಂತರವೇ ನಮಗೆ ಅರ್ಥ ಆಗ್ತದೆ ಮಗುವಿನ IQ ಲೆವೆಲ್ ಎಷ್ಟು ಮಟ್ಟಿಗೆ ಇದೆ ಅಂತ. ಅದು ಮಾಡಿಸಿದ ನಂತರ ಅದು ತಗೊಂಡ ನಂತರ ನಾವು ಪುನಃ ಮಗುವಿನ ಪೇರೆಂಟ್ಸಿಗೆ ಕೇಸ್ ಹಿಸ್ಟ್ರಿ ತಗೊಳ್ತೇವೆ. ಪ್ರೆಗ್ನೆನ್ಸಿಲಿ ಏನಾಯಿತು ಎಲ್ಲ ಮಗುವಿನ ತಾಯಿಯ ಕೆಲವೆಲ್ಲ ಕ್ವೆಶ್ಚನ್ಸ್ ಎಲ್ಲ ಇರ್ತದೆ, ಕ್ವೆಶ್ಚನ್ನೇ ಅದನ್ನೆಲ್ಲ ಕೇಳಿ ನಾವು ಬರೆದಿಟ್ಕೊಳ್ತೇವೆ. ನಂತರ ನಾವೇನು ಮಾಡ್ತೇವೆ ಅಂದರೆ, ಈಗ ಎಜುಕೇಷನ್ ಮಗು ನಾರ್ಮಲ್ ಸ್ಕೂಲಿಗೆ ಹೋಗಿದೆ ಅಂತ ಇದ್ರೂ ಕೂಡ ಇಲ್ಲದಿದ್ರೂ ಕೂಡ ನಾವು ಬೇರೆ ಈಗ FACP ಇದು ಅಸೆಸ್ಮೆಂಟ್ ಮಾಡಿ ಮತ್ತೆ ನಾವು ನೋಡ್ತೀವಿ ಮಗುವಿಗೆ ಎಷ್ಟು ಬರ್ತದೆ, ಎಜುಕೇಷನ್ ಲೆವೆಲಲ್ಲಿ ಎಷ್ಟು ಬರ್ತದೆ ಮಗುವಿಗೆ, ADLs ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಎಷ್ಟು ಬರ್ತದೆ ಮಗುವಿಗೆ, ಅದೆಲ್ಲ ನೋಡಿ ನಾವು ಅಂಥದ್ದನ್ನು ನಾವು ಐಟಮ್ ಗೋಲನ್ನು ತಗೊಂಡು ಆ ರೀತಿ ನಾವು ಕಲಿಸ್ತೇವೆ. ಎಜುಕೇಷನ್ ಮತ್ತು ಡೈಲಿ ಆಕ್ಟಿವಿಟೀಸ್ ಪ್ಲಸ್ ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅದು ಕೂಡ ಅವಶ್ಯಕತೆ. ಖಾಲಿ ಎಜುಕೇಷನ್ ಕೊಟ್ಟು ಈ ಮಕ್ಕಳಿಗೆ ಆಗೋದಿಲ್ಲ. ಸೊ ನನಗೆ ಇನ್ನೊಂದು ಮುಖ್ಯವಾಗಿ ನನ್ನ ಒಂದು ಕಾಡುವಂಥ ಪ್ರಶ್ನೆ, ನನಗೆ ಪ್ರತಿಯೊಂದು ಸ್ಕೂಲಿಗೆ ಹೋದಾಗ ನಾನು ಐ ಥಿಂಕ್ ಈ ಪ್ರಶ್ನೆಯನ್ನು ನಾನು ನಾರ್ಮಲ್ ಆಗಿ ಕೇಳ್ತೇನೆ. ಮೇಡಮ್, ಈಗ ತುಂಬ ಪೇರೆಂಟ್ಸಿಗೆ ಈಗ ನಾವು ಈಗ ಹೇಳ್ತೇವಲ್ಲ 21st ಸೆಂಚುರಿ ಅಂತೇಳಿ ನಾವು ಹೇಳ್ತೇವೆ, ಇನ್ನೂ ಪೇರೆಂಟ್ಸ್ಗಳಿಗೆ ಇದರ ಬಗ್ಗೆ ಈಗ ಅವರು ಸ್ಪೆಷಲ್ ಸ್ಕೂಲ್ಸ್ಗೆ ಸೇರಿಸಬೇಕು ಅಂತ ಹೇಳುವಂಥದ್ದನ್ನು ಇನ್ನೂ ಸಹ ಒಳಗಡೆಯಿಂದ ಒಂದು ಇದಿದೆ, ಗಿಲ್ಟ್ ಫೀಲಿಂಗ್ ಅವ್ರ ಓಪನ್ ಅಪ್ ಆಗಿ ಪೇರೆಂಟ್ಸ್ಗಳು ಬರ್ತಾ ಇಲ್ಲ. ಅದರ ಬಗ್ಗೆ ನಿಮ್ಮ ಆಲೋಚನೆ ಏನು? ಹೌದು, ಇದು ತುಂಬ ನನಗೂ ಅನಿಸ್ತಿದೆ ಸರ್, ಸೇಮ್. ಯಾಕಂದರೆ ಇದು ತುಂಬ ದುಃಖದ ವಿಷಯ. ಒಂದು ಅವೇರ್ನೆಸ್ಸು ಇಲ್ಲ. ತುಂಬ ನಾವು ಹೇಳ್ತೇವೆ ನಾವು ತುಂಬ ವರ್ಕ್ ಮಾಡ್ತೇವೆ ಈ ಫೀಲ್ಡಲ್ಲಿ, ನನಗೆ ಅನಿಸ್ತದೆ ನಾವು ವರ್ಕ್ ಮಾಡ್ತಾ ಇಲ್ಲ. ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ಇನ್ನೂ ಕೊಡಬೇಕಾಗ್ತದೆ. ಯಾಕಂದರೆ ಈಗ ಪೇರೆಂಟ್ಸಿಗೂ ಇಲ್ಲಿ ಹಾಕ್ಲಿಕ್ಕೂ ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಸೊಸೈಟಿಯದು ಒಂದು ಸ್ಟಿಗ್ಮಾ ಇರ್ತದೆ, ಫಿಯರ್ ಕೂಡ ಇರ್ತದೆ. ನಾನು ಸ್ಪೆಷಲ್ ಸ್ಕೂಲ್ ಅಂದರೆ ಅವರು ಎಣಿಸ್ತಾರೆ ಅಂತ ಒಂದು ಸ್ಟಿಗ್ಮಾ ಬರ್ತದೆ. ನನ್ನ ಮಗುವಿಗೆ ನಾನು ಇಲ್ಲಿ ಸೇರಿಸಿದರೆ ಸ್ಪೆಷಲ್ ಮಗುವಿನ ಪೇರೆಂಟ್ಸ್ ಅಂತ ಅನಿಸ್ಕೊಳ್ಳಿಕ್ಕೆ ಅವರಿಗೆ ಇಷ್ಟ ಇರುವುದಿಲ್ಲ. ಈಗ ನಮ್ಮಲ್ಲಿ ಕೂಡ 2 ಪೇರೆಂಟ್ಸ್ ಬಂದಿದ್ದಾರೆ. ಅವರ ಬಂದ ನಂತರ ಅವರಿಗೆ ಅದೇ ನನ್ನ ಮಗು ಇಷ್ಟು ಅಲ್ಲ, ಅವರ ಮಗು ಆ್ಯಕ್ಚುಲಿ IQ ಲೆವೆಲ್ ಕೂಡ ಕಡಿಮೆ ಇದೆ, ಬಿಹೇವಿಯರ್ ಇಶ್ಯೂಸ್ ಕೂಡ ತುಂಬ ಇದೆ, ಒಂದು ಸ್ಪೀಚ್ ಕೂಡ ಅವರಿಗೆ ಡಿಲೇ ಉಂಟು ಮಗುವಿನದ್ದು. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಅಂತ ಇಲ್ಲಿ ಸ್ಕೂಲಿಗೆ ನಾವು ಹಾಕಿದರೆ ಸ್ಪೆಷಲ್ ಸ್ಕೂಲಲ್ಲಿ ಓದಿದ ಆ ಮಗುವಿನ ಪೇರೆಂಟ್ಸ್ ಅಂತ ಅನಿಸ್ಕೊಳ್ಳಿಕ್ಕೆ ಅವರಿಗೆ ತಯಾರಿಲ್ಲ, ಮೆಂಟಲಿ ಪ್ರಿಪೇರ್ ಇಲ್ಲ. ಇದಕ್ಕೆ ನನಗೆ ಅನಿಸ್ತದೆ ನಾವು ತುಂಬ ಅವೇರ್ನೆಸ್ ಮಾಡಬೇಕಾಗ್ತದೆ, ಅವರಿಗೆ ತೋರಿಸಬೇಕಾಗ್ತದೆ. ಇದು ಕೂಡ ಸ್ಕೂಲೇ, ಹೇಗೆ ನಾರ್ಮಲ್ ಸ್ಕೂಲ್ ಜನರಲ್ ಸ್ಕೂಲ್ ಇದೆ ಹಾಗೆ ಸ್ಪೆಷಲ್ ಸ್ಕೂಲ್ ಇದೆ. ಪ್ಲಸ್ ಇಲ್ಲಿ ಎಂತ ಅಂದರೆ ಇದು ಒಂದು ನಮ್ಮದು ನೆಗೆಟಿವಿಟಿ ಅಂತ ಅಂದರೆ ಹೆಚ್ಚಾಗಿ ನಾವು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಥವಾ ಸ್ಪೆಷಲ್ ಸ್ಕೂಲಲ್ಲಿ ಪ್ರೀ ವೊಕೇಶನಲ್ ಸ್ಕಿಲ್ಸ್, ADL ಸ್ಕಿಲ್ಲನ್ನೇ ಹೆಚ್ಚು ಅಳವಡಿಸ್ತೇವೆ. ಸ್ವಲ್ಪ ಎಜುಕೇಷನ್ ಲೆವೆಲಲ್ಲಿ ನಾರ್ಮಲ್ ಸ್ಕೂಲ್ ಇದ್ದ ಅಷ್ಟು ಬೇಡ, ಒಂದು ಸ್ವಲ್ಪ ಅವರಿಗೆ ಬೇಸಿಕ್ ಇದನ್ನು ಎಜುಕೇಷನ್ ಅನ್ನು ಕೂಡ ನಾವು ಇಟ್ಕೊಂಡ್ರೆ ಬಹುಶಃ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬೋದು. ಅವರಿಗೂ ಎನಿಸ್ತದೆ ಒಂದು ಸ್ಪೆಷಲ್ ಸ್ಕೂಲ್ ಅಲ್ಲ, ನಮ್ಮ ಮಗು ಒಂದು ನಾರ್ಮಲ್ ಸ್ಕೂಲಿನ ಥರವೇ ಹೋಗ್ತಾ ಇದೆ. ಅಂದರೆ ಈಗ ನಾನು ಇಲ್ಲಿ ಮಾಡಿದ್ದು ಚೇಂಜಸ್ ಎಂತ ಅಂದರೆ ಆ ಪೇರೆಂಟ್ಸಿಗೆ ಅನಿಸ್ಬಾರ್ದು ಇದು ಸ್ಪೆಷಲ್ ಸ್ಕೂಲ್ ಅಂತ. ಯಾಕಂದರೆ ಇಲ್ಲಿ ನಾನು ಎಂತ ಮಾಡಿದೆ ಅಂದರೆ, ಈಗ ನೋಡಿ ಡೈರಿ ಬುಕ್, ನಿಮಗೆ ಇಂಥ ಡೈರಿ ಬುಕ್ ನಾರ್ಮಲ್ ಸ್ಕೂಲಲ್ಲಿ ಇರ್ತದೆ. ನಾನೆಂತ ಮಾಡಿದ್ದೆ, ಈ ಮಕ್ಕಳಿಗೂ ಕೂಡ ಡೈರಿ ಬುಕ್ ಮಾಡಿದ್ದೆ. ಇವರಿಗೆ ರೆಗ್ಯುಲರ್ ನಾವೇನು ಮಾಡ್ತೇವೆ, ನಾವೇನು ಹೇಳ್ತೇವೆ, ಟೀಚರ್ ಪೇರೆಂಟ್ಸ್ ಕಮ್ಯುನಿಕೇಷನ್ ಇದೆ, ಹೋಮ್ವರ್ಕ್ ಇದೆ, ಎಲ್ಲ ಇದನ್ನು ಏನು ಬೇಕು ನಾವು ಇದರಲ್ಲಿ ಬರೆದು ಅವರನ್ನು ಕಳಿಸಬಹುದು. ಮತ್ತು ಮಂತ್ಲಿ ವೈಸ್ ನಾವು ಎಕ್ಸಾಮ್ ಕೂಡ ಮಾಡ್ತೇವೆ, FACP ಅದು ಅಸೆಸ್ಮೆಂಟ್ ಕೂಡ ಮಾಡ್ತೇವೆ ಒಂದು ಕಡೆಯಿಂದ. ಇನ್ನೊಂದು ಕಡೆ ನಾವು ಎಜುಕೇಷನ್ ಅಂತ ಕೊಡ್ತೇವೆ, ಅದರಲ್ಲಿ ಚಿಕ್ಕ ಪುಟ್ಟ ಎಕ್ಸಾಮ್
ಹೇಗೆ ನಾರ್ಮಲ್ ಸ್ಕೂಲಲ್ಲಿ ಒಂದು FA1 FA2 ಇರ್ತದೆ, SA1 SA2 ಇರ್ತದೆ, ಅಂಥದ್ದೇ ಸೇಮ್ ಪ್ಯಾಟರ್ನ್ ಇಲ್ಲಿ. ಅವರಿಗೆ ಹೆಚ್ಚಿನ ಮಟ್ಟದಲ್ಲಿ ಕಲಿಸ್ತಾರೆ, ನಾವೇನು ಹೆಚ್ಚಿನ ಮಟ್ಟದಲ್ಲಿ ಕಲಿಸುವುದಿಲ್ಲ. ಮಗುವಿಗೆ ಏನು ಅವಶ್ಯಕತೆ ಇದೆ ಅದರ ಪ್ರಕಾರ ನಾವು ಅವರಿಗೆ ಕೊಟ್ಟು ಅದನ್ನು ನಾವು ಅವರಿಗೆ ರಿವೈಸ್ ಮಾಡಿ ಆ ಎಕ್ಸಾಮ್ ಮುಖಾಂತರ ನಾವು ಕಲಿಸ್ತೇವೆ. ಓಕೆ, ಐ ಥಿಂಕ್ ನೀವು ಹೇಳಿರುವಂಥದ್ದಲ್ಲಿ ನಾವು 2 ಪಾಯಿಂಟ್ಸ್ ಅನ್ನು ನಾವು ಅಗೇನ್ ರಿಪೀಟ್ ಮಾಡ್ಲಿಕ್ಕೆ ಇರುವಂಥದ್ದು. ಇದರಲ್ಲಿ ಒಂದು ಪೇರೆಂಟ್ಸ್ ಅವರು ಥಿಂಕ್ ಮಾಡಬೇಕಾಗಿರುವಂಥ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ವಿಶೇಷವಾಗಿದ್ದಾರೆ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ವಿಶೇಷ ಶಾಲೆಯ ಅಗತ್ಯ ಇದೆ ಅಂತ ಹೇಳಿದ್ರೆ, ಆ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಅವರಿಗೆ ಏನು ಬೆನಿಫಿಟ್ ಆಗುದಿಲ್ಲ, ಅದರಿಂದ ಡೆವಲಪ್ಮೆಂಟ್ ಆಗುದಿಲ್ಲ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಪೇರೆಂಟ್ಸ್ಗಳಿಗೆ ಅದು ಎಫೆಕ್ಟ್ ಆಗ್ಲಿಕ್ಕೆ ಇದೇ ಪ್ರಾಬ್ಲಮ್. ಈಗ ನೋಡಿ, ನಾರ್ಮಲ್ ಸ್ಕೂಲಿಂದ ಮಕ್ಕಳಿಗೆ ತೆಗೆಯುವುದಿಲ್ಲ. ಅವರು ಹೇಗೆ ನಡೆಸ್ತಾ ಆಸ್ ಪರ್ ಗೌರ್ಮೆಂಟ್ ಲಾ ನೀವು ಫೇಲ್ ಮಾಡುವ ಹಾಗೆಯೂ ಇಲ್ಲ, ತೆಗೆಯುವ ಹಾಗೆಯೂ ಇಲ್ಲ. ಎಂಡ್ ಆಫ್ ದ ಡೇ ಎಂತ ಆಗ್ತದೆ, 10th ಬರುವ ಈಗ ತುಂಬಾ ಸ್ಕೂಲಿಂದ ನಾನು ಹೆಸರು ಹೇಳುದಿಲ್ಲ ಯಾವ ಸ್ಕೂಲ್ ಅಂತ, ಪೇರೆಂಟ್ಸ್ ಕಾಲ್ ಬರ್ತದೆ 9th ಸ್ಟ್ಯಾಂಡರ್ಡ್ ತನಕ ನಮ್ಮ ಮಗು ನಾರ್ಮಲ್ ಸ್ಕೂಲಿಗೆ ಹೋಗ್ತಿತ್ತು, ಈಗ ಅವರು ತಗೊಳ್ತಾ ಇಲ್ಲ. ಮತ್ತೆ ಯಾರಿಗೆ ಕಷ್ಟ? ಪೇರೆಂಟ್ಸಿಗೆ ಕಷ್ಟ. ಆಗ ನಮ್ಗೆ ಇಲ್ಲಿ ತಗೊಂಡು ಬಂದು ಹಾಕಿದ್ರೆ ನಾವು ಆಗ ಅವರಿಗೆ ಪ್ರಿಪೇರ್ ಮಾಡ್ಲಿಕ್ಕೂ ಆಗುದಿಲ್ಲ. ಅದಕ್ಕಿಂತ ಅವರು ಮೊದಲೇ ಕಲಿಸಿದ್ರೆ ಒಂದು ಅವರಿಗೆ ನಾವು ಒಂದರ ಹಂತದ ಮಟ್ಟಿಗೆ ನಾವು ಅವರಿಗೆ ಪ್ರಿಪೇರ್ ಮಾಡ್ಬೋದು. ಈಗ ನಮ್ಮ ಸ್ಕೂಲಲ್ಲಿ ಕೂಡ NIOS ಅಲ್ಲಿ ಎಕ್ಸಾಮ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಅದೇ ಪ್ರೋಸೆಸ್ ಅಲ್ಲಿ ನಾವು ಅವರಿಗೆ ಟೀಚ್ ಮಾಡ್ತೇವೆ ಬೇರೆ ಬೇರೆ ಸಬ್ಜೆಕ್ಟ್ಸ್. ಅದೇ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ, ನಾನು ಅದೇ ಹೇಳಿದೆಲ್ಲ, ನಮ್ಮ ಸ್ಕೂಲ್ನವರು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿಯೊಂದು ಸ್ಕೂಲಲ್ಲೂ ಸಹ ಡಿಫ್ರೆಂಟ್ ಆಗಿರುವಂತಹ ಮೆಥಡ್ಸ್ ಅನ್ನ ಆಗಿರ್ಬೋದು ನಾನು ನೋಡ್ತಾ ಬಂದಿದ್ದೇನೆ. ಬೇರೆ ಬೇರೆ ಸ್ಕೂಲ್ಸ್ಗಳಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಐ ಥಿಂಕ್ ಈ ಮೆಥಡ್ ಇವನ್ ನನಗೂ ತುಂಬ ಖುಷಿಯಾಗಿರುವಂಥದ್ದು. ಏನಂತ ಹೇಳಿದ್ರೆ, ಮಕ್ಕಳಿಗೊಂದು ಡೈರಿ ಅಂತ ಹೇಳಿ ನಾವು ಅವರಿಗೊಂದು ಡೈರಿ ಅಂತೇಳಿ ಕೊಟ್ರೆ ಅಂತ ಹೇಳಿದ್ರೆ, ಹೇಗೆ ಇವನ್ ನಾರ್ಮಲ್ ಸ್ಕೂಲ್ಸ್ಗಳಲ್ಲಿ ಆ ಮಕ್ಕಳ ಹೇಗೆ ಡೆವಲಪ್ ಆಗ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ ಆ ಮಕ್ಕಳ ಪೇರೆಂಟ್ಸ್ ನೋಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಡೈರಿಯಲ್ಲಿ ಇವನ್ ಇಲ್ಲಿಗೆ ಬರುವಂತಹ ಮಕ್ಕಳು, ಸ್ಪೆಷಲ್ ಸ್ಕೂಲಿಗೆ ಬರುವಂತಹ ಮಕ್ಕಳಿಗೂ ಸಹ ನೋಡ್ಲಿಕ್ಕೆ ಆಗ್ತದೆ. ಸೊ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಮೇಡಮ್. ಇದು ಸರ್ಟಿಫಿಕೇಟ್ ಅದು ಪ್ರೋಗ್ರೆಸ್ ರಿಪೋರ್ಟ್ ಕೂಡ ನಾವು ಮಾಡ್ತೇವೆ ಸರ್. ಮಕ್ಕಳದು ಎಕ್ಸಾಮ್ಸ್ ಅಲ್ಲಿ ಮತ್ತೆ ಅವರಿಗೆ ಏನ್ ಮಾಡ್ತೇವೆ, ರಿವಾರ್ಡ್ ಕೂಡ ಕೊಡ್ತೇವೆ, ಸ್ಟಾರ್ಸ್. ಇದರಲ್ಲಿ ಬೋರ್ಡ್ ಅಲ್ಲಿ ಎಂತ ಮಾಡ್ತೇವೆ, ಅವರ ಹೆಸರು ಹಾಕಿ 60+% ಬಂದವರಿಗೆಲ್ಲ ಮಕ್ಕಳಿಗೆ ನಾವು ಸ್ಟಾರ್ಸ್ ಕೊಡ್ತೇವೆ, ರಿವಾರ್ಡ್ ಕೊಡ್ತೇವೆ. ಹಾಗೆ ಅದು ಅವರಿಗೆ ಖುಷಿ, ಅವರಿಗೆ ರಿಪೋರ್ಟ್ ಕಾರ್ಡ್ ದಿವಸ ತುಂಬಾ ಖುಷಿ. ಅಂದ್ರೆ ನಮ್ಮ ಸ್ಕೂಲ್, ನಮ್ಮ ರಿಸಲ್ಟ್ ಡೇ, ಬೇರೆ ಮಕ್ಕಳು ಹೇಳಿದ ಹಾಗೆ ಈ ಮಕ್ಕಳು ಕೂಡ ಹೇಳ್ತಾರೆ, ಅದೇ ಒಂದು ಖುಷಿ. ಸಮಥಿಂಗ್ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ತುಂಬಾ ಖುಷಿ ಆಯಿತು. ಸೊ ಈಗ ಒಂದು ಆಸ್ ಎ ಪೇರೆಂಟ್ ಆಗಿ ಇನ್ನು ಪೇರೆಂಟ್ಸಿಗೆ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ ಆಗಿ ನಾನು ಹೇಳೋದು ಒಂದೇ, ನಾನು ಕೂಡ ಒಂದು ಪೇರೆಂಟ್. ಈಗ ನೋಡಿ, ಒಂದು ಗಾಯ ಆದರೆ ನಾವೇನು ಮಾಡ್ತೇವೆ, ಅದನ್ನು ಮುಚ್ಚಿಟ್ರೆ ಅದು ಇನ್ನೂ ಕೂಡ ನಮಗೆ ಕಷ್ಟ. ಅದಕ್ಕಿಂತ ನಾವು ರಿಯಾಲಿಟಿಯನ್ನು ಫೇಸ್ ಮಾಡಬೇಕು, ಇದ್ದದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಡಿನೈ ಮಾಡಬಾರ್ದು, ಇದು ನಮಗೆ ಯಾಕೆ ದೇವರು ಕೊಟ್ಟರು ಇದನ್ನು ಹೇಳಬಾರ್ದು. ನಾವು ಅದು ಅಕ್ಸೆಪ್ಟ್ ಮಾಡಿದರೆ ಮತ್ತೇನು, ದೇವರು ನಮಗೆ ಅದರ ಸೊಲ್ಯೂಷನಿಗೆ ಬೇರೆ ಬೇರೆ ರಸ್ತೆಯನ್ನು ತೋರಿಸಿ ಕೊಡ್ತಾನೆ. ಅದರಲ್ಲಿ ನಾವು ಅದು ಅಕ್ಸೆಪ್ಟ್ ಮಾಡಿದ ನಂತರ ನಾವು ಏನು ಮಾಡ್ತೇವೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಈಗಿನ ನನ್ನ ಮಗು ಸಿಕ್ಕಿದೆ, ಇದನ್ನು ನಾನು ಹೇಗೆ, ಯಾವ ರೀತಿಯಲ್ಲಿ ನಾನು ಈ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು, ಅಥವಾ ಯಾವ ರೀತಿ ಒಂದು ಮುಖ್ಯವಾಹಿನಿಗೆ ತರಬೇಕು ಈ ಮಗುವನ್ನು, ಆ ರೀತಿ ನಾವು ಮತ್ತೆ ಎಫರ್ಟ್ಸನ್ನು ಹಾಕ್ತೇವೆ. ಓಕೆ, ಐ ಥಿಂಕ್ ಮೇಡಮ್ ಅವ್ರು ಹೇಳಿರುವಂಥ ವಿಚಾರವನ್ನು ನಾನು 100ಕ್ಕೂ ಅದನ್ನು ಒಪ್ಕೊಳ್ತೇನೆ. ಯಾಕಂತ ಹೇಳಿದರೆ, ಯಾವಾಗ ಪೇರೆಂಟ್ ಅವರು ಒಂದು ಸ್ಟಿಗ್ಮಾದಿಂದ ಹೊರಗೆ ಬಂದು ಸೊಸೈಟಿಯನ್ನ ಫೇಸ್ ಮಾಡ್ತಾರೆ, ಇವನ್ ಆ ವಿಚಾರದಲ್ಲಿ ಒಂದು ಸೊಸೈಟಿಯು ಸಹ ಆ ಪೇರೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ಇವನ್ನ ಏನು ಇಂಥ ನಮ್ಮ ಸ್ಪೆಷಲ್ ಪೇರೆಂಟ್ಸ್ ಅವರಿಗೂ ಸಹ ಅವರಿಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಇವರು ಎಸ್ಪೆಷಲ್ ನಮ್ಮ ಸೊಸೈಟಿನೂ ಸಹ ಹಾಗೇನೆ ಏನ್ ಮಾಡ್ತಾರೆ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ಮಕ್ಕಳನ್ನು ನೋಡುವಂತ ರೀತಿಯನ್ನು ಸಹ ಒಂಚೂರು ಬದಲಾವಣೆ ಮಾಡಿದ್ರೆ ಅಂತ ಹೇಳಿದ್ರೆ
ಅದೇ ಮೇನ್ ಆಗಿ ಸರ್ ನನಗೆ ಕೂಡ ಅನಿಸುತ್ತೆ ಅವೇರ್ನೆಸ್ ಇಲ್ಲ ಇನ್ನು ಕೂಡ. ನಾವು ಹೇಳ್ತೀವಿ ಈ ಫೀಲ್ಡ್ ಅಲ್ಲಿ ತುಂಬಾ ನಾವು ಮಾಡ್ತೇವಂತ, ಆದ್ರೂ ಕೂಡ ಈಗ ಎಷ್ಟು ಕಡೆ ಇನ್ನೂ ಕೂಡ ದೊಡ್ಡ ದೊಡ್ಡ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಈವನ್ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಅವರಿಗೆ ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಈಗ ನನಗೆ ಅದೇ ಒಂದು IQ ಟೆಸ್ಟ್ ಮಾಡಿಸ್ಬೇಕಂತಲೂ ಅವರಿಗೆ ಗೊತ್ತಿಲ್ಲ. ಇದು ಕೊರತೆ ಎಲ್ಲಿ ಬಂತು? ಅವೇರ್ನೆಸ್ ಇಲ್ಲದ ಕೊರತೆ. ಅವೇರ್ನೆಸ್ ಇಂದ ನನ್ನ ರೀತಿಯಲ್ಲಿ ಏನಂತ ಹೇಳಿದ್ರೆ ಅವೇರ್ನೆಸ್ ಒಂದು ಪಾರ್ಟ್ ಆಫ್ ಅಂತ ಹೇಳಿದ್ರೆ, ಇನ್ನೊಂದು ಅಕ್ಸೆಪ್ಟೆನ್ಸ್ ಹೇಳುವಂತದ್ದು ಮೇಜರ್. ಅಂದ್ರೆ ನನ್ನ ಈಗ 8% ಆಗಿ ನಾನು ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಉಡುಪಿ ಡಿಸ್ಟಿಕ್ ನಲ್ಲಿ ಅದು ಎಷ್ಟು ಬೆಟರ್ ಇದೆ. ಹಳ್ಳಿಯಲ್ಲಿ ಇನ್ನೂ ಸಹ ಹಿಂದಿರುವಂತದ್ದು ನಾನು ಒಪ್ಕೊಳ್ತೇನೆ. ಆದ್ರೆ ಇನ್ನೂ ಇಲ್ಲಿನ MRWs ಆಗಿರ್ಬೋದು, ಆಶಾ ವರ್ಕರ್ಸ್ ಆಗಿರ್ಬೋದು, ಇಂತಹ ವಿಚಾರಗಳಲ್ಲಿ ತುಂಬಾ ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ. ಅದ್ರದ್ದು ಎರಡು ಮಾತಿಲ್ಲ. ಆದ್ರೆ ಏನಂತ ಹೇಳಿದ್ರೆ ಇನ್ ದ ಎಂಡ್ ಬರುವಂತದ್ದು ಪೇರೆಂಟ್ಸ್ ಅವರು ಈಗ ಒಂದು ಸ್ಪೆಷಲ್, ಈಗ ನಾವು ಇಂತಹ ಏನಂತ ಹೇಳಿದ್ರೆ ಎಲ್ಲರನ್ನು ರೀಚ್ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರನೇ ಇಂತಹ ಒಂದು ಈಗ ಎಸ್ಪೆಷಲಿ ಒಂದು ವಿಡಿಯೋ ಶೂಟ್ಗಳನ್ನು ಮಾಡಿದಾಗ, ಇಲ್ಲ ಇಂತಹ ಒಂದು ಟಿವಿಯ ಮೂಲಕ ಜನರಿಗೆ ರೀಚ್ ಆದಾಗ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನಷ್ಟು ವಿಚಾರಗಳು ನಮ್ಮ ಪೇರೆಂಟ್ಸ್ಗಳಿಗೆ ಹೋಗ್ತದೆ. ಇದರಿಂದ ಒಂದು 4 ಪೇರೆಂಟ್ ಅವರು ಓಕೆ ನನ್ನ ಮಗುವನ್ನ ನಾನು ಸ್ಪೆಷಲ್ ಸ್ಕೂಲ್ಸ್ಗೆ ಸೇರ್ತೇನೆ, ಇಲ್ಲ ಅಂತ ಹೇಳಿದ್ರೆ ಅವರನ್ನೊಂದು IQ ಟೆಸ್ಟ್ ಮಾಡಿಸ್ತೇನೆ, ಇಲ್ಲ ನಾನೊಂದು ಗೌರ್ಮೆಂಟ್ಗೆ ತಿಳಿಸ್ತೇನೆ ಅಂತ ಹೇಳಿದ್ರೆ ಇವನ್ ಗೌರ್ಮೆಂಟಲ್ಲಿ ಸಿಗುವಂತ ಫೆಸಿಲಿಟೀಸ್ಗಳು ಸಹ ನಮ್ಮ ಪೇರೆಂಟ್ಸ್ಗಳಿಗೆ ಸಿಗ್ತದೆ. ಈಗ ತುಂಬಾ ಇನ್ನೂ ಹಲವಾರು ಪೇರೆಂಟ್ಸ್ಗಳು ಇನ್ನೂ ಸಹ UDID ಮಾಡದೇ ಇರುವವರು ಇದ್ದಾರೆ. ಅದ್ರ ಬಗ್ಗೆ ಇಲ್ಲ ಸರ್, ಮತ್ತೆ ಗೌರ್ಮೆಂಟ್ ಇಂದ ಸಿಗುವ ಬೆನಿಫಿಟ್ ಬಗ್ಗೆ ಕೂಡ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ಹೌದು, ಕರೆಕ್ಟ್, ಅರಿವಿಲ್ಲ. ಯಾಕಂದ್ರೆ ಅರಿವಿದ್ರೆ ಮತ್ತೆ ಅವರ ಬೆನಿಫಿಟ್ ಅದು ರೀಚ್ ಆಗ್ತದೆ. ಹಾಗಾಗಿ ಅದು ಒಂದು ಕೊರತೆ. ಅಂದ್ರೆ ಅದೇ ಅರಿವು. ಇನ್ನೊಂದೇನಂತ ಹೇಳಿದ್ರೆ ಅರಿವು ಸಿಕ್ತಂತ ಹೇಳಿದ್ರು ಸಹ ಅಲ್ಲಿ ಏನಾಗತ್ತಂತ ಹೇಳಿದ್ರೆ ಈ ಒಂದು ಫೆಸಿಲಿಟಿ ತಗೊಂಡ್ರೆ ಅಂತ ಹೇಳಿದ್ರೆ ನನ್ನ ಮಗುವಿನ ಹೆಸರು UDID ಅಲ್ಲಿ ಬರ್ತದೆ. ಅದೊಂದು ಸ್ಟಿಗ್ಮಾ ಇದೆ. ಅದೊಂದು ಅವರಿಗೆ ಏನಂತ ಹೇಳಿದ್ರೆ ಅವರನ್ನು ಡಿಸಬಿಲಿಟಿ ಆಗಿ ನೋಡ್ತಾರೆ ಅಂತ ಹೇಳಿ ಅಲ್ಲಿ ಕೂಡ ನಾನು ಹೇಳುತ್ತದೆ ಅದೇ ಅವೇರ್ನೆಸ್. ಮೇನ್ ಆಗಿ ಮೆಂಟಲ್ ಅವರಿಗೆ ಕೌನ್ಸಿಲಿಂಗ್ ಮೇನ್ ಆಗಿ ಮಗುವಿನ ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗ್ತದೆ, ಅವರಿಗೆ ಅವೇರ್ನೆಸ್ ಕೊಡ್ಬೇಕಾಗ್ತದೆ. ನೀವು ಏನೆಲ್ಲ ಮಾಡಬಹುದು, ಈ ಮಗು ನಿಮ್ಮ ಮೇಲೆ ಭಾರ ಅಲ್ಲ, ಆ ರೀತಿ ಅವರಿಗೆ ಮೋಟಿವೇಶನಲ್ ಸಪೋರ್ಟ್ ನಾವು ಕೊಡ್ಬೇಕಾಗ್ತದೆ. ಮೇಡಮ್, ತುಂಬ ಒಳ್ಳೆ ರೀತಿಯಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ರಿ. ಇನ್ನೊಂದು, ಈಗ ನಿಮ್ಮ ಸ್ಕೂಲ್ನ ಅಚೀವ್ಮೆಂಟ್ಸ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಏನೆಲ್ಲ ಹೇಳ್ತೀರಿ ಮೇಡಮ್? ನಮ್ಮ ಸ್ಕೂಲ್ ಈಗ ನೀವು ಹೇಳಿದ ಹಾಗೆ 4 ವರ್ಷದಿಂದ ಇದು ಕಂಪ್ಲೀಟ್ ಆಯ್ತಲ್ವಾ ಸರ್. ಆದರೆ ಪ್ರತಿ ವರ್ಷ ನಮ್ಮ ಸ್ಕೂಲಿನ ಮಕ್ಕಳು ಡಿಸ್ಟ್ರಿಕ್ಟ್ ಲೆವೆಲ್, ಈವನ್ ಸ್ಟೇಟ್ ಲೆವೆಲಲ್ಲಿ ಮಂಗಳ ಜ್ಯೋತಿ ಸ್ಟೇಡಿಯಂಗೂ ಹೋಗಿ ಸ್ಪೋರ್ಟ್ಸಲ್ಲಿ ರೇಸ್ ಇರ್ಬೋದು, ಅಥವಾ ಸಾಫ್ಟ್ ಬಾಲ್ ಇರ್ಬೋದು, ಅಥವಾ ಇದು ಶಾರ್ಟ್ ಪುಟ್, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾನ್ಸ್ ಮೆಡಲ್ ಎಲ್ಲ ಗಳಿಸಿದ್ದಾರೆ. ಮತ್ತು ಈಗ ಮೊನ್ನೆ ಕೂಡ ಆಗಿರುವಂಥದ್ದು ಯೂನಿವರ್ಸಿಟಿ ಲೆವೆಲಲ್ಲಿ ಇಲ್ಲಿ ಅಜ್ಜರ್ಘಾಟ್ ಸ್ಟೇಡಿಯಮಲ್ಲಿ ನಮ್ಮ ಮಕ್ಕಳಿಗೆ 17 ಮೆಡಲ್ಸ್ಗಳು ಸಿಕ್ಕಿವೆ. ಅದರಲ್ಲಿ 7 ಚಿನ್ನದ ಪದಕ, 2 ಬೆಳ್ಳಿ ಪದಕ, 8 ಕಂಚಿನ ಪದಕ. ಮತ್ತು ಲಾಸ್ಟ್ ಇಯರಲ್ಲಿ ನೀವೇ ಆರ್ಗನೈಸ್ ಮಾಡಿರುವಂಥದ್ದು ಸರ್ ಕಲಾ ಸೌರಭ 2024ಅಲ್ಲಿ ನಮ್ಮ ಸ್ಕೂಲಿಗೆ 15 ಸ್ಕೂಲ್ ಬಹುಶಃ ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ ನಮ್ಮ ಸ್ಕೂಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೃತೀಯ ಬಹುಮಾನವನ್ನು ನಾವು ಗಳಿಸಿದ್ದೆವು. ಮತ್ತು ಅದೇ 2024ಅಲ್ಲಿ ಹೆಜ್ಜೆ ಸಂಭ್ರಮ ಪ್ರೋಗ್ರಾಮಲ್ಲಿ ಕೂಡ 2024 ಅಲ್ಲ, ಅದರ ಮೊದಲಿನ ವರ್ಷ ಫ್ಯಾನ್ಸಿ ಡ್ರೆಸ್ಸಲ್ಲಿ ಫಸ್ಟ್ ಪ್ರೈಸ್ ನಮ್ಮ ಸ್ಕೂಲಿಗೆ ಸಿಕ್ಕಿತ್ತು. ಹಾಗೆ ಮತ್ತೆ ಯಾವ ಕಡೆ ಕೂಡ ಇರಲಿ ನಮ್ಮ ಸ್ಕೂಲಿನ ಮಕ್ಕಳು ಎಲ್ಲ ಕಲ್ಚರಲ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಈಗ ಇಟ್ ಕ್ಯಾನ್ ಬಿ ಕಲ್ಚರಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು. ಐ ಥಿಂಕ್ ಜಸ್ಟ್ ಆಪರ್ಚುನಿಟಿ ಕೂಡ ನಾವು ಬಿಡುವುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಇಂಟೆನ್ಷನ್ ಪ್ರೈಸ್ ಅಲ್ಲ, ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು, ಅದು ಮೇನ್ ಇಂಟೆನ್ಷನ್. ಐ ಥಿಂಕ್ 4 ವರ್ಷದ ಜರ್ನಿಯಲ್ಲಿ ತುಂಬ ಕಡೆ ನಿಮಗೆ ಪ್ರೈಸ್ ಸಿಗುವಂಥದ್ದಾಗಿರ್ಬೋದು, ಈವನ್ ಪಾರ್ಟಿಸಿಪೇಟ್ ಮಾಡುವಂಥದ್ದಾಗಿರ್ಬೋದು. ಇಟ್ಸ್ ಎ ರಿಯಲಿ ಗುಡ್ ಸೈನ್. ಇದೇ ರೀತಿಯಲ್ಲಿ ಇನ್ನಷ್ಟು ಅಚೀವ್ಮೆಂಟ್ಸ್ಗಳು ನಿಮ್ಮ ಶಾಲೆಗೆ ದೊರಕಲಿ ಅಂತ ಹೇಳುವಂಥದ್ದು, ಇವನ್ ಸನ್ಮಾನಗಳು ಸಹ ದೊರಕಲಿ ಅಂತ ಹೇಳುವಂಥದ್ದು ನನ್ನ ಆಶಯ. ಮೇಡಮ್, ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ಈಗ ಇವತ್ತಿನ ಸಂಚಿಕೆಯಲ್ಲೂ ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ.
ಈ ಪ್ರಶ್ನೆ ನಮ್ಮ ಪೇರೆಂಟ್ಸ್ಗಳಿಗೆ ಕಾಡ್ತಾ ಇರುವಂಥದ್ದು, ವಾಟ್ ಆಫ್ಟರ್ ಮೀ ಅಂತ ಹೇಳುವಂಥ ಒಂದು ಪ್ರಶ್ನೆ. ಅಂದರೆ ನಮ್ಮ ಏಜ್ ಆಗಿದೆ, ನಮ್ಮ ಏಜ್ ಒಂದು 50-60 ವರ್ಷ ಪೇರೆಂಟ್ನ ಏಜ್ ಆಗ್ತಾ ಉಂಟು. ಅದರ ನಂತರ ನನ್ನ ಮಗುವನ್ನು ಹೇಗೆ ನೋಡ್ಕೊಳ್ಳುವಂಥ ಒಂದು ಪ್ರಶ್ನೆಗೆ ತುಂಬ ಪೇರೆಂಟ್ಸ್ಗಳಿಗೆ ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿದಿದೆ. ಸೊ ಅದರ ಬಗ್ಗೆ ನಿಮ್ಮ ಕಲ್ಪನೆ ಮೇಡಮ್? ಇದು ಒಂದು ಒಳ್ಳೆ ನಿಮ್ಮ ಕ್ವಶನ್ ಸರ್. ಇದರ ಬಗ್ಗೆ ಕೂಡ ನಮಗೆ ಆ್ಯಸ್ ಅ ಪೇರೆಂಟ್ ಅಥವಾ ಟೀಚರ್ಸ್ ಈ ಕಮ್ಯುನಿಟಿಯಲ್ಲಿ ಎಲ್ಲರಿಗೂ ಈ ಬಗ್ಗೆ ನಮಗೆ ಯೋಚಿಸಬೇಕಾಗ್ತದೆ. ಯಾಕಂದರೆ ಇಂಥ ಮಕ್ಕಳಿದ್ದ ಪೇರೆಂಟ್ಸಿಗೆ ಇದೊಂದು ದೊಡ್ಡ ಸವಾಲು, ನಮ್ಮ ನಂತರ ನಮ್ಮ ಮಕ್ಕಳಿಗೆ ಏನು ಅಂತ. ಈಗ ನಾವು ಸರ್ವೆ ಕೂಡ ಇದರಲ್ಲಿ ನಾವು ಕೂಡ ಮಾಡ್ತಾ ಇದ್ದೇವೆ. ಕೆಲವು ಈ ನಮ್ಮ ಆಸುಪಾಸಿನ ಸ್ಥಳಗಳಲ್ಲಿ ಇಂಥ ಮಕ್ಕಳಿಗೆ ನಾವು ನೋಡ್ತೇವೆ, ಅವರ ಪೇರೆಂಟ್ಸ್ ಇಲ್ಲ, ಆ ಮಕ್ಕಳು ಬೇರೆ ಬೇರೆ ರಿಲೇಟಿವ್ಸ್ ಹತ್ತಿರ ಉಳಿದುಕೊಂಡಿರ್ತದೆ. ಇಂಥ ಮಕ್ಕಳಿಗೆ ಕೂಡ ನಾವು ನಮ್ಮ ಫ್ಯೂಚರ್ ಪ್ಲ್ಯಾನಲ್ಲಿ ಇದನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಇಂಥ ಮಕ್ಕಳಿಗೆ ತಂದು ನಾವು ಅವರಿಗೆ ವಸತಿ ಸೌಲಭ್ಯವನ್ನು ನಾವು ಕೊಡಬೇಕಂತ. ಇದಕ್ಕೆ ಕೂಡ ನಾವು ಮುಂದೆ ಈಗ ನೀವು ನೋಡಿರ್ಬೋದು, ಇದು ತುಂಬ ಚಿಕ್ಕ ಪ್ಲೇಸ್, ನಮಗೆ ಅಷ್ಟು ಮಾಡಲಿಕ್ಕೆ ನಾವು ಅಂದರೆ ಮೊದಲು ಯೋಚಿಸಿರಲಿಲ್ಲ ಇಷ್ಟು ಮಕ್ಕಳು ಬರ್ಬೋದಂತ. ಈಗ ತುಂಬ ಅಡ್ಮಿಷನ್ಸ್ ಕೂಡ ಆಗ್ತಾ ಇದೆ. ಇನ್ನೂ ಕೂಡ ಅಂಥ ಮಕ್ಕಳಿಗೆ ಕೂಡ ನಾವು ಈಗ ಜಾಗ ತಗೊಂಡು ಇನ್ನೂ ಕೂಡ ಆ ಮಕ್ಕಳಿಗೆ ಒಂದು ವಸತಿ ಸೌಲಭ್ಯವನ್ನು ನಾವು ಕೊಡಬೇಕಂತ ನಾವು ಫ್ಯೂಚರ್ ಪ್ಲ್ಯಾನಲ್ಲಿ ಇದನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಮೇಡಮ್, ಇದರ ಜೊತೆ ನನ್ನ ಅನಿಸಿಕೆ ಏನಂತ ಹೇಳಿದರೆ, ನಮ್ಮ ಪೇರೆಂಟ್ಸ್ ಅವರು ಏನಂತ ಹೇಳಿದರೆ, ಈಗ ಆಲ್ರೆಡಿ 50-60 ಇಯರ್ಸ್ ಆದವರು ದೇ ಹ್ಯಾವ್ ಟು ಗೋ ಫಾರ್ ದ ಇಂಥ ಏನಾದರೂ ಫೆಸಿಲಿಟಿಗೆ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಕಲ್ಪನೆ. ಆದರೆ ಇನ್ನೊಂದು ಕಲ್ಪನೆ ಅಂತ ಹೇಳಿದರೆ, ಈಗಿನ ಯಂಗ್ ಪೇರೆಂಟ್ಸ್ ಅವರು ಆಲ್ರೆಡಿ ಅವರ ಮಕ್ಕಳನ್ನು ಟ್ರೈನ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅಟ್ಲೀಸ್ಟ್ ಸೆಲ್ಫ್ ಸಫಿಷಿಯೆಂಟ್ ಆಗಿ ಅವರ ಜೀವನವನ್ನು ನಡೆಸಲಿಕ್ಕೆ ಏನಾದರೂ ಆಗ್ತದ. ಎಸ್ಪೆಷಲಿ ಆಟಿಸಮ್ ಪೇರೆಂಟ್ಸ್ ಆಗಿರ್ಬೋದು, ಇವನ್ ಲರ್ನಿಂಗ್ ಡಿಸಬಿಲಿಟಿ ಪೇರೆಂಟ್ಸ್ ಆಗಿರ್ಬೋದು. ಸೊ ಅಂತಹ ಪೇರೆಂಟ್ಸ್ಗಳು ಇನ್ನಷ್ಟು ಒಂಚೂರು ಕಾಳಜಿಗಳನ್ನು ತಗೊಂಡ್ರಂತ ಹೇಳಿದರೆ ಮಕ್ಕಳ ಭವಿಷ್ಯ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಅದು ಒಂದು ಸಾಧ್ಯತೆಗಳಿರ್ತದೆ. ಅವರು ಈಗ ನೆಗ್ಲಿಜೆನ್ಸಿ ಏನಾದರೂ ಮಾಡಿದ್ರೆ ಅಂತ ಹೇಳಿದರೆ ಮುಂದೆ ಪಾಪ ಅವರು ಈ ಪ್ರಶ್ನೆ ವಾಟ್ ಆಫ್ಟರ್ ಮೀ ಅಂತ ಹೇಳುವಂಥ ಪ್ರಶ್ನೆ ಅವರಿಗೆ ಈಗ ನಾನು ಹಲವಾರು ಪೇರೆಂಟ್ಸ್ ಈಗ ಆದದ್ದು ಆಗಿ ಹೋಯ್ತು, ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಕಷ್ಟ. ಇನ್ನು ಫ್ಯೂಚರ್ ಅಲ್ಲಿ ಅಂತ ಸಿಚುವೇಶನ್ ಬಾರದ ಹಾಗೆ ನಾವು ಇನಿಷಿಯೇಟಿವ್ ತಗೊಳ್ಬೇಕು. ಪೇರೆಂಟ್ಸ್ ಸ್ವಲ್ಪ ವರ್ಕ್ ಮಾಡಿದ್ರೆ ಅದು ಆಗ್ತದೆ, ಆಗುದಿಲ್ಲ ಅಂತ ಏನಿಲ್ಲ ಸರ್. ಈಗ ನಾನು ಕೂಡ ಒಂದು ಪೇರೆಂಟ್ ಆಗಿ ಇಷ್ಟು ಮಾಡುವುದಾದ್ರೆ ಹಾಗೆ ಎಲ್ಲ ತಾಯಿಯಂದಿರು ಅಥವಾ ಅವರವರ ಪೇರೆಂಟ್ಸ್ ಯೋಚಿಸಿದ್ರೆ ತುಂಬಾ ಅವೇರ್ನೆಸ್ ಬರ್ತದೆ, ಆ ಮಕ್ಕಳಿಗೂ ಒಂದು ದೆಸೆ ಸಿಗ್ತದೆ, ಜೀವನದಲ್ಲಿ ಒಂದು ದಾರಿ ಸಿಗ್ತದೆ. ಯಾಕಂದ್ರೆ ಎಸ್ಪೆಷಲಿ ಇಂಥ ಮಕ್ಕಳಿಗೆ ಇನ್ನಷ್ಟು ಡೆವಲಪ್ ಆಗುವ ರೀತಿಯಲ್ಲಿ ನಾವು ಮಾಡಬೇಕು. ಇನ್ನಷ್ಟು ಫೆಸಿಲಿಟೀಸ್ಗಳು ಇವನ್ ಇದರಲ್ಲಿ ನಾನು ಒಂದು ವಿಷಯ ಹೇಳುವುದಾದ್ರೆ, ಪೇರೆಂಟ್ಸಿಗೆ ಹೇಳುವುದಾದ್ರೆ, ನಮ್ಮ ಎಲ್ಲ ಮಕ್ಕಳು ಒಂದೇ ರೀತಿ. ಈಗ ನಾವು ಏನು ಮಾಡ್ತೀವಿ ಅಲ್ಲಿ ಕೆಲವು ಪೇರೆಂಟ್ಸ್, ನಾನು ಎಲ್ಲರಿಗೂ ಹೇಳುವುದಿಲ್ಲ, ಡಿಫ್ರೆಂಟ್ ಏಬಲ್ಡ್ ಮಕ್ಕಳಿಗೆ ನೋಡುವ ರೀತಿಯೇ ಬೇರೆ ಇರ್ತದೆ, ಅವರ ನಾರ್ಮಲ್ ಮಕ್ಕಳಿಗೆ ನೋಡುವ ರೀತಿಯೇ ಬೇರೆ ಇರ್ತದೆ. ಇದರಲ್ಲಿ ನಾವು ಯೋಚಿಸಬೇಕಾಗ್ತದೆ, ಈ ಮಕ್ಕಳು ವಿಶೇಷ ಚೇತನ ಮಕ್ಕಳು ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್, ಅವರ ಹತ್ತಿರ ಹೆಚ್ಚು ನಿಮ್ಮ ಒಂದು ಸಾಮಾನ್ಯ ಮಗುವಿಗಿಂತ ಈ ಮಗುವಿನಲ್ಲಿ ಒಂದು ಹೆಚ್ಚು ಎಬಿಲಿಟಿ ಇದೆ, ಡಿಫ್ರೆಂಟ್ ಎಬಿಲಿಟಿ ಇದೆ. ಹಾಗಾಗಿ ಅದು ನೆಗೆಟಿವಿಟಿ ಅಲ್ಲ, ಅದು ಪಾಸಿಟಿವಿಟಿ. ಅವರಲ್ಲಿ ಏನಿದೆ ಅಂತ ನಾವು ಕಂಡುಕೊಂಡು ಆ ಮಕ್ಕಳಿಗೆ, ಅದು ಬೇರೆ ಮಕ್ಕಳಿಗೆ ಕೊಡುವಂಥ ಎಲ್ಲ ಸೌಲಭ್ಯವನ್ನು ಈ ಮಗುವಿಗೆ ಕೊಡಬೇಕಾಗ್ತದೆ. ಆ ಮಗುವಿನ ಹಕ್ಕು, ಅವರಿಗೆ ಜೀವನ ನಡೆಸಲಿಕ್ಕೆ, ಅವರಿಗೆ ಎಜುಕೇಷನ್. ಬೇರೆ ಮಕ್ಕಳಿಗೆ ನೀವು ಎಜುಕೇಷನ್ ಕೊಡ್ತಾ ಇದ್ರಿ, ಈ ಮಗುವಿಗೂ ಎಜುಕೇಷನ್ ಕೊಡಬೇಕು. ಬೇರೆ ಮಕ್ಕಳಿಗೆ ನೀವು ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದ್ದೀರಿ, ಈ ಮಗುವಿಗೂ ನೀವು ಅದೇ ಸೌಲಭ್ಯವನ್ನು ಕೊಡಬೇಕು. ಇದೊಂದು ಎಲ್ಲ ಪೇರೆಂಟ್ಸ್ ಇದನ್ನು ಅರಿತುಕೊಳ್ಬೇಕು. ಐ ಥಿಂಕ್ ಎಸ್ಪೆಷಲಿ ಈ ಸೆಕ್ಟರಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಆಗಲಿಲ್ಲ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಇದು ಗೌರ್ಮೆಂಟಿಂದ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಫ್ರಮ್ ದ ಪೇರೆಂಟ್ಸ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಫ್ರಮ್ ದ NGOs ಆಗಿರ್ಬೋದು. ಎಲ್ಲರೂ ಒಂದು ಒಟ್ಟು ಸೇರಿದಾಗ ಇಂತಹ ವಿಶೇಷ ಮಕ್ಕಳಿಗೆ ಅವರ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಅಂತ ಎಣಿಸ್ತೇನೆ. ಮೇಡಮ್, ಒಂದು ಈ ಶಾಲೆಗೆ ಈಗ ನಿಮಗೆ ಸಪೋರ್ಟರ್ಸ್ ಆಗಿ ಯಾರೆಲ್ಲ ನಿಂತಿದ್ದಾರೆ ಮೇಡಮ್? ಇದು ಸ್ಟಾರ್ಟ್ ಮಾಡಿದ್ದು ಸರ್ ನಾವೇ, ನಮ್ಮ ಫ್ಯಾಮಿಲಿ ಮೆಂಬರ್ಸೇ. ಅವರೇ ಸ್ವಲ್ಪ ಡೊನೇಷನ್ ಹೀಗೆ ಒನ್ಸ್ ಇನ್ 9 ಇಯರ್ ಹಾಗೆ ಅವರು, ಯಾಕಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಝಕಾತ್ ಅಂತ ಇರ್ತದೆ,
2.5%. ಅದರಲ್ಲಿ ಅವರು ಕೊಡ್ತಿದ್ರು. ಈಗ ಅಲ್ಹಮ್ದುಲಿಲ್ಲ ತುಂಬ ದಾನಿಗಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಈಗ ಮೊನ್ನೆ ತಾನೇ ಆಸ್ಟರ್ ಕಂಪೆನಿ ಅವರಿಗೆ ನಾನು ಅಪ್ರೋಚ್ ಮಾಡಿದ್ದೆ, ಅವರು ಕೂಡ ಮುಂದೆ ಬಂದು ಇನಿಷಿಯೇಟಿವ್ ತಗೊಂಡು ಈಗ ನಮ್ಮ ಸ್ಕೂಲಿಗೆ ಫುಲ್ ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ ಕೊಡಲಿಕ್ಕೂ ಅವರು ಮುಂದೆ ಬಂದಿದ್ದಾರೆ. ಎಲ್ಲ ಕೊಟ್ಟಿದ್ದಾರೆ, ನಮಗೆ ಜಸ್ಟ್ ಈಗ ಅದನ್ನು ಅಳವಡಿಸಬೇಕು ರೂಮಲ್ಲಿ. ಹಾಗೆ ತುಂಬ ದಾನಿಗಳು ಈಗ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಇದೆ, ಇಂಥ ಮಕ್ಕಳು ಇಲ್ಲಿ ಓದ್ತಾರೆ ಅಂತ ಹೇಳಿ ತುಂಬ ಮಂದಿ ಈಗ ಹೆಲ್ಪಿಗೆ ಮುಂದೆ ಬರ್ತಾ ಇದ್ದಾರೆ. ಅದು ಒಂದು ಖುಷಿಯ ವಿಷಯ. ಇನ್ನಷ್ಟು ದಾನಿಗಳು ಮುಂದೆ ಬರಲಿ ಅಂತ ಹೇಳುವಂಥದ್ದು ಸಹ ನಮ್ಮ ಆಶಿಕೆ. ಯಾಕಂತ ಹೇಳಿದ್ರೆ ಅದೇ ಅಪೀಲ್ ನನ್ನದು ಒಂದೇ, ಈಗ ನಮ್ಮ ಮಕ್ಕಳು ಇಲ್ಲಿ ಕಡಿಮೆ ಇದ್ದಾರೆ, ಇವರಿಗೆ ಈ ಬಿಲ್ಡಿಂಗ್ ಸಾಕಾಗ್ತದೆ. ಇನ್ನು ಮುಂದೆ ಈ ಸ್ಕೂಲ್ ಬೆಳಿಬೇಕಂದ್ರೆ ಇಂಥ ದಾನಿಗಳು ಇನ್ನೂ ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಬೇಕು. ನೂರುಲ್ ಫುರ್ಖಾನ್ ಸ್ಪೆಷಲ್ ಸ್ಕೂಲಿಗೆ ಇಂಥದ್ದೊಂದು ಸ್ಕೂಲ್ ಮತ್ತು ವಸತಿ ತುಂಬ ಮಕ್ಕಳಿಗೆ, ಅವರ ಪೇರೆಂಟ್ಸ್ ಇಲ್ಲದ ಮಕ್ಕಳಿಗೆ, ಈಗ ನೀವು ಹೇಳಿದ್ರಲ್ಲ ವಾಟ್ ಆಫ್ಟರ್ ಮೀ, ಅದು ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ನಿಗೆ ನಾವು ಒಂದು ವಸತಿ ಗೃಹವನ್ನು ಕೂಡ ಮಾಡಲಿಕ್ಕೆ ಕೂಡ ಒಂದು ಹೆಲ್ಪ್ ಮಾಡಬೇಕಂತ ಒಂದು ಅಪೀಲ್ ಸರ್. ಎಲ್ಲರೂ ಮಾಡ್ತಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಅವರು ಸಹ ನಮ್ಮ ಜೊತೆ ಇರ್ತಾರಂತ ಹೇಳುವಂಥ ನಂಬಿಕೆ ಮೇಲೆ. ಸೊ ಹಲವಾರು ವಿಚಾರಗಳನ್ನು ನೀವು ಮಾತಾಡಿದ್ರಿ ಮೇಡಮ್. ನಿಮ್ಮ ಹತ್ರ ಮಾತಾಡುವಾಗ ನಮಗೆ ಬೇರೆ ಬೇರೆ ವಿಚಾರಗಳು ಒಂದು ನಾಟ್ ಜಸ್ಟ್ ಆ್ಯಸ್ ಎ ಪ್ರಿನ್ಸಿಪಲ್, ನಾಟ್ ಜಸ್ಟ್ ಆ್ಯಸ್ ಎ ಟೀಚರ್, ಆ್ಯಸ್ ಎ ಪೇರೆಂಟ್ ಆಗಿ ನೀವು ಮಾತಾಡಿರುವಂಥ ವಿಚಾರಗಳು ನಮಗೆ ತುಂಬ ಇಷ್ಟ ಆಗಿದೆ. ಆ್ಯಸ್ ಎ ಪೇರೆಂಟ್ ಆಗಿ ನೀವು ನಿಮ್ಮ ಸ್ಟ್ರಗಲ್ಗಳನ್ನು ಇನ್ನೊಂದು ಪೇರೆಂಟ್ ತಗೊಳ್ಳಿಕ್ಕೆ ಬಾರದು, ನನ್ನಿಂದ ಇನ್ನಷ್ಟು ಮಕ್ಕಳಿಗೆ ಸಹಾಯ ಆಗಬೇಕು ಅಂತ ಹೇಳುವಂಥ ಒಂದು ಆಲೋಚನೆಯಲ್ಲಿ ಈ ಸ್ಕೂಲ್ಸನ್ನು ಪ್ರಾರಂಭ ಮಾಡಿ ಇಷ್ಟು ಮುಂದೆ ತಗೊಂಡು ಬಂದಿದ್ದೀರಿ. ಇನ್ನಷ್ಟು ಬೆಳೀಲಿ ಅಂತ ಹೇಳುವಂಥ ನನ್ನ ಆಶಯ. ಸೊ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಂಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು NFS ಸ್ಕೂಲ್ನಲ್ಲಿದ್ದು ಹಲವಾರು ವಿಚಾರಗಳು ಈ ಸ್ಕೂಲ್ನ ಬಗ್ಗೆ ಆಗಿರ್ಬೋದು, ಅದರಲ್ಲೂ ಸಹ ದಿಲ್ದಾರ್ ಮೇಡಮ್ ಅವರು ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಶಾಲೆಯ ಜೊತೆ ಆಗಿರ್ಬೋದು, ವಿಶೇಷ ಸ್ಥಳದಲ್ಲಿ ಸಿಗುವ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.